ಮೈಕ್. ಸೊ ಇದನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಸೊ ಹಾಗಾಗಿ ನೀವೇನು ರೆಕಾರ್ಡ್ ಮಾಡ್ಕೊಳೋದು, ಸ್ಕ್ರೀನ್ ಶಾಟ್ ತಗೊಳೋ ಅವಶ್ಯಕತೆ ಇಲ್ಲ. ಸೊ ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ಫಸ್ಟ್ ಟೈಮ್ ನೋಡೋರಿಗೆ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಶರತ್ ಕುಮಾರ್ PN ಅಂತ. ನಾನು ಮೂಲತಃ ದಾವಣಗೆರೆ, ಈಗ ಬೆಂಗಳೂರಿನಲ್ಲಿದ್ದೇನೆ. ಇದು ನನ್ನ ಆಫೀಸ್. ಇವತ್ತು ನಿಮಗೆ ಗೊತ್ತಿದೆ, ಒಂದು ವಿಶೇಷವಾದಂಥ ದಿನ. ವಿಶೇಷವಾದಂಥ ದಿನ ಅಂತಂದು ಹೇಳಿದ್ರೆ ಇವತ್ತು ಮಹಾಶಿವರಾತ್ರಿ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ಶಿವರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪನ್ನ, ಹೊಸ ಶಕ್ತಿಯನ್ನ, ಹೊಸ ಯೋಜನೆಯನ್ನ ತರಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ನಿಮಗೆಲ್ಲ ಒಂದು ಚಿಕ್ಕ ಐಡಿಯಾ ಕೊಡೋದಕ್ಕೆ ನಾನು ಬಂದಿದ್ದೀನಿ. ನೀವೆಲ್ಲ ಆಲ್ರೆಡಿ ತುಂಬಾ ಶ್ರಮ ಪಟ್ಟಿದ್ದೀರಾ. ನಿಮ್ಮ ಫೀಲ್ಡ್ ಅಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಏಳಿಗೆ ಬಯಸೋದಕ್ಕೆ ಹಲವಾರು ಯೋಜನೆಗಳನ್ನ ಮಾಡ್ಕೊಂಡು, ಪುಸ್ತಕಗಳನ್ನ ಓದ್ತಾ, ಅವ್ರಿವ್ರ ಮಾತು ಕೇಳ್ತಾ, ಮೋಟಿವೇಶನ್ ತಗೊಂತ ನಿಮ್ಮ ಹಾದಿಯಲ್ಲಿ ನೀವು ಬೆಳೀತಾ ಇದ್ದೀರಾ. ಸೊ ಇದ್ರ ಮಧ್ಯದಲ್ಲಿ ಸ್ವಲ್ಪ ನಾನು ಬಂದಿದ್ದೀನಿ. ಸೊ ಇವತ್ತು ನಿಮಗೆ ನಾನು ಬಂದಿರುವಂತ ಮೂಲ ಉದ್ದೇಶ ಏನಂದ್ರೆ, ನನ್ನ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾನು ಕಂಡುಕೊಂಡಿದ್ದೆ. ಅದನ್ನ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಬಂದಿದ್ದೀನಿ. ಸೊ ನಿಮಗೇನಾದ್ರೂ ಯೂಸ್ ಆದ್ರೆ, ಓಕೆ, ನಾನು ಹೇಳೋದೇನಾದ್ರೂ ನಿಮಗೆ ಚೆನ್ನಾಗಿ ಅನ್ಸಿದ್ರೆ, ಯೂಸ್ ಆದ್ರೆ ಅದನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಸರ್, ನನಗೇನು ಯೂಸ್ ಆಗ್ತಾ ಇಲ್ಲ, ನೀವು ಹೇಳೋದು ನನಗೇನು ಸರಿ ಅನಿಸ್ಲಿಲ್ಲ, ಸಮಂಜಸವಾಗಿ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಡ್ರಾಪ್ ಔಟ್ ಕೂಡ ಮಾಡಬಹುದು. ನಾನೇನು ಇವತ್ತು ಒಂದು 40-45 ನಿಮಿಷ ಈಗ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದೊಂದು ಡಿಫ್ರೆಂಟ್ ಟಾಪಿಕ್ ಇರುತ್ತೆ. ಸ್ವಲ್ಪ ನಾನು ನಿಮಗೆ ಆಧ್ಯಾತ್ಮಿಕದ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ನನ್ನದೇ ಆದಂತ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಇದು ಯಾವುದು ಕೂಡ ನಿಮಗೆ ಯೂಟ್ಯೂಬ್, ಗೂಗಲ್, ಚಾಟ್ GPT ಯಲ್ಲಿ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಕೇವಲ ಶರತ್ ಹತ್ರ ಸಿಗೋದಕ್ಕೆ ಚಾನ್ಸ್ ಇದೆ. ಹಾಗಾಗಿ ಇದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಎಲ್ಲರೂ ಅಯ್ಯೋ ಬರ್ತಾ ಇದ್ದಾರೆ ಅಂತ ಅನ್ಕೊಂತಿದ್ದೀನಿ. ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಇದ್ದಾರೆ. ನನ್ನ ಹೆಸರು ನಿಮಗೆ ಹೇಳಿದೆ. ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು ನಾನು ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ದೀನಿ ಸ್ನೇಹಿತರೆ. ನಾನು ಸಿಪ್ಲಾ ಮತ್ತೆ ಬಯೋಕಾನ್ ಕಂಪನಿಗಳಲ್ಲಿ ನಾನು ಒಬ್ಬ ಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬಟ್ ನನಗೆ ಬಿಸ್ನೆಸ್ಸಿನಲ್ಲಿ ಇಂಟ್ರೆಸ್ಟ್ ಬಂದು ನಾನು ಬಿಸ್ನೆಸ್ ಸೈಡ್ ಒಲವನ್ನ ತೋರಿಸಿ ನಾನು ಜಾಬ್ ಅನ್ನ ಕ್ವಿಟ್ ಮಾಡಿ ನನ್ನ ಪೂರ್ಣ ಪ್ರಮಾಣವಾಗಿ ನಾನು ಬಿಸ್ನೆಸ್ಸಿನ ಕಡೆಗೆ ನನ್ನನ್ನ ತೊಡಗಿಸಿಕೊಂಡೆ. ಈಗ ನಾನೊಬ್ಬ ಬಿಸ್ನೆಸ್ ಕೋಚ್ ಆಗಿದ್ದೇನೆ ಹಾಗೂ ಸ್ಪಿರಿಚುವಲ್ ಟ್ರೈನರ್ ಕೂಡ ಆಗಿದ್ದೇನೆ. ನನ್ನ ಜೀವನದ ನಡೆದು ಬಂದ ಹಾದಿಯನ್ನ ನಾನು ಮುಂದೆ ಹೇಳ್ತಾ ಬರ್ತೀನಿ. ಸದ್ಯಕ್ಕೆ ನಿಮಗೆ ಇಷ್ಟು ಮಾಹಿತಿ ನನ್ನ ಬಗ್ಗೆ ಸಾಕು. ನಿಮಗೆ ಒಂದೊಂದಾಗಿ ಇವತ್ತಿನ ಟಾಪಿಕ್ ಅನ್ನ ಹೇಳ್ತಾ ಬರ್ತೀನಿ. ಸೊ ನಿಮಗೆ ಬೇಕಾಗಿರುವಂತಹ ಒಂದು ಒಳ್ಳೆ ಟಾಪಿಕ್ ಅನ್ನ ಇವತ್ತು ಆಯ್ಕೆ ಮಾಡ್ಕೊಂಡು ನಾನು ತಗೊಂಡ್ಬಂದಿದ್ದೀನಿ. ಹಾಗೆ ಸ್ವಲ್ಪ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಬರೋರೆಲ್ಲ ಬರ್ಲಿ, ಜಾಯ್ನ್ ಆಗೋರೆಲ್ಲ ಜಾಯ್ನ್ ಆಗ್ಲಿ. ನೀವು ಎಲ್ಲ ಸರಿಯಾಗಿ ಕುತ್ಕೊಳ್ಳಿ, ಪೇಪರ್ ಮತ್ತೆ ಪೆನ್ ಇಟ್ಕೊಳ್ಳಿ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನಿಮಗೆ ನಾನು ಮಾತಾಡಿರುವಂತಹ ಈ 45 ನಿಮಿಷದಲ್ಲಿ ಯಾವುದೋ ಒಂದು ಪಾಯಿಂಟ್ ನಿಮ್ಮ ಮೆದುಳಿಗೆ ಟಚ್ ಕೊಡುತ್ತೆ, ಹಾರ್ಟಿಗೆ ಟಚ್ ಕೊಡುತ್ತೆ. ಆ ಪಾಯಿಂಟ್ಲಿಂದ ನೀವು ಇವತ್ತಿನ ಶಿವರಾತ್ರಿಯನ್ನ ತುಂಬಾ ಅದ್ಭುತವಾಗಿ ಆಚರಣೆ ಮಾಡಿ ಬರುವ ಶಿವರಾತ್ರಿಗೆ ನಿಮ್ಮ ಕನಸುಗಳನ್ನ ಈಡೇರುವ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಡೀರಿ ಸ್ನೇಹಿತರೆ. ಹಾಗಾದ್ರೆ ನಾನು ಒಂದು ವಿಭಿನ್ನವಾದಂತಹ ವಿಷಯವನ್ನ ತಗೊಂಡ್ಬಂದಿದ್ದೀನಿ. ಹಾಗಾಗಿ ನೀವು ಇಷ್ಟು ಝೂಮ್ ಮೀಟಿಂಗ್ ಗಳನ್ನ ಅಟೆಂಡ್ ಆಗಿರ್ಬೋದು, ಬಟ್ ಈ ಝೂಮ್ ಮೀಟಿಂಗ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಓಕೆ, ನಾನು ಹೇಳೋದಕ್ಕೆ ಹೋಗ್ತಾ ಇರುವಂತಹ ವಿಚಾರಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಾನು ಯಾವುದೇ ಸ್ಪೀಕರ್ ಅಲ್ಲ, ನಾನು ಮೋಟಿವೇಶನ್ ಮಾಡೋದಕ್ಕೆ ಬರಲ್ಲ. ನಾನೊಬ್ಬ ವಾಸ್ತವದ ಬಗ್ಗೆ ಮಾತನಾಡುವಂತ ವ್ಯಕ್ತಿ. ಐ ಆಮ್ ದ ರಿಯಾಲಿಟಿ ಸ್ಪೀಕರ್. ಓಕೆ, ಸೊ ವಾಸ್ತವನ ಮಾತಾಡ್ತೀನಿ. ಜನರಿಗೆ ಏನ್ ವಾಸ್ತವ ಇದೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ.
ಸೊ ಸರಿ ಸುಮಾರು ನನ್ನದೇ ಆದಂತಹ 1.5 ಲಕ್ಷ ಸ್ಟೂಡೆಂಟ್ಸ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಹೊರ ದೇಶದಲ್ಲೂ ಹೊರ ರಾಜ್ಯದಲ್ಲೂ ನನ್ನ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರು ಇದ್ದಾರೆ. ಓಕೆ, ಸೊ ನೀವೆಲ್ಲ ನಿಮ್ಮ ಮೊಬೈಲ್ ಅನ್ನ ಸೈಲೆಂಟ್ಗೆ ಹಾಕಿ, ನಾನು ನನ್ನ ಮೊಬೈಲ್ ಅನ್ನ ಸೈಲೆಂಟ್ಗೆ ಹಾಕ್ತಾ ಇದ್ದೀನಿ. ಸೊ ಏನು ಡಿಸ್ಟರ್ಬೆನ್ಸ್ ಇರೋದು ಬೇಡ ನಮ್ಮಿಬ್ಬರ ನಡುವೆ. ನನಗೆ ನಿಮ್ಮ 40 ನಿಮಿಷ ಸಮಯ ಕೊಡಿ ಸ್ನೇಹಿತರೆ, ಜಾಸ್ತಿ ಸಮಯ ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೆಲ್ಲ ಪಾಪ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ. ಸೊ ಯಾರ್ಯಾರೋ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅನ್ನೋ ಹಂಬಲದಲ್ಲಿ ಇರ್ತೀರಾ. ಇವತ್ತೇ ನಾನು ಮುದ್ದಾಮ್ ತಗೊಳೋದಕ್ಕೆ ಒಂದು ಕಾರಣ ಇದೆ. ಓಕೆ, ಈ ಕ್ಲಾಸ್ ಅನ್ನು ಇವತ್ತೇ ಯಾಕೆ ನಾನು ಎಮರ್ಜೆನ್ಸಿ ಆಗಿ ಇವತ್ತು ಬೆಳಿಗ್ಗೆ ಎಲ್ಲರಿಗೂ ಝೂಮ್ ಲಿಂಕ್ ಹಾಕಿದೆ ಅಂದ್ರೆ, ಇವತ್ತು ಮಹಾಶಿವರಾತ್ರಿ ಸ್ನೇಹಿತರೆ. ಇವತ್ತಿನ ಸ್ಪೆಷಾಲಿಟಿ ಏನು ಅಂತಂದು ಹೇಳಿದ್ರೆ, ಇವತ್ತು ಭೂಮಿ ಮೇಲೆ ಒಳ್ಳೆ ನಮಗೆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ. ಓಕೆ, ಸೊ ಕಾಸ್ಮಿಕ್ ಎನರ್ಜಿ ಅಂದ್ರೆ ಏನು ಸರ್ ಅಂತ ನೀವು ಕೇಳ್ಬೋದು. ಇದನ್ನ ನಮಗೆ ದೇವಸ್ಥಾನಗಳಲ್ಲಿ ಹೋದ್ರೆ, ಅಥವಾ ಹರಿಯೋ ನದಿಯ ಹತ್ರ ಹೋದ್ರೆ, ಅಥವಾ ಸಮುದ್ರದ ತೀರದಲ್ಲಿ ಹೋದ್ರೆ, ಅಥವಾ ಅರಣ್ಯಗಳಲ್ಲಿ ಹೋದ್ರೆ ನಮಗೆ ಈ ಕಾಸ್ಮಿಕ್ ಎನರ್ಜಿ ಪವರ್ ಸಿಗುತ್ತೆ. ಓಕೆ, ಸೊ ಈ ಕಾಸ್ಮಿಕ್ ಎನರ್ಜಿಯನ್ನ ಹಿಡಿದಿಡ್ಕೊಳ್ಳೋದಕ್ಕೆ ನಾವು ದೇವಸ್ಥಾನಗಳನ್ನ ಕಟ್ತಾ ಇದ್ವಿ. ಹಾಗೂ ಈಜಿಪ್ಟಿಯನ್ಸ್ ಇದನ್ನ ಪಿರಮಿಡ್ ಆಕಾರದಲ್ಲಿ ಪಿರಮಿಡ್ಗಳನ್ನ ಕಟ್ತಾ ಇದ್ವಿ. ಓಕೆ, ಸೊ ಈ ಕಾಸ್ಮಿಕ್ ಎನರ್ಜಿ ನಮಗೆ ಬಹಳನೇ ಮುಖ್ಯವಾಗಿರುತ್ತೆ. ಇವತ್ತು ಒಂದು ಸ್ಪೆಷಲ್ ಆದಂತ ದಿನ ಆಗಿರೋದ್ರಿಂದ ಇವತ್ತು ನಮಗೆ ಬಹಳನೇ ಕಾಸ್ಮಿಕ್ ಎನರ್ಜಿನ ಅವಶ್ಯಕತೆ ಇರುತ್ತೆ. ಅದು ಇವತ್ತು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗೋದ್ರಿಂದ ಇವತ್ತು ವೈಜ್ಞಾನಿಕವಾಗಿ ಶಿವರಾತ್ರಿ ಅಂತ ಕರೀತಾರೆ. ಓಕೆ, ಹಾಗೂ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮ ಪುರಾವೆಗಳ ಪ್ರಕಾರ ಇವತ್ತು ಶಿವನನ್ನ ಆರಾಧನೆ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ, ಮುಕ್ತಿ ಸಿಗುತ್ತೆ, ನಮ್ಮ ಪಾಪಗಳು ತೊಳೆಯುತ್ತೆ, ನಾವು ಅನ್ಕೊಂಡಿದ್ದು ನಮ್ಮ ಜೀವನದಲ್ಲಿ ಪಡಿತೀವಿ ಅನ್ನೋದು ನಮ್ಮ ನಂಬಿಕೆ ಇದೆ ಸ್ನೇಹಿತರೆ. ಓಕೆ, ಸೊ ವಿಜ್ಞಾನನೂ ಬೇರೆ ಅಲ್ಲ, ನಮ್ಮ ಸಂಪ್ರದಾಯನೂ ಬೇರೆ ಅಲ್ಲ. ಓಕೆ, ಸೊ ಒನ್ ಆರ್ ದ ಅದರ್ ಆಂಗಲ್ ಸೇಮ್ ಇದಾವೆ. ನಾನು ಒಬ್ಬ ಟೆಕ್ನಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ, ನಾನೊಬ್ಬ ಬೇಸಿಕಲಿ ಕೆಮಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ದೇವರಲ್ಲಿ ಅತಿ ಹೆಚ್ಚಾಗಿ ನಂಬಿಕೆ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿದ್ರು, ನನಗೆ ದೇವರಲ್ಲಿ ನಂಬಿಕೆ ಇತ್ತು ಅಷ್ಟೇ. ಬಟ್ ನಾನೊಬ್ಬ ಟೆಕ್ನಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ವಿಜ್ಞಾನವನ್ನ ಜಾಸ್ತಿ ನಂಬ್ತಾ ಇದ್ದೆ. ಸೊ ಇದ್ರ ಮೇಲೆ ನಾನು ಸಂಶೋಧನೆ ಮಾಡ್ತಾ 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 ನನ್ನ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನ ತಂದುಕೊಂಡೆ. ಓಕೆ, ಸೊ ಸೈಂಟಿಫಿಕ್ ವೇ ಆಫ್ ಲಿವಿಂಗ್, ಓಕೆ, ಅಂದ್ರೆ ವೈಜ್ಞಾನಿಕವಾಗಿ ನಾವು ನಮ್ಮ ಬದುಕಿನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಸಾಧನೆಗಳನ್ನ ಮಾಡಬಹುದು. ಇದು ನನ್ನ ಅಭಿಪ್ರಾಯ. ಸೊ ಸೈಂಟಿಫಿಕ್ ವೇ ಆಫ್ ಲಿವಿಂಗ್ ಅಲ್ಲಿ ನಾವಿದ್ರೆ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಸ್ನೇಹಿತರೆ ಹಣವನ್ನ ಗಳಿಸ್ಬೋದು, ಹೆಸರನ್ನ ಗಳಿಸ್ಬೋದು, ಜನರಿಗೆ ಒಳ್ಳೇದನ್ನ ಮಾಡ್ಬೋದು. ಸರ್, ವಾಟ್ ಈಸ್ ಸೈಂಟಿಫಿಕ್ ವೇ ಆಫ್ ಲಿವಿಂಗ್ ಸರ್? ಹಾಗಾದ್ರೆ ಈ ವೈಜ್ಞಾನಿಕವಾಗಿ ಬದುಕೋದಂದ್ರೆ ಹೇಗೆ ಅಂತ. ಸೊ ಅದಕ್ಕೂ ಮುಂಚೆ ಕೆಲವೊಂದು ಕ್ಲಾರಿಟಿಗಳನ್ನ ಕೊಡ್ತೀನಿ. ಸೊ ಇಲ್ಲಿ ನೀವ್ ಯಾರ್ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ, ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಅದನ್ನು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ನನ್ನನ್ನ ಪಾಸಿಟಿವ್ ಆಗಿ ತಗೊಳ್ಳುವಂತ ಪ್ರಯತ್ನ ಮಾಡಿ. ಓಕೆ, ಸೊ ನನ್ನ ಮಾತಿಗೆ ಓಕೆ ತರ್ಕ ಕಂಡಿಡಿಯೋ ಪ್ರಯತ್ನ ಬೇಡ, ನೆಗೆಟಿವ್ ಕಂಡಿಡಿಯೋ ಪ್ರಯತ್ನ ಬೇಡ. ಯಾಕಂದ್ರೆ ನಾನು ಏನೋ ಪ್ರೂವ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ. ಓಕೆ, ಐ ಆಮ್ ನಾಟ್ ಸ್ವಾಮೀಜಿ, ಐ ಆಮ್ ನಾಟ್ ಸೈಂಟಿಸ್ಟ್, ಐ ಆಮ್ ನಾಟ್ ಎನಿಥಿಂಗ್, ಐ ಆಮ್ ದ ನಾರ್ಮಲ್ ಪರ್ಸನ್. ನನ್ನ ಜೀವನದಲ್ಲಿ ಬಂದಿರುವಂತ ಬದಲಾವಣೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಬಂದಿದ್ದೀನಿ. ದಟ್ಸ್ ಇಟ್. ದಟ್ ಇಸ್ ದ ಓನ್ಲಿ ಸಿಂಪಲ್ ಫಂಡ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಸೊ ಇದನ್ನ ನಿಮಗೆ ಎಲ್ಲೋ ಒಂದ್ ಕಡೆ ಇಷ್ಟ ಆದ್ರೆ ಅದನ್ನ ಅಳವಡಿಸ್ಕೊಳ್ಳಿ, ಅದನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಬಿಸ್ನೆಸ್ ನಲ್ಲಿ ತಗೊಂಡು ಮುಂದೆ ಹೋಗಿ. ಸೊ ಎಂಡ್ ಆಫ್ ದ ಡೇ ನನ್ನ ಉದ್ದೇಶ ಏನು ಅಂತ ಇದ್ರೆ, ನನ್ನಿಂದ ಒಂದು 10 ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ಈ ಟ್ರೈನಿಂಗ್ ಅನ್ನ ಉಚಿತವಾಗಿ ನಾನು ನಿಮಗೆ ಕನೆಕ್ಟ್ ಆಗಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದ್ರೆ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಏನಂದ್ರೆ, ಕೆಲವು ಜನ ದೇವರನ್ನ ನಂಬ್ತಾರೆ, ಕೆಲವು ಜನ ವಿಜ್ಞಾನವನ್ನ ನಂಬ್ತಾರೆ. ಓಕೆ ಸರ್, ನಾನು ವಿಜ್ಞಾನನೂ ನಂಬಲ್ಲ, ನಾನು ದೇವರನ್ನ ನಂಬಲ್ಲ ಅಂದ್ರೆ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಕ್ಲಿಯರ್? ಸೊ ನೀವು ದೇವರನ್ನಾದ್ರೂ ನಂಬ್ರಿ ಅಥವಾ ವಿಜ್ಞಾನವನ್ನಾದ್ರೂ ನಂಬ್ರಿ. ಸರ್, ನಾನು ದೇವರು ನಂಬಲ್ಲ ವಿಜ್ಞಾನ ನಂಬಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಕೊರತೆ ಇದೆ ಅಂತ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತ. ಕ್ಲಿಯರ್? ಸೊ ಹಾಗಾಗಿ ನಾನು ಇವತ್ತು ವೈಜ್ಞಾನಿಕವಾಗಿ ಹೇಳಿದ್ದೀನಿ. ಇವತ್ತಿನ ಸ್ಪೆಷಾಲಿಟಿ ಏನು ಅಂದ್ರೆ, ಭೂಮಿ ಮೇಲೆ ನಮಗೆ ಬೇಕಾಗಿರುವಂತಹ ಒಳ್ಳೆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ. ಇದು ಪ್ರಕೃತಿಯಿಂದ ಸಿಗುವಂತಹ ಒಂದು ಶಕ್ತಿ. ಇದನ್ನ ನಾವು ತಗೊಳೋದಕ್ಕೆ ಉಪವಾಸ ಮಾಡ್ತೀವಿ, ಇದನ್ನ ನಾವು ತಗೊಳೋದಕ್ಕೆ ಜಾಗರಣೆ ಮಾಡ್ತೀವಿ.
ಇನ್ನು ದೇವರ ಪ್ರಕಾರ ಹೇಳಿದ್ರೆ ಶಿವರಾತ್ರಿ, ಶಿವನನ್ನ ಧ್ಯಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಓಕೆ, ಸೊ ಇನ್ನು ನಾವು ನೆಕ್ಸ್ಟ್ ಪಾಯಿಂಟ್ಗೆ ಬರ್ತೀನಿ. ವಾಟ್ ಈಸ್ ಸಕ್ಸಸ್? ಯಶಸ್ಸು ಅಂದ್ರೆ ಏನು? ಸೊ ನನ್ನ ಪ್ರಕಾರ ಯಶಸ್ಸು ಅಂತಂದು ಹೇಳಿದ್ರೆ ನಮಗೆ ನೆಮ್ಮದಿಯನ್ನು ಕೊಡುತ್ತಲ್ಲ ಸ್ನೇಹಿತರೆ, ಅದು ಆಕ್ಚುಲಿ ಸಕ್ಸಸ್ ಅಂತ ಹೇಳೋದು. ಓಕೆ, ನಾವು ಎಷ್ಟು ಜನರಿಗೆ ನೆಮ್ಮದಿಯಾಗಿ ನೋಡ್ತಾ ಇದೀವಿ ನಮ್ಲಿಂದ, ಅದು ಸಕ್ಸಸ್ ಅಂತ ಅನ್ಕೊಂತೀನಿ. ನಿಜ, ಹಣ ಬೇಕು, ಹೆಸರು ಬೇಕು, ಎಲ್ಲ ಬೇಕು, ಬಟ್ ನಮ್ಲಿಂದ ಎಷ್ಟು ಜನ ನೆಮ್ಮದಿಯಾಗಿದ್ದಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದು ನಮಗೆ ಸಕ್ಸಸ್ಸಿನ ಕಡೆಗೆ ತಗೊಂಡೋಗುತ್ತೆ. ಹಾಗಾದ್ರೆ ಈ ಮಹಾಪುರುಷರು ಏನ್ ಮಾಡ್ತಾರೆ, ಈ ಜ್ಞಾನಿಗಳು ಏನ್ ಮಾಡ್ತಾರೆ? ಓಕೆ, ಈ ಬಿಗ್ ಅಚೀವರ್ಸ್ಗಳು ಏನ್ ಮಾಡ್ತಾರೆ? ಓಕೆ, ಸೊ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ಬೇಕನ್ನೋರು ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ, ಅವರಲ್ಲಿ ಏನು ಗುಣಗಳು ಇರುತ್ತೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದನೇದಾಗಿ ಮೆಂಟಲಿ ನೀವು ಫಿಟ್ ಆಗಿರ್ಬೇಕಾಗಿರುತ್ತೆ. ಓಕೆ, ಯಾರು ಮಾನಸಿಕವಾಗಿ ಸದೃಢರಾಗಿರ್ತಾರೆ ಅವರು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಓಕೆ, ಎರಡನೇದು, ಯಾರು ದೈಹಿಕವಾಗಿ ಸದೃಢರಾಗಿರ್ತಾರೆ ಅಂದ್ರೆ ದೈಹಿಕವಾಗಿ ಸದೃಢರಾಗಿರ್ತಾರೆ, ಅವರು ಕೂಡ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಬಟ್ ಇವರೆಲ್ಲ ಒಂದು ಲೆಕ್ಕ ಆದ್ರೆ ಸ್ನೇಹಿತರೆ, ಇನ್ನೊಂದು ಲೆಕ್ಕ ಏನು ಅಂತಂದು ಹೇಳಿದ್ರೆ, ಯಾರು ಆಧ್ಯಾತ್ಮಿಕವಾಗಿ, ಓಕೆ, ಯಾರು ಸ್ಪಿರಿಚುವಲಿ ಫಿಟ್ ಇರ್ತಾರೋ ಅವರು ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾರೆ. ಅವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಕರೆಸ್ಕೊಳ್ತಾರೆ. ಇವತ್ತು ನೋಡಿ, ನಮ್ಮ ತಂದೆ ತಾಯಿ ನಮಗೆ ಏನು ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ, ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಸಂಪ್ರದಾಯವನ್ನ ಕಲಿಸ್ಕೊಟ್ಟಿದ್ದಾರೆ. ಬಟ್ ಒಂದು, ನಮ್ಮ ತಂದೆ ತಾಯಿ ಆಗಿರ್ಲಿ, ಯಾರೇ ಆಗಿರ್ಲಿ ಕಲಿಸ್ಕೊಡೋದಕ್ಕಾಗಲ್ಲ ಎಕ್ಸೆಪ್ಟ್ ಗುರು. ಅದು ಏನು ಅಂದ್ರೆ ಆಧ್ಯಾತ್ಮಿಕದ ಶಕ್ತಿ. ಸೊ ನಮ್ಮಲ್ಲಿ ಆಧ್ಯಾತ್ಮಿಕವನ್ನ ನಾವು ಇಷ್ಟಪಟ್ಟು ತೊಡಗಿಸಿಕೊಂಡರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ 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 ಹೋಗ್ತೀವಿ. ಸೊ ಇವತ್ತು ಬಹಳ ಜನ ಸೆಲೆಬ್ರಿಟಿ ಕೂಡ ಇವತ್ತು ನಮ್ಮ ಝೂಮ್ ಮೀಟಿಂಗ್ ಬಂದಿದ್ದಾರೆ. ನಾನು ಅವ್ರ ಹೆಸರು ಹೇಳಕ್ ಆಗಲ್ಲ. ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ, IAS ಪ್ರಿಪೇರ್ ಆಗೋರು ಬಂದಿದ್ದಾರೆ, ಆಮೇಲೆ ಹೌಸ್ ವೈಫ್ಗಳು ಬಂದಿದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಬಂದಿದ್ದಾರೆ. ಯಾಕಂದ್ರೆ ಇದು ಜನರಲ್ ಮೀಟಿಂಗ್. ಓಕೆ, ಸೊ ಇಲ್ಲಿ ಎಲ್ಲರೂ ಬಂದಿದ್ದಾರೆ, 14-15 ವರ್ಷದ ಮೇಲ್ಪಟ್ಟಂತ ಪ್ರತಿಯೊಬ್ರು ಬಂದಿದ್ದಾರೆ ಇಲ್ಲಿ. ಸೊ ಎಲ್ಲರಿಗೂ ಜನರಲ್ ಆಗಿ ಬೇಕಾಗಿರೋದು ಏನು ಅಂತಂದು ಹೇಳಿದ್ರೆ, ನೀವು IAS ಆಫೀಸರ್ ಆಗ್ಬೇಕಾ, ನೀವು ಡಾಕ್ಟರ್ ಆಗ್ಬೇಕಾ, ನೀವು ಫಿಲಿಂ ಸ್ಟಾರ್ ಆಗ್ಬೇಕಾ, ನೀವು ಕ್ರಿಕೆಟರ್ ಆಗ್ಬೇಕಾ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೇಕಾ, ಏನೇ ಆಗ್ಲಿ, ನೀವು ಮೆಂಟಲಿ, ಫಿಸಿಕಲಿ ಮತ್ತೆ ಸ್ಪಿರಿಚುವಲಿ ಫಿಟ್ ಇಲ್ಲ ಅಂತಂದು ಹೇಳಿದ್ರೆ ನಿಮ್ಮ ಜೀವನವನ್ನ ನೀವು ಅದ್ಭುತಗೊಳಿಸ್ಕೊಳ್ಳಲು ಸಾಧ್ಯನೇ ಇಲ್ಲ ಸ್ನೇಹಿತರ. ಸೊ ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಸೊ ಒಂದನೇ ಪಾಠ ಗೊತ್ತಾಯ್ತು, ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಫಿಟ್ ಆಗಿದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದು ಒಂದನೇ ಪಾಠ. ಎರಡನೇ ಪಾಠ ಏನು ಅಂತಂದು ಹೇಳಿದ್ರೆ, ಆಧ್ಯಾತ್ಮಿಕ ಅಂದ್ರೆ ಏನು ನೋಡಿ. ಮೆಂಟಲಿ ನೀವೆಲ್ಲ ಫಿಟ್ ಇದ್ದೀರಾ, ಓಕೆ, ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅದು ಗೊತ್ತಾಗುತ್ತೆ, ಅಷ್ಟು ಕಾಮನ್ ಸೆನ್ಸ್ ನಿಮಗಿದೆ. ಫಿಸಿಕಲಿ ನೀವೆಲ್ಲ ಜಿಮ್ಮಿಗೆ ಹೋಗ್ತೀರಾ, ಯೋಗ ಮಾಡ್ತೀರಾ, ಡಯಟ್ ಮಾಡ್ತೀರಾ, ಒಳ್ಳೆ ಆಹಾರ ತಿಂತೀರಾ, ಚೆನ್ನಾಗಿದ್ದೀರಾ. ಹಾಗಾದ್ರೆ ಇಲ್ಲಿ ಬಂದಿರೋ ಪ್ರಾಬ್ಲಮ್ ಏನ್ ಗೊತ್ತಾ? 97% ಜನ ಮೆಂಟಲಿ ಮತ್ತೆ ಫಿಸಿಕಲಿ ಫಿಟ್ ಇರ್ತಾರೆ. 97% ಜನ, ನೆನ್ಪಿಟ್ಕೊಳ್ಳಿ, 97% ಜನ ಮೆಂಟಲಿ ಫಿಸಿಕಲಿ ಫಿಟ್ ಇರ್ತಾರೆ. ಕೇವಲ 3% ಜನ ಮಾತ್ರ ಆಧ್ಯಾತ್ಮಿಕವಾಗಿ ಫಿಟ್ ಇರ್ತಾರೆ. ಹಾಗಾಗಿ ಇವತ್ತು ಆಗರ್ಭ ಶ್ರೀಮಂತರು ಯಾರು ಅಂತ ನಾವು ಲೆಕ್ಕ ಹಾಕಿದ್ರೆ ಈ 3% ಜನ ಆಗರ್ಭ ಶ್ರೀಮಂತರಿದ್ದಾರೆ. ಇವರೆಲ್ಲ ಶ್ರೀಮಂತರಾಗ್ತಾರೆ, ನೋ ಪ್ರಾಬ್ಲಮ್. ಬಟ್ ಆಗರ್ಭ ಶ್ರೀಮಂತರಾಗಲ್ಲ, ವೆಲ್ತಿ ಪರ್ಸನ್ಸ್ ಆಗಲ್ಲ, ರಿಚ್ ಪರ್ಸನ್ಸ್ ಆಗಿರ್ತಾರೆ, ಸೂಪರ್ ರಿಚ್ ಆಗಿರಲ್ಲ. ಅಥವಾ ನಾವು ಮಕ್ಕಳಿಗೆ ಹೇಳ್ಬೇಕು ಅಂತಂದು ಹೇಳಿದ್ರೆ, ಅವರು ಟಾಪರ್ಸ್ ಆಗಿರಲ್ಲ, ಪಾಸ್ ಆಗ್ತಾರೆ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬರ್ತಾರೆ, ಪಾಸ್ ಆಗ್ತಾರೆ. ಅವರು ಯೂನಿವರ್ಸಿಟಿ ಟಾಪರ್ಸ್ ಆಗ್ಬೇಕು, ಅವರು ಬೆಸ್ಟ್ ಆಗ್ಬೇಕು ಅಂತಂದು ಹೇಳಿದ್ರೆ ಅವರ ಸಂಪೂರ್ಣ ಎಫರ್ಟಿನ ಜೊತೆಗೆ, ಅವರ ಕಷ್ಟ ಪಡೋದ್ರ ಜೊತೆಗೆ ಆಧ್ಯಾತ್ಮಿಕದ ಶಕ್ತಿನೂ ಅವರಿಗೆ ಒಂದು ಪಾಯಿಂಟ್ ಬೇಕಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಾನು ಹೇಳೋದನ್ನ ನನ್ನ ಆಂಗಲ್ ಅಲ್ಲಿ ನೋಡಿ, ಪಾಸಿಟಿವ್ ಆಂಗಲ್ ಅಲ್ಲಿ ನೋಡಿ. ತಪ್ಪು ಕಂಡುಹಿಡಿಯೋದಕ್ಕೆ, ತಪ್ಪು ಹುಡುಕೋದಕ್ಕೆ ನೋಡಬೇಡಿ. ನಿಮಗೆ ತಪ್ಪು ಹುಡುಕ್ತಾ ಇದ್ರೆ, ನೆಗೆಟಿವ್ ಆಂಗಲ್ ಅಲ್ಲಿ ನೋಡ್ತಾ ಇದ್ರೆ ನಾನು ಹೇಳೋದೆಲ್ಲ ನೆಗೆಟಿವ್ ಕಾಣಿಸುತ್ತೆ. ನಾನು ಹೇಳೋದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ನಾನು ಹೇಳೋದನ್ನ ಪಾಸಿಟಿವ್ ಆಗಿ ಕಾಣುತ್ತೆ. ಸೊ ಹಾಗಾಗಿ
ಇವತ್ತು ನಿಮ್ಮ ಜೀವನ ಏನಾದರೂ ತುಂಬಾ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರೆ ಈ ಝೂಮ್ ಮೀಟಿಂಗ್ ನಿಮಗಲ್ಲ. ಇವತ್ತು ಸರ್ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಈ ಝೂಮ್ ಮೀಟಿಂಗ್ ನಿಂದ ಈಗಲೇ ಕ್ವಿಟ್ ಆಗ್ಬಿಡಿ, ಈ ಹಾಲ್ ಬಿಟ್ಟು ಹೊರಗಡೆ ಹೋಗ್ಬಿಡಿ. ಸರ್ ನನಗೆ ಏನೋ ಕಷ್ಟಗಳಿಲ್ಲ ಸರ್, ನಾನು ನೆಮ್ಮದಿಯಾಗಿದ್ದೀನಿ ಅಂತಂದು ಹೇಳಿದ್ರೆ ಈ ಝೂಮ್ ಮೀಟಿಂಗ್ ನಿಮಗಲ್ಲ. ಈ ಝೂಮ್ ಮೀಟಿಂಗ್ ಯಾರು ಅಂದ್ರೆ ತಮ್ಮನ್ನ ತಾವು ಖಿನ್ನತೆಗೆ ಒಳಗಾಗಿದ್ದಾರೆ, ತಮ್ಮನ್ನ ತಾವು ದೋಷಿಸಿಕೊಳ್ತಾ ಇದ್ದಾರೆ. ನಾನು ಇಂಥವಳು, ನಾನು ಇಂಥವನು, ನನಗೆ ಹಿಂಗಾಗ್ಬಿಟ್ಟ, ಇಂಥ ಗಂಡ ಸಿಕ್ಕ, ಇಂಥ ಅಪ್ಪ ಅಮ್ಮ ಸಿಕ್ಕರು, ಇಂಥ ಜೀವನ ಸಿಕ್ತು, ಇಂಥ ಊರಲ್ಲಿ ಹುಟ್ಟಿದೆ ಅಂತ ತಮ್ಮನ್ನ ತಾವು ಬೈಕೊಂತ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾರು ಜೀವನದಲ್ಲಿ ಓಕೆ ಒಂದು ಯೂ ಟರ್ನ್ ತಗೊಂಡು ಒಂದು ಹೊಸ ತಿರುವನ್ನ ತಗೊಂಡು ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೇಕಂತಿದ್ದಾರೆ, ಅವರಿಗೆ ಈ ಝೂಮ್ ಮೀಟಿಂಗ್ ಸ್ನೇಹಿತರೆ. ಕ್ಲಿಯರ್? ಸೊ ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣಂತೆ. ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ ನಾನು. ಐ ಹೋಪ್ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂತೀನಿ. ಇಂಟ್ರೆಸ್ಟ್ ಇದ್ರೆ ನೀವೆಲ್ಲ ಸ್ವಲ್ಪ ಥಂಬ್ ರೈಸ್ ಮಾಡಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ನನ್ನ ಮಾತು ನಿಮಗೆ ಕೇಳಿಸ್ತಾ ಇರ್ಬೋದಲ್ವಾ? ಸೊ ಥಮ್ಸ್ ಅಪ್ ಮಾಡ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು. ಎಸ್. ಸೊ ಒಂದೊಂದೇ ಪಾಯಿಂಟ್ ನಾನು ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೀನಿ. ಓಕೆ, ಇನ್ನೂ ಸ್ವಲ್ಪ ಜನ ಫ್ರೀ ಅಲ್ವಾ? ಫ್ರೀ ಇದೆಲ್ಲ ಬಿಡಿ ಸರ್, ಹೋಗ್ಲಿ ನೀವು ಮಾತಾಡಿ, ನಿಮ್ಗೇನ್ ಬರುತ್ತೆ ನೀವು ಮಾತಾಡಿ, ನಮಗೇನಂತ ನಾವು ಕೇಳಿದ್ರಲ್ಲ ಅಂತ ಅವ್ರವ್ರು ಬ್ಯುಸಿ ಇದ್ದಾರೆ. ನನಗೆ ಪರವಾಗಿಲ್ಲ, ಈ ಝೂಮ್ ಮೀಟಿಂಗ್ ಅಲ್ಲಿ ಯಾರ್ದೋ ಒಬ್ಬರಿಗೆ ನಾನು ಕನೆಕ್ಟ್ ಆದ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ಈ ಆಧ್ಯಾತ್ಮಿಕ ಅಂದ್ರೆ ಏನು, ಸ್ಪಿರಿಚುವಲ್ ಅಂದ್ರೆ ಏನು ಅಂತಂದು ಹೇಳಿದ್ರೆ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡೋದು, ಓಂ ಹೇಳೋದು, ಮೆಡಿಟೇಷನ್ ಮಾಡೋದು ಆಧ್ಯಾತ್ಮಿಕ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಸ್ಪಿರಿಚುವಲ್ ಅಂತ ಪದ ಬಂದ ಕೂಡಲೇ ಸರ್ ನಾವು ದೇವ್ರಿಗೆ ನಂಬಲ್ಲ ಸರ್, ಸರ್ ನಮಗೆ ದೇವ್ರಂದ್ರೆ ಮೆಡಿಟೇಷನ್ ಅಂದ್ರೆ ಬರಲ್ಲ ಸರ್, ಸರ್ ನನಗೆ ಓಂಕಾರ ಹೇಳಕ್ಕಾಗಲ್ಲ ಸರ್, ನಾನು ಆ ಧರ್ಮದವನು ಸರ್, ನಾನು ಈ ಧರ್ಮದ ಸರ್, ನಂದು ಆ ದೇವರು ಸರ್, ನಂದು ಈ ಜಾತಿ ಸರ್ ಅಂತ ಈ ತರ ಡಿವೈಡ್ ಆಗ್ಬಿಡ್ತಾರೆ. ಸೊ ನನ್ನ ಪ್ರಕಾರ ಸ್ಪಿರಿಚುವಲ್ ಅಂತಂದು ಹೇಳಿದ್ರೆ ಇಟ್ ಈಸ್ ನೇಚರ್ ಸ್ನೇಹಿತರೆ. ಯಾರು ಪ್ರಕೃತಿಗೆ ಕನೆಕ್ಟ್ ಆಗ್ತಾರಲ್ಲ ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್. ಸೊ ಪ್ರಕೃತಿ ಈಗ ಯಾವ ಜಾತಿ ಯಾವ ಧರ್ಮ, ಪ್ರಕೃತಿಗೆ ಯಾರು ಕನೆಕ್ಟ್ ಆಗ್ತಾರಲ್ವಾ ಅವರು ಆಧ್ಯಾತ್ಮಿಕವಾಗಿ ಇದ್ದಾರೆ ಅನ್ನೋದು ನನ್ನ ನಂಬಿಕೆ. ಸೊ ನಾನು ಮಾಡಿದ್ದೇನು ಅಂದ್ರೆ ನನ್ನ ಕಷ್ಟ ಕಾಲದಲ್ಲಿ ನಾನು ಎಲ್ಲವನ್ನ ಮಾಡಿ ನೋಡ್ಬಿಟ್ಟೆ. ಓಕೆ, ಎಲ್ಲಾ ತರಹದ XYZ ನೀವೇನ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡಿದೆ. ಸೊ ನನಗೆ ಪರಿಹಾರ ಸಿಕ್ಕಿದ್ದು ಎಲ್ಲಿ ಅಂತಂದು ಹೇಳಿದ್ರೆ ಪ್ರಕೃತಿಯಲ್ಲಿ, ನೇಚರ್. ಸೊ ಯಾರು ನೇಚರ್ಗೆ ಕನೆಕ್ಟ್ ಆಗ್ತಾರೆ, ಯಾರು ಪ್ರಕೃತಿಯಲ್ಲಿ ತಲ್ಲೀನರಾಗ್ತಾರೆ, ಯಾರು ಪ್ರಕೃತಿಗೆ ತಮ್ಮನ್ನ ತಾವು ತೊಡಗಿಸಿಕೊಡ್ತಾರೆ, ಅವರು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಸೊ ಅದೇ ಆಧ್ಯಾತ್ಮಿಕ ಅಂತ ಹೇಳೋದು. ಸೊ ಇವತ್ತು ನೀವೇನು ಮಾಡಬೇಡಿ. ಓಕೆ, ಇವತ್ತು ನೀವೇನ್ ಮಾಡಿ ಅಂತ ಹೇಳಿದ್ರೆ ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಟ್ಟು ನಿಮ್ಮ ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೊಳ್ಳಿ. ಓಕೆ, ನೀವು ಕಷ್ಟಪಟ್ಟಿದ್ದು, ನಿಮ್ಮ ಸುಖ ಪಟ್ಟಿದ್ದು, ನಿಮ್ಮ ಲೈಫಲ್ಲಿ ನಡೆದಿದ್ದು ಎಲ್ಲವನ್ನ ನೆನೆಸ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಸೊ ಈ ಝೂಮ್ ಮೀಟಿಂಗ್ ಆಗಿದ್ಮೇಲೆ ಎರಡನೇದೇನು ಅಂತಂದು ಹೇಳಿದ್ರೆ ಇವತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಬೇಕು ಅನ್ನೋದನ್ನ ಕ್ಲಾರಿಟಿ ತಗೊಳ್ಳಿ. ನಾನೀಗ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಓಕೆ, ಸೊ ಹೇಳ್ತೀನಿ ನೋಡಿ. ಈಗ ಏನಾಗುತ್ತೆ ನೋಡಿ, 2 ಪಾಠ ನಾನು ಮಾಡಿದೆ. ಒಂದು ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ ನೀವು ಫಿಟ್ ಇಲ್ಲ ಅಂದ್ರೆ ಜೀವನದಲ್ಲಿ ಸಾಧನೆ ಮಾಡಲ್ಲ. ನೀವು ಆಧ್ಯಾತ್ಮಿಕವಾಗಿ ಫಿಟ್ ಇರಲ್ಲ. ಯಾಕಂದ್ರೆ ನನಗೂ ತಗೊಳ್ಳಿ, ನಾನು ಮೆಂಟಲಿ ಫಿಟ್ ಇದ್ದೆ, ಫಿಸಿಕಲಿ ಫಿಟ್ ಇದ್ದೆ. ನಾನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ. ನಾನು ಓಡಾಡಿರುವಂತ ಜಾಗ ಊರೇ ಇಲ್ಲ, ಅಷ್ಟು ಕಷ್ಟ ಪಡ್ತಾ ಇದ್ದೆ. ಬಟ್ ಆದ್ರೂ ನಾನು ಅನ್ಕೊಂಡಿರೋ ಲೆವೆಲ್ಗೆ ಯಶಸ್ಸನ್ನ ಪಡೆದಿದ್ದಿಲ್ಲ. ಓಕೆ, ಅನ್ಕೊಂಡಿರೋ ಲೆವೆಲ್ಗೆ ಯಶಸ್ಸು ಪಡೆದಿದ್ದಿಲ್ಲ. ಯಾವಾಗ ನಾನು ಆಧ್ಯಾತ್ಮಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡೆ ಅವಾಗ ನಾನು ದೊಡ್ಡ ಯಶಸ್ಸನ್ನ ಪಡೆದೆ. ಈಗ ನೀವು ಪ್ರಶ್ನೆ ನಿಮ್ ತಲೆಯಲ್ಲಿ ಬರ್ತಾ ಇರ್ಬೋದು, ಸರ್ ಹಂಗಾದ್ರೆ ಈಗ ಸಕ್ಸಸ್ ಆದವರೆಲ್ಲ ನೀವ್ ಹೇಳ್ದಂಗೆ ಇರ್ತಾರ, ನೇಚರಿಗೆ ಕನೆಕ್ಟ್ ಆಗಿರ್ತಾರ, ಸಕ್ಸಸ್ ಆದವರೆಲ್ಲ ನಿಮ್ ತರಾನೇ ಇರ್ತಾರ, ಸಕ್ಸಸ್ ಆದವರೆಲ್ಲ ನೀವ್ ಹೇಳ್ದಂಗೆ ಕೇಳ್ತಾರ, ಸಕ್ಸಸ್ ಆದವರೆಲ್ಲ ಸ್ಪಿರಿಚುವಲಿ ಫಿಟ್ ಇರ್ತಾರ, ಸಕ್ಸಸ್ ಇವತ್ತು ಕೋಟ್ಯಾಧಿಪತಿ ಆದವರೆಲ್ಲ ಫಿಸಿಕಲಿ ಫಿಟ್ ಇರ್ತಾರ, ಆಮೇಲೆ ಫಾರಿನ್ ಅಲ್ಲಿ ಏನು ಸರಸ್ವತಿ ಇದಾರ, ಫಾರಿನ್ ಅಲ್ಲಿ ಏನು ದೇವ್ರು ಇದಾರ, ಫಾರಿನ್ ಅಲ್ಲಿ ಏನು ಅದು ನಂಬ್ತಾರ.
ಈ ರೀತಿ ನಿಮಗೆ ಸಾವಿರಾರು ಊಹಾಪೋಹಗಳು ಬರ್ತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ, ಮೈಂಡ್ ಅಲ್ಲಿ. ಓಕೆ, ಅದನ್ನೆಲ್ಲ ಬದಿಗಿಟ್ಬಿಡಿ ಸ್ನೇಹಿತರೆ. ಸ್ವಲ್ಪ ನಾನು ಹೇಳೋದನ್ನ ಕೂಲ್ ಆಗಿ ಕೇಳಿ. ನೀವು ಒಪ್ಕೊಂತ ಬನ್ನಿ ಒಂದೊಂದು. ನೀವು ಸ್ಪಿರಿಚುವಲಿ ಫಿಟ್ ಆಗಿದ್ರೆ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಸ್ಪಿರಿಚುವಲಿ ಅಂತ ಹೇಳಿದ್ರೆ ನಾನು ಕ್ಲಾರಿಟಿ ಕೊಟ್ಟೆ. ನೀವು ಮೆಡಿಟೇಷನ್ ಮಾಡೋದು, ಭಜನೆ ಮಾಡೋದು, ನಮಾಜ್ ಮಾಡೋದು, ಚರ್ಚಿಗೆ ಹೋಗೋದು, ಅದು ಅಷ್ಟೇ ಅಲ್ಲ, ಅದು ಭಕ್ತಿ ಸ್ನೇಹಿತರೆ. ಸೊ ಭಕ್ತಿ ಬೇರೆ, ಶಕ್ತಿ ಬೇರೆ. ಸೊ ಈ ಶಕ್ತಿಗೂ ಭಕ್ತಿಗೂ ಬಹಳ ವ್ಯತ್ಯಾಸ ಇದೆ. ಓಕೆ, ಸೊ ಭಕ್ತಿ ಅಂತ ಹೇಳಿದ್ರೆ ನೀವು ದೇವರಿಗೆ ಕನೆಕ್ಟ್ ಆಗೋದು ಭಕ್ತಿ. ಶಕ್ತಿ ಅಂತ ಹೇಳಿದ್ರೆ ನೀವು ಪ್ರಕೃತಿಗೆ ಕನೆಕ್ಟ್ ಆಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದು ಶಕ್ತಿ, ನನ್ನ ಪ್ರಕಾರ. ಸೊ ಈ ಶಕ್ತಿ ಯಾರಲ್ಲಿ ಉದ್ಭವ ಆಗುತ್ತೆ, ಅವರು ಮಿರಾಕಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಬರ್ತಾರೆ. ಸೊ ಅದನ್ನ ನೀವು ಕೂಡ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಪ್ರತಿಯೊಬ್ರು ಮಾಡ್ಬೋದು. ಪ್ರತಿಯೊಬ್ಬ ಸ್ಟೂಡೆಂಟ್ ಮಾಡ್ಬೋದು, ಪ್ರತಿಯೊಬ್ಬ ಇಂಜಿನಿಯರ್ ಮಾಡ್ಬೋದು, ಪ್ರತಿಯೊಬ್ಬ ಡಾಕ್ಟರ್, ಲಾಯರ್, ಹೌಸ್ ವೈಫ್, ಪ್ರತಿಯೊಬ್ರು ಮಾಡ್ಬೋದು. ಓಕೆ, ಸೊ ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಇರುತ್ತೆ. ಪ್ರತಿಯೊಬ್ರು ಇದನ್ನ ಮಾಡೋದ್ರಿಂದ ತುಂಬಾ ಲೈಫ್ ಅಲ್ಲಿ ಯಶಸ್ಸನ್ನ ಪಡಿತಾರೆ. ಸೊ ಈಗ ಹಾಗೆ ನಾನು ಸ್ವಲ್ಪ ಮುಂದಕ್ಕೆ ಬರ್ತೀನಿ. ವಾಟ್ ಈಸ್ ಭಕ್ತಿ ಮತ್ತೆ ಶಕ್ತಿ ಅನ್ನೋ ವಿಷಯ ನಿಮಗೆ ಕ್ಲಾರಿಟಿ ಬಂತು ಅಲ್ವಾ? ಸೊ ಭಕ್ತಿ ಅಂದ್ರೇನು, ಶಕ್ತಿ ಅಂದ್ರೇನು ವ್ಯತ್ಯಾಸ ಗೊತ್ತಾಯ್ತು. ಈಗ ಇನ್ನೊಂದು ಕ್ಲಾರಿಟಿ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಒಂದು ಕಾರು ದಾರಿಯಲ್ಲಿ ಚಲಿಸ್ತಾ ಇದೆ, ಆ ಮಳೆ ಬರ್ತಾ ಇದೆ. ಸೊ ಆ ಕಾರಿನ ವಿಂಡೋ ಗ್ಲಾಸ್ ಮೇಲ್ಗಡೆ ಏರ್ತಾ ಇಲ್ಲ. ಸೊ ಏನು ತೊಂದರೆ ಇಲ್ಲ, ಹೌದಾ? ನೀರು ಒಳಗಡೆ ಬರ್ತಾ ಇದೆ, ನೋ ಪ್ರಾಬ್ಲಮ್. ಆ ಕಾರಿನ ಒಂದು ಲೈಟ್ ಕಾಣಿಸ್ತಾ ಇಲ್ಲ, ನೋ ಪ್ರಾಬ್ಲಮ್. ಇನ್ನೊಂದು ಲೈಟ್ ಕಾಣಿಸ್ತಾ ಇದೆ, ನಾವು ಗಾಡಿ ರನ್ ಮಾಡ್ಬೋದು. ಆ ಕಾರಿನ ಡಿಕ್ಕಿ ಬಾಗ್ಲು ಕೂತಿಲ್ಲ, ನೋ ಪ್ರಾಬ್ಲಮ್, ನಾವು ಕಾರನ್ನ ಮತ್ತೆ ಓಡಿಸ್ತಾ ಹೋಗ್ಬೋದು. ಬಟ್ ಸ್ನೇಹಿತರೆ, ಆ ಕಾರಿನ ವೈಪರ್ ಕೆಲಸ ಮಾಡ್ತಾ ಇಲ್ಲ. ಗ್ಲಾಸ್ ನೀರು ಒರೆಸ್ತಾ ಇರತ್ತಲ್ಲ, ವೈಪರ್ ಕೆಲಸ ಮಾಡ್ತಾ ಇಲ್ಲ. ಈ ಕಾರನ್ನ ಮುಂದೆ ಓಡಿಸೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೊ ಮಳೆ ಬರುವಾಗ ಆ ಕಾರ್ ಮುಂದಕ್ಕೆ ಹೋಗ್ಬೇಕು ಅಂತಂದ ಹೇಳಿದ್ರೆ ನಮ್ಮ ಎದುರುಗಡೆ ಕಾಣುವಂತಹ ಗ್ಲಾಸ್ ಸ್ವಚ್ಛವಾಗಿ ಇದ್ರೆ ನಮಗೆ ಡ್ರೈವಿಂಗ್ ಮಾಡೋದಕ್ಕೆ ಸುಲಭವಾಗುತ್ತೆ. ಸೊ ವಿಂಡೋ ಗ್ಲಾಸ್ ಕೂತಿಲ್ಲ, ಡಿಕ್ಕಿ ಸರಿಯಾಗಿಲ್ಲ, ಒಂದ್ ಹೆಡ್ಲೈಟ್ ಕೆಲಸ ಮಾಡ್ತಾ ಇಲ್ಲ, ಇಂಡಿಕೇಟರ್ ಕೆಲಸ ಮಾಡ್ತಾ ಇಲ್ಲ, ನಮಗೇನು ಟೆನ್ಷನ್ ಇಲ್ಲ. ಬಟ್ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನಂದ್ರೆ ಕ್ಲಾರಿಟಿ, ಗ್ಲಾಸ್ ಕ್ಲಾರಿಟಿ. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಕ್ಲಾರಿಟಿ ಬೇಕು. ಬಹಳ ಜನರಿಗೆ ಯಾಕೆ ನಾನು ಓದ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ. ಬಹಳ ಜನರಿಗೆ ಯಾಕೆ ನಾನು ಹೌಸ್ ವೈಫ್ ಆಗಿದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ. ಬಹಳ ಜನಕ್ಕೆ ಯಾಕೆ ನಾನು ಬಿಸ್ನೆಸ್ ಮೆನ್ ಆಗಿದ್ದೀನಿ, ಬಿಸ್ನೆಸ್ ವುಮೆನ್ ಆಗಿದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ. ಜೀವನ ನಡೀತಾ ಇದೆ, ನಡೆಸ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿಗೆ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ, ಮುಂದೆ ಏನು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಅವ್ರ ಹತ್ರ. ಅವ್ರ ಹತ್ರ ಒಂದೇ ಒಂದು ಉತ್ತರ ಏನ್ ಗೊತ್ತಾ? ದೇವ್ರ ಆಡಿಸ್ದಂಗ ಆಗತ್ತೆ, ದೇವ್ರು ಇಟ್ಟಂಗ ಆಗತ್ತೆ, ದೇವ್ರು ಹಣೆ ಬರಹ ಬರ್ದಿರ್ತಾನೆ, ದೇವ್ರು ಎಲ್ಲ ಡಿಸೈಡ್ ಮಾಡಿರ್ತಾನೆ, ಅದೇ ನಮ್ಮ ಜೀವನದಲ್ಲಿ ನಡೆಯೋದು. ಓಕೆ, ಸೊ ನಾಳೆ ಏನು ನನಗೆ ಗೊತ್ತಿಲ್ಲ, ದೇವ್ರು ಇಟ್ಟಂಗೆ ಇರ್ತೀನಿ. ಈ ರೀತಿಯಾದಂತಹ ಡೈಲಾಗ್ ಗಳನ್ನ ಹೇಳ್ತಾ ಅವರು ಜೀವನದಲ್ಲಿ ನಡೀತಾ 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 ಇದ್ದಾರೆ. ಅಂದ್ರೆ ಜೀವನದಲ್ಲಿ ಬದುಕಿದ್ದಾರೆ, ಅವರಷ್ಟೇ ಜೀವನದಲ್ಲಿ ಬದುಕಿದ್ದಾರೆ. ಜೀವನದಲ್ಲಿ ಯಾಕೆ ಬದುಕಿದ್ದಾರೆ, ಏನು ಮಾಡಬೇಕು ಅದ್ರ ಬಗ್ಗೆ ಕ್ಲಾರಿಟಿನೇ ಅವರಿಗೆ ಗೊತ್ತಿಲ್ಲ. ಜೀವನವನ್ನ ನಡೆಸ್ಬೇಕಲ್ಲ ಅಂತ ನಡೆಸ್ತಾ ಇದ್ದಾರೆ, ಓದ್ಬೇಕಲ್ಲ ಅಂತ ಓದ್ತಾ ಇದ್ದಾರೆ, ದುಡಿಬೇಕಲ್ಲ ಅಂತ ದುಡಿತಾ ಇದ್ದಾರೆ. ಬಟ್ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ಸೊ ಇದೇ ರೀತಿ ನಂದು ಒಂದಾನೊಂದು ಕಾಲದಲ್ಲಿ ಈ ರೀತಿ ಜೀವನ ಆಗಿತ್ತು. 10 ವರ್ಷದ ಹಿಂದೆ ನಾನು ಮಾತಾಡಿದ್ರೆ ನನ್ನ ಜೀವನ ಎಲ್ಲಿಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದೆ, ನಾನು ಬಿಸ್ನೆಸ್ಸಿಗೆ ಬಂದ್ಬಿಟ್ಟೆ. ಬಿಸ್ನೆಸ್ ನೋಡಿದ್ರೆ ನಡೀತಾ ಇರಲಿಲ್ಲ, ಮನೆಯಲ್ಲಿ ನೋಡಿದ್ರೆ ಜಗಳ ನಡೀತಾ ಇರ್ತಾ ಇತ್ತು. ಸೊ ಹೆಲ್ತ್ ಅಲ್ಲಿ ನೋಡಿದ್ರೆ ಪ್ರಾಬ್ಲಮ್ ಆಗ್ತಾ ಇರ್ತಿತ್ತು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಸುಮ್ಮನೆ ದಿನ ಬೆಳಿಗ್ಗೆ ಆಗ್ತಾ ಇತ್ತು, ರಾತ್ರಿ ಮಲಗ್ತಾ ಇದ್ದೆ. ಸೊ ಇದೇ ನಡೀತಾ ಇತ್ತು ನನ್ನ ಜೀವನದಲ್ಲಿ. ಸೊ ಕೈಯಲ್ಲಿ ನೋಡಿದ್ರೆ ದುಡ್ಡು ಇರ್ತಾ ಇರ್ಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 0 ಇರ್ತಾ ಇತ್ತು. ಎಲ್ಲರ ಹತ್ರ ನೋಡಿದ್ರೆ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡಿತಾ ಇದ್ದೆ. ನನ್ನ ಜೀವನದಲ್ಲಿ ಅದು ಸಾಧನೆ ಮಾಡ್ತೀನಿ, ನಾನು ಬುಕ್ಸ್ ಬರಿತೀನಿ, ನಾನು ಏನಂತ ತೋರಿಸ್ತೀನಿ, ಎಲ್ಲ ಡೈಲಾಗ್ಗಳು ಹೊಡಿತಾ ಇದ್ದೆ. ಬಟ್ ಖಾಲಿ ಡಬ್ಬ. ಓಕೆ, ಎಂಡ್ ಆಫ್ ದ ಡೇ ಏನು ಷರತ್ತು ಅಂದ್ರೆ ಖಾಲಿ ಡಬ್ಬ, ನೋ ನಥಿಂಗ್.
ಸೊ ಐ ಹೋಪ್ ನಿಮ್ದು ಎಲ್ಲರದು ಅದೇ ತರ ಜೀವನ ಇದೆ ಅಂತ ನಾನು ಅನ್ನಲ್ಲ. ಯಾರ್ದು ಆ ತರ ಇದೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ನಿಮಗೆ 101 ಕನ್ಫ್ಯೂಷನ್ಗಳು ಇರುವಾಗ ತುಂಬಾ ಮುಖ್ಯ ಏನು ಅಂದ್ರೆ ಕ್ಲಾರಿಟಿ. ಸೊ ಈ ಝೂಮ್ ಮೀಟಿಂಗ್ ನಾನು ಕರೆಯೋದಕ್ಕೆ ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಕ್ಲಾರಿಟಿ ಸ್ನೇಹಿತರೆ. ಕ್ಲಾರಿಟಿ ಅಂತಂದು ಹೇಳಿದ್ರೆ ಸ್ಪಷ್ಟತೆ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸ್ಪಷ್ಟತೆ ನಮಗೆ ಬೇಕು. ನಮ್ಮ ಜೀವನದ ಸ್ಪಷ್ಟತೆ, ನಮ್ಮ ಬಿಸ್ನೆಸ್ಸಿನ ಸ್ಪಷ್ಟತೆ ನಮ್ಮಲ್ಲಿ ಇತ್ತು ಅಂತಂದು ಹೇಳಿದ್ರೆ ನಮ್ಮ ದಾರಿ ಸುಗಮವಾಗುತ್ತೆ. ಹೇಗೆ ನಾನು ಒಂದು ವೈಪರ್ ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ಒರೆಸ್ತಾ ಇರುತ್ತೆ ಗ್ಲಾಸ್ ಅನ್ನ, ನಮಗೆ ದಾರಿ ಕಾಣುತ್ತೆ, ನಾವು ಮುಂದಕ್ಕೆ ಕರೆಕ್ಟ್ ಆಗಿ ಹೋಗ್ತೀವಿ. ಅದೇ ರೀತಿಯಾಗಿ ಇವತ್ತು ನೀವು ಏನಾದ್ರೂ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತಂದು ಹೇಳಿದ್ರೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ನೀವು ಬಿಸ್ನೆಸ್ಸಿನಲ್ಲಿ ಏನಾದ್ರೂ ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಅಂದ್ರೆ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತಂದು ಹೇಳಿದ್ರೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ನಿಮ್ಮ ಮಕ್ಕಳು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ನಿಮ್ಮ ಬಿಸ್ನೆಸ್ ಲಿಂದ ನಿಮಗೆ ಕಸ್ಟಮರ್ಗಳು ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನಿಮಗೆ ಕಷ್ಟ ಕೊಡ್ತಿದ್ದಾರೆ ಅಂದ್ರೆ ಕ್ಲಾರಿಟಿ ಇಲ್ಲ ಅಂತ. ಸೊ ಎಲ್ಲದಕ್ಕೂ ಎಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ಕ್ಲಾರಿಟಿ. ಸೊ ಇವತ್ತು ಆ ಕ್ಲಾರಿಟಿಗೆ ನಾನು ನಿಮಗೊಂದು ಸೊಲ್ಯೂಷನ್ ಕೊಡಬೇಕು ಅಂತ ನಾನು ಬಂದಿದ್ದೀನಿ. ಸೊ ಒಂದೇದೇನು ಅಂತಂದು ಹೇಳಿದ್ರೆ ಫಸ್ಟ್ ನೀವೇನ್ ಬರ್ಕೊಳ್ಳಿ ಅಂತಂದು ಹೇಳಿದ್ರೆ ಒಂದು ಕ್ಲಾರಿಟಿಯನ್ನ ನಿಮ್ಮ ಜೀವನದಲ್ಲಿ ಪಡ್ಕೋಬೇಕು. ಇದನ್ನ ಹೆಡ್ಲೈನ್ ಆಗಿ ಬರ್ಕೊಂಡ್ಬಿಡಿ. ನನ್ನ ಜೀವನದಲ್ಲಿ ಇವತ್ತು ಕ್ಲಾರಿಟಿ ಬೇಕು, ನನ್ನ ಬಿಸ್ನೆಸ್ಸಿನಲ್ಲಿ ನನಗೆ ಕ್ಲಾರಿಟಿ ಬೇಕು ಅಂತ ಬರ್ಕೊಳ್ಳಿ. ಯಾಕಂದ್ರೆ ಇದು ದೊಡ್ಡ ಟಾಪಿಕ್. ಇದು ಒಂದು ದಿನ ಗಂಟ್ಲೆ ಆಗುತ್ತೆ ಮಾತಾಡ್ತಾ ಹೋದ್ರೆ. ಇಟ್ ಈಸ್ ಎ ಬಿಗ್ ಟಾಪಿಕ್. ನಾನು ನಿಮಗೆ ಝೂಮ್ ಮೀಟಿಂಗ್ ಅಲ್ಲಿ ಹಿಂಗೆ ಅರ್ಧ ಗಂಟೆಯಲ್ಲಿ ಅರ್ಥ ಮಾಡ್ಸಕ್ ಆಗಲ್ಲ. ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳುವಾಗ 101 ಪ್ರಶ್ನೆಗಳು ಬರ್ತವೆ, ಅದನ್ನ ಬದಗಿಟ್ಬಿಡಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಓಕೆ. ಸೊ ಈ ಕ್ಲಾರಿಟಿಯಲ್ಲಿ ಮೊದಲನೇದು ಬರೋದೇನು ಗೊತ್ತಾ ಸ್ನೇಹಿತರೆ? ವಿಷನ್. ಐ ಮೀನ್ ಟು ಸೇವ್ ಯುವರ್ ವಿಶ್. ನೀವು ಜೀವನದಲ್ಲಿ ಏನಾಗಬೇಕು ಅನ್ನೋದು ನಿಮ್ಮ ಆಸೆ ಇದೆ. ಸೊ ಬರ್ಕೊಳ್ಳಿ. ಈಗ ಹೇಳ್ತೀನಿ, ನಿಮ್ಮ ಹತ್ರ ಡೈರಿ ಪೆನ್ ಇದ್ರೆ. ಈಗ ಈ ವಿಶ್, ಆಸೆ 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 ಮನುಷ್ಯನಿಗೆ ಬಹಳ ಮುಖ್ಯ. ಬಹಳ ಜನ ಹೇಳ್ತಾರೆ ಆಸೆ ದುಃಖಕ್ಕೆ ಕಾರಣ ಅಂತ. ನಾನು ಒಪ್ಪಲ್ಲ ಸ್ನೇಹಿತರೆ. ಆಸೆ ಇಲ್ಲ ಅಂದ್ರೆ ನಾವ್ ಇವತ್ತು ಬದುಕದೇ ಇಲ್ಲ. ಓಕೆ. ನನ್ನ ಪ್ರಕಾರ ದುರಾಸೆ ದುಃಖಕ್ಕೆ ಕಾರಣ. ನನ್ನ ಪ್ರಕಾರ ಅತಿ ಆಸೆ ದುಃಖಕ್ಕೆ ಕಾರಣ, ಬಟ್ ಆಸೆ ದುಃಖಕ್ಕೆ ಕಾರಣ ಅಲ್ಲ. ಯು ಗಾಟ್ ಮೈ ಪಾಯಿಂಟ್. ಯಾಕಂದ್ರೆ ನೋಡಿ, ನನ್ನ ಮಗ ಚೆನ್ನಾಗಿ ಓದ್ಬೇಕು ಅನ್ನೋದು ನನ್ನ ಆಸೆ. ಓಕೆ. ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇದು ತಪ್ಪ? ನನ್ನ ಬಿಸ್ನೆಸ್ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಇದು ತಪ್ಪಲ್ಲ ಸ್ನೇಹಿತರೆ. ನನ್ನ ಒಬ್ಬಂದೇ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು, ಬೇರೆಯವ್ರದೆಲ್ಲ ಬಿಸ್ನೆಸ್ ಹಾಳಾಗ್ಬೇಕು ಅನ್ನೋದು ದುರಾಸೆ. ಇದು ತಪ್ಪು. ನಾನು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬೇಕು ಬಿಸ್ನೆಸ್ಸಿನಲ್ಲಿ, ಇದು ಅತಿಯಾದ ಆಸೆ ಅಂತಾರೆ. ಇದು ತಪ್ಪು. ನನ್ನ ಮಗ ಯೂನಿವರ್ಸಿಟಿ ಟಾಪರ್ ಆಗ್ಬೇಕು, ಇದು ದುರಾಸೆ, ಅತಿ ಆಸೆ. ಓಕೆ. ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಟಾಪರ್ ಆಗ್ಬೇಕು, ಒಳ್ಳೇದು. ಬಟ್ ರಾತ್ರೋರಾತ್ರಿ ಯೂನಿವರ್ಸಿಟಿ ಟಾಪರ್ ಆಗ್ಬೇಕಂದ್ರೆ ನಾನು ಏನು ಅವನಿಗೆ ಓದಿಸ್ತಾ ಇದ್ದೀನಿ? ರಾತ್ರಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ, ಅವನಿಗೆ ಏನು ಆಕ್ಟಿವಿಟೀಸ್ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ಕೌಂಟ್ ಆಗುತ್ತೆ. ಸುಮ್ಮನೆ ದುರಾಸೆ ಅತಿ ಆಸೆ ಪಡೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಗೋದಿಲ್ಲ. ಸೊ ಹಾಗಾಗಿ ಆಸೆ ಪಡೋದು ತಪ್ಪಲ್ಲ. ಓಕೆ. ನನ್ನ ಪ್ರಕಾರ ದುರಾಸೆ ಮತ್ತೆ ಅತಿಯಾದ ಆಸೆ ತಪ್ಪು ನನ್ನ ಪ್ರಕಾರ. ಇದು ನಿಮಗೇನಾದ್ರೂ ಇಷ್ಟ ಆದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗ್ಲೇಬೇಕಂತ ಏನು ರೂಲ್ಸ್ ಇಲ್ಲ. ಓಕೆ. ನಿಮ್ಮ ಪ್ರಕಾರ ನೀವೇನಾದ್ರೂ ತಪ್ಪು ಅಂದ್ರೆ ಅದನ್ನು ಕರೆಕ್ಟೇ. ಯಾಕಂದ್ರೆ ನಿಮ್ಮ ಆಂಗಲ್ ಅಲ್ಲಿ ನೀವು ಕರೆಕ್ಟೇ ಇರ್ತೀರಾ, ನನ್ನ ಆಂಗಲ್ ನಾನು ಕರೆಕ್ಟ್ ಆಗಿರ್ತೀನಿ. ಹೌದಲ್ಲ? ನನಗೇನು ಇಲ್ಲಿ 9 ಅಂತ ನಂಬರ್ ಕಾಣಿಸ್ತಾ ಇರುತ್ತೆ, ನಿಮಗೆ ಆ ಕಡೆಯಿಂದ 6 ಕಾಣಿಸ್ತಾ ಇರುತ್ತೆ. ಸೊ ನೀವು ನನ್ನ ಜಾಗದಲ್ಲಿ ಬಂದು ನಿಂತಾಗ ನಾನು ಹೇಳೋದು 9 ನಂಬರ್ ಅನ್ನೋದು ನಿಮಗೆ ಖಾತ್ರಿ ಆಗತ್ತೆ. ನೀವು ಅಲ್ಲೇ ಕುತ್ಕೊಂಡು ಸರ್ ನೀವು ಹೇಳೋದು ಹಾಗೆ ಹೀಗೆ ಅಂದ್ರೆ ನಿಮಗೇನು ಅರ್ಥ ಮಾಡಿಸೋದಕ್ಕೆ ನಾನು ಆಗೋಲ್ಲ. ಯಾಕಂದ್ರೆ ನೀವು ಕರೆಕ್ಟೇ ಅಲ್ವಾ? ನಿಮಗೆ ಆ ಕಡೆಯಿಂದ 6 ಕಾಣಿಸ್ತಾ ಇದೆ ಅದಕ್ಕೆ. ಸೊ ಆಸೆ. ಸೊ ಮೊದಲು ಒಂದು ಲೀಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಆರೋಗ್ಯದಲ್ಲಿ ಏನ್ ಆಸೆ ಇದೆ? ಮೊದಲನೇದು, ಆರೋಗ್ಯದಲ್ಲಿ ಏನ್ ಆಸೆ ಇದೆ ಅಂದ್ರೆ 6 ಪ್ಯಾಕ್ ಮಾಡ್ಬೇಕಾ, ಅಥವಾ 12 kg ಇಳಿಬೇಕಾ, ಅಥವಾ 5 kg ಏರ್ಬೇಕಾ,
ಅಥವಾ ಸ್ಲಿಮ್ ಟ್ರಿಮ್ ಆಗ್ಬೇಕಾ? ಇದು ಆರೋಗ್ಯದ ಆಸೆ. ಓಕೆ, ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೋಬೇಕಾ? ನಿಮಗೆ ಹೆಡ್ಡೇಕ್ ಬರ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ, ಅದನ್ನೆಲ್ಲ ಹೋಗ್ಲಾಡಿಸ್ಕೋಬೇಕಾ? ಇದೆಲ್ಲ ಆಸೆಯಲ್ಲಿ ಬರುತ್ತೆ. ಸೊ ಇದನ್ನ ಮೊದಲು ಲೀಸ್ಟ್ ಮಾಡ್ಕೊಳ್ಳಿ. ಸೊ ಆರೋಗ್ಯದ ಆಸೆ ಏನಿದೆ ಅಂತ ಲೀಸ್ಟ್ ಮಾಡ್ಕೊಳ್ಳಿ. ಎರಡನೇದೇನು ಅಂತಂದ್ರೆ ಹಣ, ಫೈನಾನ್ಷಿಯಲ್ ಆಸೆ. ಸೊ ನಿಮ್ಮ ಫೈನಾನ್ಷಿಯಲ್ ಆಸೆ ಏನಿದೆ ಸುಮ್ಮನೆ ಲೀಸ್ಟ್ ಮಾಡಿ. ಇವತ್ತು ಒಳ್ಳೆ ದಿನ ಇದೆ, ಇವತ್ತು ಒಳ್ಳೆ ಟ್ರೈನಿಂಗ್ ನಡೀತಾ ಇದೆ, ಸುಮ್ಮನೆ ಲೀಸ್ಟ್ ಮಾಡಿ. ಬಟ್ ಮುಂದ್ ವರ್ಷ ಅದೆಲ್ಲ ಆಗಿರುತ್ತೆ, ಆ ನಂಬಿಕೆ ಇರಲಿ ನಿಮ್ಮ ಮೇಲೆ. ಓಕೆ, ಸುಮ್ಮನೆ ಆಸೆ ಒಂದು ಲೀಸ್ಟ್ ಮಾಡಿ. ಓಕೆ, ಸೊ ಫೈನಾನ್ಷಿಯಲಿ ನಿಮಗೆ ಏನ್ ಬೇಕು? ಫೈನಾನ್ಷಿಯಲಿ ಏನ್ ಬೇಕು? ಸಪೋಸ್ ನಾನು ಉದಾಹರಣೆ ಹೇಳ್ತೀನಿ, ನೀವು ಬರ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 20 ಲಕ್ಷ ಆಗ್ಬೇಕಾ ನೆಕ್ಸ್ಟ್ ಇಯರ್ ಬರೋದ್ರಲ್ಲಿ? ಅಂದ್ರೆ ಅದು ಮ್ಯಾಚ್ ಆಗ್ಬೇಕು. ಓಕೆ, ನೀವು ನೋಡಿದ್ರೆ ಬೆಳಗ್ಗೆ ಎದ್ದು ಪಬ್ಜಿ ಆಡ್ಕೊಂತ ಕುತ್ಕೊಂಡು ರೀಲ್ಸ್ ನೋಡ್ಕೊಂತ ಕುತ್ಕೊಂಡು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 20 ಲಕ್ಷ ಆಗ್ಬೇಕು ಅಂದ್ರೆ ಆಗಲ್ಲ. ನಿಮ್ಮ ಶ್ರಮಕ್ಕೆ ಆ ಆಸೆಗೂ ಮ್ಯಾಚ್ ಆಗ್ಬೇಕು. ಯು ಗಾಟ್ ಮೈ ಪಾಯಿಂಟ್? ಶ್ರಮ ಇಷ್ಟು, ಆಸೆ ಇಷ್ಟು ಇದ್ರೆ ಅದು ಮ್ಯಾಚ್ ಆಗಲ್ಲ, ಬೈಪಾಸ್ ಆಗ್ಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಆಸೆ ಇಷ್ಟಿದ್ರೆ ಶ್ರಮನೂ ಇಷ್ಟೇ ಇರಬೇಕು, ಅವಾಗ ಇದು ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಆ ರೀತಿ ಬರ್ಕೊಳ್ಳಿ. ನೋಡಿ, ಹೆಲ್ತ್ ಬಗ್ಗೆ ಬರೀರಿ. ಈಗ ಹೆಲ್ತ್ ಬಗ್ಗೆ ನೀವು ಒಂದು 10-12 kg ಇಳಿಸ್ಬೇಕಾ, ಅದನ್ನ ಬರೀರಿ. ಓಕೆ, ಅಥವಾ ವೇಟ್ ಗೇನ್ ಮಾಡ್ಬೇಕಾ, ಅದನ್ನ ಬರೀರಿ. ಅದು ಪಾಸಿಬಲ್ ಇರೋದು ಬರೀರಿ. ಸುಮ್ಮನೆ ನೀವು 200 kg ಇರ್ತೀರಾ, ನಾನು 50 kg ಹಾಕ್ತೀನಿ ಮುಂದ್ ವರ್ಷ ಅಂತ ಬರೆದ್ರೆ ಅದು ಸಾಧ್ಯ ಇರಲ್ಲ. ಓಕೆ, ಸೊ ಅದಕ್ಕೆ ಏನೇನೆಲ್ಲ ಪ್ರಿಕಾಷನ್ ನೀವು ತಗೋಬೇಕು ಅದನ್ನ ಬರೀರಿ. ಅಂದ್ರೆ ನೋಡಿ, ಕ್ಲಾರಿಟಿ ಬರುತ್ತೆ ನಿಮ್ ಜೀವನದಲ್ಲಿ. ನಾನೀಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನಾಟ್ 100% ಕ್ಲಾರಿಟಿ, ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಯಾಕಂದ್ರೆ ಇದು ಝೂಮ್ ಮೀಟಿಂಗ್ ಆಗಿರೋದ್ರಿಂದ ನಾನು ನಿಮಗೆ ಎಲ್ಲವನ್ನು ಕ್ಲೀನ್ ಆಗಿ ಕ್ಲಾರಿಟಿ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಕೆಲವೊಂದು ನೀವು ಫಿಸಿಕಲ್ ಕ್ಲಾಸ್ ಇರುತ್ತೆ, ಇಲ್ಲಿ ಬಂದು ಕುತ್ಕೊಂಡು ಅಟೆಂಡ್ ಆಗಿ ತಗೋಬೇಕಾಗಿರುತ್ತೆ. ಓಕೆ, ಸೊ ಯಾರೆಲ್ಲ ನನ್ನ ಕ್ಲಾಸ್ ಬೇಕು ಅಂತ ಇರ್ತೀರಿ, ಸೊ ನನ್ನ ನಂಬರ್ ಕೂಡ ಇಟ್ಕೊಳ್ಳಿ. ನಾನು ನಿಮಗೆ ಟಚ್ ಅಲ್ಲಿ ಇರ್ತೀನಿ. ನಿಮಗೆ ಏನಾದರೂ ಡೌಟ್ಸ್ಗಳು ಇದ್ರೆ ನನಗೆ ನೀವು ವಾಟ್ಸಪ್ ಚಾಟ್ ಮುಖಾಂತರನು ಕೇಳ್ಬೋದು. ಆಮೇಲೆ ನನ್ನ ಜೊತೆಗೆ ಫೋನ್ ಮಾಡಿ ಮಾತಾಡ್ಬೋದು. ನನ್ನ ನಂಬರ್ ಬೇಕಾದ್ರೆ ತಗೊಳ್ಳಿ, 9739313938. 9739313938. ಈಗ ವಾಟ್ಸಪ್ಪಿಗೆ ಹೋಗಿ ನಂಬರ್ ಸೇವ್ ಮಾಡ್ಕೊಳ್ಳಿ, ಶರತ್ ಅಂತ. ಓಕೆ, ಸೊ ವಾಟ್ಸಪ್ ಅಲ್ಲಿ ಹೋಗಿ ಹಾಯ್ ಅಂತ ಹಾಕಿ. ಇದು ನನ್ನ ವಾಟ್ಸಪ್ ನಂಬರ್ ಕೂಡ. ಓಕೆ, ನಂಬರ್ ತಗೊಂಡ್ರಲ್ಲ, ಯಾರು ಫಸ್ಟ್ ಟೈಮ್ ಬಂದಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ಹಳುಬ್ರ ಹತ್ರ ಅಂದ್ರೂ ನನ್ನ ನಂಬರ್ ಇದೆ, ನನಗೆ ಆಲ್ರೆಡಿ ಮಾತಾಡಿದ್ದೀರಿ, ನೀವು ನನ್ನ ಫಾಲೋವರ್ಸ್ ಕೂಡ ಇದ್ದೀರಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಬರ್ತೀನಿ ನಾನು. ಸೊ 9739313938. ನೀವು ನನಗೆ ಎಲ್ಲರೂ ಟಚ್ ಅಲ್ಲಿ ಇರಬೇಕು. ಯಾರು ಹೊಸಬ್ರು ಇದ್ದೀರಾ ನೀವು ಮುದ್ದಾಮ್ ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ನನ್ನ ಜೊತೆಗೆ ಟಚ್ಗೆ ಬನ್ನಿ. ಹೊಸಬ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಫೈನಾನ್ಷಿಯಲ್ ಆಸೆ ಆಯ್ತು, ಹೆಲ್ತ್ ಬಗ್ಗೆ ಆಸೆ ಆಯ್ತು. ಎರಡನೇದೇನು ಗೊತ್ತಾ? ರಿಲೇಷನ್ ಆಸೆ. ಸೊ ನಿಮ್ಮ ರಿಲೇಷನ್ ಹೆಂಗಿರ್ಬೇಕು, ನಿಮ್ಮ ಹೆಂಡತಿ ಹೇಗಿರ್ಬೇಕು, ನಿಮ್ಮ ಗಂಡ ಹೇಗಿರ್ಬೇಕು, ನಿಮ್ಮ ಮಕ್ಕಳು ಹೇಗಿರ್ಬೇಕು, ಅಪ್ಪ ಅಮ್ಮನ ಜೊತೆಗೆ ಹೇಗಿರ್ಬೇಕು, ಅದನ್ನ ಒಂದು ಆಸೆ ಅಲ್ವಾ? ಸೊ ನಾನು ನನ್ನ ಹೆಂಡತಿ ಜೊತೆಗೆ ಈ ರೀತಿ ಇರ್ಬೇಕು, ನನ್ನ ಗಂಡನ ಜೊತೆಗೆ ಈ ರೀತಿ ಇರ್ಬೇಕು ಅನ್ನೋದನ್ನ ಬರ್ಕೊಳ್ಳಿ. ನಾವು ಅನ್ಯೋನ್ಯವಾಗಿರ್ಬೇಕು, ನನ್ನ ಮಗನ ಜೊತೆ ನಾನು ತುಂಬಾ ಹ್ಯಾಪಿಯಾಗಿ ಸಂತೋಷವಾಗಿರ್ಬೇಕು, ಇದನ್ನೆಲ್ಲ ಬರ್ಕೊಳ್ಳಿ. ಓಕೆ, ನನ್ನ ಅಪ್ಪ ಅಮ್ಮನ ಜೊತೆಗೆ ನಾನು ನಕ್ಕುವಂತ ಖುಷಿಯಾಗಿರ್ಬೇಕು, ರಿಲೇಷನ್. ಓಕೆ, ನಿಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ಜೊತೆಗೆ ನೀವು ಹೇಗಿರ್ಬೇಕು, ಎಲ್ಲರನ್ನ ತಗೊಳ್ಳಿ. ಸೊ ಇಲ್ಲಿ ಎಲ್ಲರನ್ನ ತಗೋಬೇಕಾದ್ರೆ ಒಂದು ಸಮಸ್ಯೆ ಬರುತ್ತೆ, ನಮ್ಮ ಈಗೋ ಅಡ್ಡ ಬರುತ್ತೆ. ಆ ಈಗೋ ಏನು ಅಂದ್ರೆ, ನಾವು ಜಗಳ ಆಡಿರ್ತೀವಿ ಯಾರ ಜೊತೆಗೋ, ನಾವು ಯಾರ ಜೊತೆಗೋ ಮನಸ್ತಾಪ ಮಾಡ್ಕೊಂಡಿರ್ತೀವಿ, ನಮಗೆ ಯಾರೋ ಮದ್ವೆ ಕರೆದಿರಲ್ಲ, ಯಾರೋ ಊಟಕ್ಕೆ ಕರೆದಿರಲ್ಲ, ಯಾರೋ ನಮ್ಮ ಮನೆ ಊರಿಗೆ ಬಂದಿರ್ತಾರೆ ಮನೆಗೆ ಬಂದಿರಲ್ಲ, ಅಥವಾ ಯಾರೋ ನಮ್ಮ ಬಗ್ಗೆ ಚಾಡಿ ಹೇಳಿರ್ತಾರೆ, ಅದು ಯಾವ್ದೋ 3ನೇ ವ್ಯಕ್ತಿಲಿಂದ ಕಿವಿಗೆ ಬಿದ್ದಿರುತ್ತೆ, ಅವರು ನಿಮ್ ಬಗ್ಗೆ ಚಾಡಿ ಹೇಳಿದಾರೆ ನೋಡಿ ಅಂತ. ಸೊ ಅವ್ರಿಗೆ ನಾವು ಮಾತು ಬಿಟ್ಟಿರ್ತೀವಿ, ಅವ್ರ ಮೇಲೆ ನಾವು ಏನೋ ದ್ವೇಷ ಕಾರ್ತಾ ಇರ್ತೀವಿ. ಸೊ ದಯವಿಟ್ಟು ಇದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕಾದ್ರೆ ಮಾಡಿಬಿಡಿ ಸ್ನೇಹಿತರೆ.
ಸೊ ಇವತ್ತು ಶಿವರಾತ್ರಿ ಇದೆ, ಇವತ್ತು ಒಳ್ಳೆ ದಿನ ಇದೆ. ಯಾರಿಗೆ ಎಕ್ಸ್ಕ್ಯೂಸ್ ಕೊಡ್ಬೇಕಂತಿದ್ದೀರಾ, ಯಾರಿಗೆ ನಿಮ್ ಜೀವನದಲ್ಲಿ ಮರಿಬೇಕು ಅಂತ ಇದ್ದೀರಲ್ಲ, ಯಾರಿಗೆ ಪಾಪ ಹೋಗ್ಲಿ ಬಿಡು ಅಂತ ಬಿಡ್ಬೇಕಂತಿದಿರಲ್ಲ, ಅವ್ರ ಹೆಸರನ್ನ ಬರೆದು ಪಾಪ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ. ಯಾಕಂದ್ರೆ ನೀವು ಯಾರ ಮೇಲೆ ಎಷ್ಟೇ ದ್ವೇಷ ಇಡ್ತಾ ಇದ್ರೇನು ನಿಮ್ಮಲ್ಲಿ ಈ ನೆಗೆಟಿವ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಇದು ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಕಂಡಿರುವಂತ ಸತ್ಯ. ನನಗೂ ತುಂಬಾ ಸಿಟ್ಟಿತ್ತು, ನನಗೂ ತುಂಬಾ ಹೊಟ್ಟೆ ಕಿಚ್ಚಿತ್ತು, ನನಗೂ ತುಂಬಾ ಈಗೋ ಇತ್ತು. ನಾನು ಇದನ್ನ ಹೇಳ್ಕೊಳೋದ್ರಲ್ಲಿ ಏನು ನಾಚಿಕೆ ಇಲ್ಲ. ಸೊ ಇದು ನನಗೆ ಸುಡ್ತಾ ಇತ್ತು. ಇದು ನನ್ನ ಅಹಂಕಾರ, ನನ್ನ ಸೊಕ್ಕು ನನಗೆ ಹಾಳು ಮಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ತಾಯಿಯವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಶರತ್, ಅವರವರ ಸೊಕ್ಕು, ಅವರವರ ದಿಮಾಕು, ಅವರವರ ಗಾಂಚಲಿ ಅವರಿಗೆ ಹಾಳು ಮಾಡತ್ತೆ ಹೊರತು ಬೇರೆಯವ್ರಿಗೆ ಏನು ತೊಂದರೆ ಕೊಡಲ್ಲ ಅಂತ. ಸೊ ನನ್ನ ಸೊಕ್ಕು, ನನ್ನ ಗಾಂಚಲಿ, ನನ್ನ ದಿಮಾಕದ್ಲಿಂದ ನಾನೇ ಹಾಳಾಗ್ತಾ ಇದ್ದೆ ಹೊರತು ನನ್ನ ನೆಂಟರು, ನನ್ನ ಸ್ನೇಹಿತರೆಲ್ಲ ಅದ್ಭುತವಾಗಿ ಬೆಳೀತಾ ಇದ್ರು. ನಾನೇನ್ ಅನ್ಕೊಂಡಿದ್ದೆ, ನನ್ನ ಅಹಂಕಾರ ಏನು ಅಂತ ತೋರಿಸಿದ್ರೆ ಅವನಿಗೆ ಪಾಠ ಕಲಿಸ್ದಂಗ ಆಗತ್ತೆ ಅಂತ. ನನ್ನ ಅಹಂಕಾರ ನನಗೆ ಸುಡುತ್ತೆ. ಸೊ ಅದಕ್ಕೆ ಇವತ್ತು ದಯವಿಟ್ಟು ಅತ್ತೆ ಮೇಲೆ, ಸೊಸೆ ಮೇಲೆ, ಗಂಡನ ಮೇಲೆ, ಅಣ್ಣ ತಮ್ಮನ ಮೇಲೆ, ಸ್ನೇಹಿತರ ಮೇಲೆ, ಅಕ್ಕಪಕ್ಕ ಮನೆಯವ್ರ ಮೇಲೆ, ಯಾರ ಮೇಲೆ ನೀವು ಅಹಂಕಾರ ತೋರ್ಸಕ್ ಹೋಗ್ಬೇಡಿ, ಗಾಂಚಲಿ ತೋರ್ಸಕ್ ಹೋಗ್ಬೇಡಿ. ಯಾರೇ ನಿಮ್ಗೆ ಏನಾದ್ರೂ ನೋವು ಮಾಡಿದ್ರೆ ಅದನ್ನ ಮರೆಯೋ ಪ್ರಯತ್ನ ಮಾಡಿ, ಅವರಿಗೆ ಶ್ರಮಿಸ್ಬಿಟ್ಟು ಅವರನ್ನ ನಿಮ್ ಮನಸ್ಸಿನಿಂದ ತೆಗೆದಾಕೋ ಪ್ರಯತ್ನ ಮಾಡಿ. ಯಾಕೆ ಅಂದ್ರೆ ನೀವ್ ಯಾವಾಗ ಅವರನ್ನ ನೆನೆಸ್ಕೊಂತೀರಾ, ಯಾವಾಗ ಅವರನ್ನ ನೋಡ್ತೀರಾ, ನಿಮ್ಮ ಮನಸ್ಸು ಒಳಗಡೆ ಒಂದು ರಕ್ತ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಥಿಂಕಿಂಗ್ಸು, ನಿಮ್ಮ ಯೋಚನೆಗಳು ಇನ್ನು ಹಿಂದಕ್ಕೆ ಹೋಗುತ್ತೆ ಹೊರತು ಮುಂದಕ್ಕಂತರೂ ಬರಲ್ಲ. ಸೊ ಒಂದು ಮನುಷ್ಯ ಯಾವಾಗ ಅಳ್ತಾನೆ ಕಾರಣ ಇಲ್ಲದೆ, ಓಕೆ, ಯಾವಾಗ ಸುಮ್ನೆ ಹಳೆದನ್ನ ನೆನೆಸ್ಕೊಂಡು ಅಳೋದು, ಬೇಜಾರಾಗೋದು, ಮಾನಸಿಕ ನೋವನ್ನ ಅನುಭವಿಸ್ತಾ ಇರ್ತಾನಲ್ಲ, ಅವನು 100 ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇರ್ತಾನೆ ಅಂತ ಅರ್ಥ. ಸೊ ಇವತ್ತು ನೀವು ಇವತ್ತು ನೀವು ನೆನೆಸ್ಕೊಂಡ್ರಿ, ಯಾರನ್ನ ಬೈದ್ರಿ, ಯಾರನ್ನೋ ಹೀಯಾಳಿಸಿದ್ರಿ, ಯಾರನ್ನ ಶಾಪ ಹಾಕಿದ್ರಿ, ಯಾರಿಗೋ ಏನೋ ಅಂದ್ರಿ, ಅಥವಾ ನಿಮ್ಮ ಮನಸ್ಸನ್ನ ಹಳೇದನ್ನ ನೆನೆಸ್ಕೊಂಡು ನೀವೇ ಅಳ್ತಾ ಕೂತ್ರಿ ಒಂದು ರೂಮಲ್ಲಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇವತ್ತಿನಿಂದ ನೀವು 100 ದಿನ ಹಿಂದಕ್ಕೆ ಹೋದ್ರಿ ಅಂತ. ಮತ್ತೆ ಮೊದ್ಲಿಂದ ಪ್ರಯತ್ನ ಮಾಡ್ಬೇಕು. ಇದು ಬೇಕಾ? ಅಷ್ಟು ಟೈಮ್ ಇದೆನಾ ನಮ್ಮ ಜೀವನದಲ್ಲಿ? ಒಂದು ದಿನ ನಾವು ಸತ್ತೋಗ್ಬಿಡ್ತೀವಿ, ಹೌದಲ್ವಾ? ಸೊ ಹಾಗೆ ನಾವು ಹಿಂದೆ 100 ಹೆಜ್ಜೆ ಹಿಂದೆ ಹೋಗ್ತಾ ಇದ್ರೆ ಮತ್ತೆ ಸಾಧನೆ ಮಾಡೋದು ಯಾವಾಗ? ಕೋಟ್ಯಾಧಿಪತಿ ಆಗೋದು ಯಾವಾಗ? ಸ್ವಲ್ಪ ಕಾಮನ್ ಆಗಿ ಯೋಚನೆ ಮಾಡಿ ನೋಡಿ. ಸೊ ಇವತ್ತು ಯಾರಿಗೋ ಶಾಪ ಹಾಕೋದ್ರಿಂದ, ಸೊ ಗಂಡ ಹಿಂಗೆ ಅಂತ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತಾರೆ ಕೆಲವರು. ನನ್ನ ಗಂಡ ಎಲ್ಲಿ ತಪ್ಪು ಮಾಡ್ತಾನೆ ನಾನು ತೋರಿಸ್ತೀನಿ, ನನ್ನ ಗಂಡಗೆ ರೆಡ್ ಹ್ಯಾಂಡಲ್ಲಿ ಹಿಡಿದು ತೋರಿಸ್ತೀನಿ, ನನ್ನ ಹೆಂಡತಿಗೆ ರೆಡ್ ಹ್ಯಾಂಡಲ್ಲಿ ಹಿಡಿದು ತೋರಿಸ್ತೀನಿ. ಅವಳು ಇದೇ ತಪ್ಪು ಮಾಡ್ತಾಳೆ, ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ, ಅವಳ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳಲ್ಲ, ಅವಳಿಗೆ ಪ್ರೂವ್ ಮಾಡಿ ತೋರಿಸ್ತೀನಿ, ನನ್ನ ಮಕ್ಳಿಗೆ ನಾನು ಏನು ಅಂತ ಈ ರೀತಿ ನಾವು ಮಾಡ್ಕೊಂತ 100 ಹೆಜ್ಜೆ ಹಿಂದಕ್ಕೆ ಬರ್ತಾ ಇದೀವಿ. ಸೊ ಅದಕ್ಕೂ ಬೆಟರ್ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋಣ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗೋ ಪ್ರಯತ್ನ ಮಾಡೋಣ, ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಸೊ ಇದು ನನ್ನ ಜೀವನದಲ್ಲಿ ನಾನು ಕಂಡ್ಕೊಂಡಿದ್ದು. ನಾನೇನ್ ಮಾಡಿದ್ದೆ ಅಂತಂದ್ ಹೇಳಿದ್ರೆ, ನಾನು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು, ಎಲ್ಲರನ್ನೂ ಪ್ರೂವ್ ಮಾಡಿಬಿಟ್ಟು, ನಾನು ಗ್ರೇಟ್ ಅಂತ ತೋರಿಸ್ಬಿಟ್ಟು ಮುಂದೆ ಹೋಗೋಣ ಅಂತ. ಬಟ್ 15 ವರ್ಷ ತಗೊಂಡೆ ಸ್ನೇಹಿತರೆ. 15 ವರ್ಷದಲ್ಲಿ ನಾನು 1 ಇಂಚು ಮುಂದೆ ಹೋಗ್ಲಿಲ್ಲ, ಒಂದು ಹೆಜ್ಜೆನೂ ಮುಂದೆ ಹೋಗ್ಲಿಲ್ಲ. ಇದನ್ನೆಲ್ಲ ಬದಗಿಟ್ಬಿಟ್ಟು ಕೇವಲ 3 ವರ್ಷ ಯೋಚನೆ ಮಾಡಿದೆ. ನಾನು 5-6 ಪುಸ್ತಕಗಳನ್ನ ಬರೆದೆ, ನನಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ತು, ನಾನು ಹಣ ಗಳಿಸಿದೆ, ಹೆಸರು ಗಳಿಸಿದೆ, ನನ್ನ ಹೆಸರು ಹೊರ ದೇಶದಲ್ಲಿ ಬಂತು, ಹೊರ ರಾಜ್ಯದಲ್ಲಿ ನನ್ನ ಹೆಸರು ಬಂತು. ಸೊ ಬೆಂಗಳೂರಿನಲ್ಲಿ ಆಫೀಸ್ ಮಾಡಿದೆ, ಎಲ್ಲ ಹ್ಯಾಪಿ ಲೈಫ್ ಲೀಡ್ ಮಾಡಿದೆ. ಯಾಕೆ ಅಂದ್ರೆ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂಡೆ. ನಾನು ಬೇರೆಯವ್ರಿಗೆ ಬದಲಾವಣೆ ಮಾಡಕ್ ಹೋಗ್ತಾ ಇದ್ದೆ, ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ. ಸೊ ಈ ಪ್ರಪಂಚದಲ್ಲಿ ಯಾರಿಗೂ ಬೇರೆಯವ್ರಿಗೆ ಬದಲಾವಣೆ ಮಾಡಕ್ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮ ಅಪ್ಪ ಅಮ್ಮನ ಬದಲಾವಣೆ ಮಾಡೋಕ್ಕಾಗಲ್ಲ, ನಿಮ್ಮ ಗಂಡನ ಬದಲಾವಣೆ ಮಾಡೋಕ್ಕಾಗಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಯಾರನ್ನ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಆಗ್ತಿತ್ತೇನೋ ಹಳೆ ಕಾಲದಲ್ಲಿ. ಈಗ ಮೊಬೈಲ್ ಬಂದಾಗ್ಲಿಂದ ಎಲ್ಲರೂ ಮೊಬೈಲಿಗೆ ಬದಲಾವಣೆ ಆಗೋಗ್ಬಿಟ್ಟಿದ್ದಾರೆ. ಎಲ್ಲರೂ ನಾನು ಕರೆಕ್ಟ್ ನೀನು ಕರೆಕ್ಟ್, ನಾನು ಕರೆಕ್ಟ್ ನೀನು ಕರೆಕ್ಟ್, ಈ ರೀತಿ ಬಂದಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೇದು ಹೇಳೋದನ್ನ ಪ್ರಯತ್ನ ಮಾಡೋಣ ಹೊರತು
ನಾವು ಬದಲಾವಣೆ ಮಾಡೋ ಪ್ರಯತ್ನದಲ್ಲಿ ಮುದುಕರಾಗೋದು ಬೇಡ. ನಾವು ಸಾಧನೆ ಕಡೆಗೆ ಗಮನ ಕೊಡೋಣ. ನಾವು ಸಾಧನೆ ಮಾಡ್ತಾ ಹೋಗೋಣ. ಸೊ ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ಗಳನ್ನ ಮಾಡ್ತಾ ಹೋಗೋಣ. ಅವಾಗ ಅವರಾಗೆ ನಿಧಾನಕ್ಕೆ ಬದಲಾವಣೆ ಆಗ್ತಾರೆ. ಇವತ್ತು ನಾನು ನನ್ನ ಹೆಂಡತಿಗೆ ಬದಲಾವಣೆ ಮಾಡ್ತೀನಿ, ಮಕ್ಳಿಗೆ ಬದಲಾವಣೆ ಮಾಡ್ತೀನಿ, ಅಪ್ಪ ಅಮ್ಮಗೆ ಬದಲಾವಣೆ ಮಾಡ್ತೀನಿ ಅಂತ ಹೋಗಿದ್ರೆ ಇನ್ನು ಎಲ್ಲಿ ಇರ್ತಿದ್ನೋ ಏನೋ. ಯಾವಾಗ ನಾನು ಅಚೀವ್ಮೆಂಟ್ ಮಾಡಿದೆ, ಎಲ್ಲರೂ ನನ್ನ ಹಿಂದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಎಸ್ ಶರತ್ ಯು ಆರ್ ರೈಟ್ ಅಂತ ಬಂದ್ರು. ಎಸ್ ಯು ಆರ್ ರೈಟ್, ಲೆಟ್ಸ್ ಫಾಲೋ ಅಂತ ಶರತ್ತಿಗೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಸಾಧ್ಯ ಇದೆ ಸ್ನೇಹಿತರೆ, ನಿಮ್ ಕಡೆಯಿಂದನೂ ಸಾಧ್ಯ ಇದೆ. ಬಟ್ ನಾವು ಮಿಡಿಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಿದೀವಿ ಗೊತ್ತಾ? ನಾವು ಈ ಚೀಪ್ ಥಿಂಕಿಂಗ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದೀವಿ. ಈ ಚೀಪ್ ಥಿಂಕಿಂಗ್ ಅಲ್ಲೇ ಸಾಯ್ತಾ ಇದೀವಿ. ನಾನು ಏನಂತ ಪ್ರೂವ್ ಮಾಡ್ತೀನಿ, ಅವನ್ ತಪ್ಪು ತೋರಿಸ್ಕೊಡ್ತೀನಿ. ಯಾರು ಅವ್ರ ತಪ್ಪನ್ನ ಒಪ್ಕೊಳಕ್ ತಯಾರಿಲ್ಲ ಸ್ನೇಹಿತರೆ. ಒಪ್ಪಿಸಿ ಬೇಕಾದ್ರೆ ನೋಡೋಣ ಅಂತ. ಯಾರು ಅವ್ರ ತಪ್ಪನ್ನ ಒಪ್ಕೊಳಕ್ ತಯಾರಿಲ್ಲ. ಸೊ ಅದರಲ್ಲೇ ಸಮಯ ವ್ಯರ್ಥ ಮಾಡೋ ಬದ್ಲಿ ನಾವ್ ಯಾಕೆ ನಮ್ಮ ಲೈಫ್ ಅಲ್ಲಿ ಕ್ಲಾರಿಟಿ ತಗೊಂಡು ಮುಂದಕ್ಕೆ ಹೋಗ್ಬಿಟ್ಟು ಸಾಧನೆ ಮಾಡಿದ್ಮೇಲೆ ಅವರೇ ವಾಪಸ್ ಬರ್ತಾರೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ, ಸರ್ ನನಗೆ ಆ ತರ ಆಗಿದೆ, ಈ ಕಷ್ಟ ಆಗಿದೆ, ನನ್ ಗಂಡ ಹಿಂಗಂದ್ರು, ನನ್ನ ಮಕ್ಳು ಹಿಂಗಂದ್ರು. ನಾನು ಅವ್ರಿಗೆ ಹೇಳೋದು ಒಂದೇ ಒಂದು, ಮೇಡಮ್ ನೀವು ಸಾಧನೆ ಮಾಡಿ, ನಿಮ್ಮಿಂದ ನಿಮ್ ಗಂಡನೂ ಬರ್ತಾನೆ, ನಿಮ್ ಮಕ್ಕಳು ಬರ್ತಾರೆ, ನಿಮ್ ಅತ್ತೆ ಮಾವನು ಬರ್ತಾರೆ. ನೀವು ಸಾಧನೆ ಮಾಡದೆ ವಟ 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 ಮಾತಾಡ್ತಾ ಇದ್ರೆ ನೀವೆಲ್ಲರನ್ನ ಕಳ್ಕೊಂತೀರಾ ಅಂತ. ನೀವ್ ಬಾಯಿಲಿಂದ ಮಾತಾಡೋದ್ರಿಂದ ನೀವೆಲ್ಲವನ್ನ ಕಳ್ಕೊಂತೀರಾ. ನೀವು ಸಾಧನೆ ಮಾಡಿ, ಸಾಧನೆಯಲ್ಲಿ ಮಾತಾಡಿ. ಸಾಧನೆಯಲ್ಲಿ ನೀವು ಮಾತಾಡಿದ್ರೆ ಎಲ್ಲರೂ ನಿಮಗೆ ಶರಣಾಗತರಾಗ್ತಾರೆ, ಎಲ್ಲರೂ ನಿಮಗೆ ತಲೆ ಬಾಗಿಸ್ತಾರೆ. ಸೊ ಫೋಕಸ್ ಎಲ್ಲಿರ್ಬೇಕು ಅಂದ್ರೆ ನಮ್ದು ಆ ಸೈಡ್ ಇರ್ಬೇಕು. ಬಟ್ ನಾವೀಗ ಏನಾಗ್ಬಿಟ್ಟಿದೀವಿ ಅಂತಂದ್ ಹೇಳಿದ್ರೆ, ನಮಗೆ ಸರಿಯಾಗಿ ಅಪ್ಪ ಅಮ್ಮ ಸಿಗ್ಲಿಲ್ಲ, ನಾನು ಕನ್ನಡ ಮಾತಾಡಿದ್ರೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವ, ನನ್ನ ಜೀವನದಲ್ಲಿ ಯಾಕೋ ಉದ್ಧಾರ ಆಗ್ತಾ ಇಲ್ಲ, ನನ್ನ ಹಣೆ ಬರ ಹಿಂಗೆ ಆಗ್ಬಿಟ್ಟಿದೆ, ನಾನು ಯಾವಾಗ ಉದ್ಧಾರ ಆಗ್ತೀನೋ ಏನೋ, ಯಾವ ದೇವ್ರಿಗೆ ಕೈ ಮುಗಿದ್ರೆ ಏನಿದೆ, ನಾನೇ ಸರಿ ಇಲ್ಲ. ಈ ರೀತಿ ನಮ್ಮನ್ನ ನಾವು ದೋಷಣೆ ಮಾಡ್ಕೊಂತ ಬಂದ್ಬಿಟ್ಟಿದೀವಿ. ನಮ್ಮನ್ನ ನಾವು ಬೈಕೊಂತಾನೆ ಸಾಯ್ತಾ ಇದೀವಿ. ಸೊ ನಮ್ಮನ್ನ ನಾವು ಬೈಕೊಂಡು ನಮ್ಮಲ್ಲಿ ನೆಗೆಟಿವ್ ಹಾರ್ಮೋನ್ಸ್ಗಳು ಕ್ರಿಯೇಟ್ ಆಗಿ, ನಮ್ಮಲ್ಲಿ ನೆಗೆಟಿವ್ ಔರಾ ಕ್ರಿಯೇಟ್ ಆಗಿ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿ ನಾವು ಏನೇ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ. ಅದ್ರ ಬದಲು ನಾನು ಸುಂದರವಾಗಿದ್ದೀನಿ, ನಾನೇ ಗ್ರೇಟು, ನಾನು ಅಲ್ಟಿಮೇಟು, ನನ್ನ ಥಾಟ್ಸ್ ಚೆನ್ನಾಗಿದೆ, ನನ್ನ ಥಿಂಕಿಂಗ್ ಚೆನ್ನಾಗಿದೆ, ನನ್ನ ಮನೆ ಚೆನ್ನಾಗಿದೆ, ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನಾನು ಇರೋದೇ ಹಿಂಗೆ, ನಾನು ಇನ್ನೂ ಸಾಧನೆ ಮಾಡೋದು ಹುಟ್ಟಿದ್ದೀನಿ, ಈ ರೀತಿ ನಾವು ಉಲ್ಟಾ ಅನ್ಕೊಳೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ಬೋದೋ ಏನೋ, ನಾವು ಪಾಸಿಟಿವ್ ಆಗ್ಬೋದೋ ಏನೋ, ನಾವು ಸಕ್ಸಸ್ ಆಗ್ಬೋದೋ ಏನೋ. ಹೌದಲ್ವಾ? ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಇಷ್ಟು ದಿನ ನೀವೇನ್ ಯೋಚನೆ ಮಾಡಿದ್ರಲ್ಲ, ಇಷ್ಟು ದಿನ ನೀವೇನ್ ಇದ್ರಲ್ಲ, ಇದರಲ್ಲಿ ನಿಮಗೆ ನೆಮ್ಮದಿ ಇದೆ ಅಂದ್ರೆ ನೀವು ಅಲ್ಲೇ ಇರ್ರಿ. ಇಲ್ಲ ಸರ್ ಇಷ್ಟು ದಿನ ನಾನು ಸರಿ ಯೋಚನೆ ಮಾಡಿದೆ, ನಾನು ತಪ್ಪಿದ್ದೆ, ನಾನು ನೆಮ್ಮದಿಯಾಗಿಲ್ಲ, ಇವತ್ತು ಈ ಶಿವರಾತ್ರಿವರೆಗೂ ನಾನು ನೆಮ್ಮದಿಯಾಗಿಲ್ಲ ಅಂತಂದ್ರೆ ಈ ಶಿವರಾತ್ರಿಗೆ ಶಿಫ್ಟ್ ಆಗಿ ಶರತ್ ಹೇಳ್ದಂಗೆ ಟ್ರೈ ಮಾಡಿ. ಅಕಸ್ಮಾತ್ ಶರತ್ ಹೇಳ್ದಂಗೆ ನೀವು ಟ್ರೈ ಮಾಡೋದ್ರಿಂದ ನಿಮಗೆ ಎಲ್ಲಾದ್ರೂ ರಿಸಲ್ಟ್ ಬಂದ್ರೆ ಒಳ್ಳೇದಲ್ವಾ? ಟ್ರೈ ಮಾಡೋದ್ರಲ್ಲಿ ಏನಿದೆ? ರಿಸಲ್ಟ್ ಬರಲಿಲ್ಲ ಮತ್ತೆ ಯಥಾ ಪ್ರಕಾರ ನಿಮ್ ಗಾಡಿ ನೀವು ಓಡಿಸಿ, ಯಾರು ಬೇಡ ಅಂತಾರೆ. ಒಂದ್ಸಲ ಟ್ರೈ ಮಾಡಿ, ನಾನು ಹೇಳ್ದಂಗೆ ಒಂದ್ಸಲ ಟ್ರೈ ಮಾಡಿ. ಬೇರೆಯವರನ್ನ ಬದಲಾವಣೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಿಮ್ಮಲ್ಲಿ ನೀವು ಬದಲಾವಣೆ ತರೋದನ್ನ ಪ್ರಯತ್ನ ಮಾಡಿ. ಸೊ ನಿಮ್ಮಲ್ಲಿ ನೀವು ಬದಲಾವಣೆ ತರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕ್ಲಾರಿಟಿಯನ್ನ ತಗೊಳ್ಳಿ, ಜೀವನದ ಕ್ಲಾರಿಟಿಯನ್ನ ತಗೊಳ್ಳಿ, ರಿಲೇಶನ್ಶಿಪ್ ಕ್ಲಾರಿಟಿಯನ್ನ ತಗೊಳ್ಳಿ, ಫೈನಾನ್ಷಿಯಲ್ ಕ್ಲಾರಿಟಿಯನ್ನ ತಗೊಳ್ಳಿ. ನಾನು ಇಷ್ಟು ವರ್ಷ ಇಷ್ಟಿಷ್ಟು ದುಡಿಬೇಕು ಅಂತ ಕ್ಲಾರಿಟಿ ತಗೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ವಾ? ನಾನಿದ್ದೀನಿ, ಚಿಂತೆ ಬೇಡ. ಸೊ ಶರತ್ ನಿಮ್ ಜೊತೆಗಿದ್ದಾನೆ. ಓಕೆ, ನಾನು ನೀವು ಸೇರ್ಬಿಟ್ಟು ಸಾಧನೆ ಮಾಡೋಣ. ನಾನು ನಿಮ್ ಕೈ ಬಿಡೋದಿಲ್ಲ. ಯು ಗಾಟ್ ಮೈ ಪಾಯಿಂಟ್. ಯಾಕಂದ್ರೆ ನಾನು ಕಷ್ಟದಲ್ಲಿದ್ದಾಗ ನನಗೆ ಈ ಮಾತು ಕೊಡೋರು ಯಾರು ಇರ್ಲಿಲ್ಲ ಸ್ನೇಹಿತರೆ. ಅದಕ್ಕೆ ಈ ಮಾತನ್ನ ಕೊಡ್ತಾ ಇದ್ದೀನಿ, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು ಅಂತ. ನನ್ ಸ್ಲೋಗನ್ ಹಾಕೊಂಡ್ಬಿಟ್ಟಿದ್ದೀನಿ, ವಿತ್ ಯು ಫಾರ್ ಎವರ್ ಅಂತ. ಶರತ್ ವಿತ್ ಯು ಫಾರ್ ಎವರ್ ಅಂತ. ಯಾಕೆ ಗೊತ್ತಾ? ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ, ನಾನು 15 ವರ್ಷ ಸೈಕಲ್ ಹೊಡಿಬೇಕಾದ್ರೆ ನನಗೆ ಯಾರು ಒಬ್ರು ಕೂಡ ಶರತ್ ನಾನು ನಿನ್ ಜೊತೆಗೆ ಇದ್ದೀನಿ ಅಂತ ಹೇಳೋರೇ ಕಂಡಿಲ್ಲ. ಬರೇ ಭಾಷಣ ಬಿಗಿಯೋರೇ ಕಾಣ್ತಾ ಇದ್ರು. ಸೊ ಅವತ್ ಯಾರಾದ್ರೂ ಒಬ್ರು ಶರತ್ತಿಗೆ ಸಾಥಿದ್ದೀನಿ ಅಂತ ಹೇಳ್ಬಿಟ್ಟಿದ್ರೆ ನಾನು ಏನೋ ಸಾಧನೆ ಮಾಡ್ಬಿಡ್ತಿದ್ದೆ. ಸೊ ಇವತ್ತು ಆ ಧೈರ್ಯನ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ ಹೇಳಿದ್ರೆ, ನೀವು ಹುಟ್ಟಿದ್ದು ಸಾಧನೆ ಮಾಡಕ್ಕೆ, ಇವತ್ತು ಈ ಝೂಮ್ ಮೀಟಿಂಗ್ ಸಿಕ್ಕಿರೋದು ಸಾಧನೆ ಮಾಡಕ್ಕೆ, ಇವತ್ತು ನಾನು ಕನೆಕ್ಟ್ ಆಗ್ತಿರೋದು ಸಾಧನೆ ಮಾಡಕ್ಕೆ. ಗೆಟಿಂಗ್? ಸೊ ದೇವರು ನಿಮ್ಮೊಳಗಡೆನೆ ಇದ್ದಾನೆ, ನಿಮ್ ಮೈಂಡ್ ಸೆಟ್ ಅಲ್ಲೇ ಇದ್ದಾನೆ.
ಓಕೆ, ನಿಮ್ಮ ಹೊಲಸು ಬುದ್ಧಿಗಳನ್ನ ಇಟ್ಕೊಂಡು ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವ್ರು ಒಳ್ಳೇದು ಮಾಡಲ್ಲ. ನಿಮ್ಮ ಹೊಲಸು ಚಟಗಳನ್ನ ಹಿಡ್ಕೊಂಡು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೀವೆಲ್ಲೂ ಒಳ್ಳೇದಾಗಲ್ಲ. ಸೊ ಈ ಮನಸ್ಸು, ಈ ಥಾಟ್ಸ್ ಏನಿದೆ ಅಲ್ಲ, ಅದರಿಂದ ನೀವು ಬದಲಾವಣೆ ಆಗ್ತೀರಾ ಸ್ನೇಹಿತರೆ. ಸೊ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಈ ಝೂಮ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. 14-20 ವರ್ಷದ ಮಕ್ಕಳು ಬಂದಿದ್ದಾರೆ ಇವತ್ತಿಲ್ಲಿ. ಅವ್ರಿಗೆಲ್ಲ ನಾನು ಬುದ್ಧಿವಾದ ಏನ್ ಹೇಳೋದಕ್ಕೂ ಹೇಳ್ತೀನಿ ಅಂದ್ರೆ, ನಿಮ್ ಥಾಟ್ಸ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ ಥಿಂಕಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ನಿಮ್ ಬಿಲೀಫ್ ಲೆವೆಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಬಿಲೀಫ್ ಮಾಡಿ. ಈಗ ನೋಡಿ, ನಾನು ಈ ವಾಚನ್ನೇ ದೇವ್ರು ಅಂತಂದೇಳಿ ನಾನು ಬಿಲೀಫ್ ಮಾಡ್ಕೊಂಡು ದಿನ ಬೆಳಗ್ಗೆ ವಾಚನ್ನ ಕೈ ಮುಗಿತಾ ಇದ್ರೆ ಖಂಡಿತ ನನಗೆ ಈ ವಾಚ್ ಲಕ್ಕಿ ವಾಚ್ ಆಗಿರುತ್ತೆ. ಐ ಕ್ಯಾನ್ ಟರ್ನ್ ದಿಸ್ ವಾಚ್ ಆಸ್ ಎ ಲಕ್ಕಿ ವಾಚ್. ಯಾಕಂದ್ರೆ ನನ್ನ ಬಿಲೀಫ್ ಲೆವೆಲ್. ಇವತ್ತು ಎಷ್ಟೋ ಜನ ಹೇಳ್ತಾರಲ್ವಾ, ಈ ಡ್ರೆಸ್ ಹಾಕಿದ್ದೆ, ಈ ಡ್ರೆಸ್ ನನಗೆ ಲಕ್ಕಿ ಇಲ್ಲಪ್ಪ, ಅನ್ಲಕ್ಕಿ ಇದು ಹಾಕ್ದಾಗೆಲ್ಲ ಜಗಳ ಆಗತ್ತೆ. ಯಾಕೆ? ನಿಮ್ ಥಾಟ್ ಅಲ್ಲಿ ಅದು ಇನ್ಪುಟ್ ಕೊಟ್ಬಿಟ್ಟಿದ್ದೀರಾ. ಓಕೆ, ಸೊ ನನ್ನ ಥಾಟ್ ಅಲ್ಲಿ ನಾನು ಹೆಂಗ್ ಇನ್ಪುಟ್ ಕೊಡ್ತೀನಿ ಅಂದ್ರೆ, ಎವ್ರಿ ಡ್ರೆಸ್ ಈಸ್ ಲಕ್ಕಿ ಫಾರ್ ಮೀ, ಎವ್ರಿ ವಾಚ್ ಈಸ್ ಲಕ್ಕಿ ಫಾರ್ ಮೀ, ಎವ್ರಿ ಸ್ಲಿಪ್ಪರ್ ಈಸ್ ಲಕ್ಕಿ ಫಾರ್ ಮೀ, ಎವ್ರಿ ಪರ್ಸನ್ ಈಸ್ ಲಕ್ಕಿ ಫಾರ್ ಮೀ, ಎವ್ರಿ ಸೆಕೆಂಡ್ ಈಸ್ ಲಕ್ಕಿ ಫಾರ್ ಮೀ. ಈ ಇನ್ಪುಟ್ ನಾನು ಕೊಡ್ತಾ ಬಂದೆ ನನ್ನ ಜೀವನದಲ್ಲಿ. ಯಾಕೆ ಅದು ಅನ್ಲಕ್ಕಿ ಅಂತ ಕೊಡಬೇಕು? ಸೊ ಈ ರೀತಿ ಯೋಚನೆ ಮಾಡಿ 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 ನಾವ್ ಏನ್ ಸಾಧನೆ ಮಾಡಿದ್ವಿ ಸ್ನೇಹಿತರೆ? ಕೊನೆಯದಾಗಿ ನೋಡಿ, ಒಬ್ರು ವಿಮಾನ ಹತ್ತೋದಕ್ಕೂ ಯೋಗ್ಯತೆ ಇಲ್ಲ. ಇವತ್ತು ಎಷ್ಟೋ ಜನ ವಿಮಾನ ಹತ್ತೋದಕ್ಕೂ ಮುಂದೆ ಬರ್ತಾ ಇಲ್ಲ. ಅವ್ರ ಕೈಲಿ ಒಂದು ಏರೋಪ್ಲೇನ್ ಹೇಗಿರುತ್ತೆ ಅಂತ ನೋಡಕ್ಕೂ ಆಗ್ತಾ ಇಲ್ಲ. ಯಾಕೆ? ಇದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ಮಪ್ಪ ಹಿಂಗ್ ಮಾಡ್ದ, ನಮ್ಮಮ್ಮ ಹಿಂಗ್ ಮಾಡಿದ್ಲು, ನಾನ್ ಹಿಂಗ್ ಮಾಡ್ದೆ, ನಾನು ಹೆಂಡ್ತಿ, ಇದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಸಾಧನೆ ಯಾರು ಮಾಡ್ಬೇಕು ಮತ್ತೆ? ಸೊ ಸ್ಟಾಪ್ ಥಿಂಕಿಂಗ್. ಓಕೆ, ಕ್ಲಾರಿಟಿ ತಗೊಳ್ಳಿ, ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ, ಲೈಫ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ, ನಿಮ್ಮ ಹೆಲ್ತ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ಓಕೆ, ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ಕ್ಲಾರಿಟಿ ತಗೊಳ್ಳಿ, ನಿಮ್ಮ ರಿಲೇಷನ್, ಓಕೆ, ನಿಮ್ಮ ವೈಯಕ್ತಿಕವಾಗಿ ನೀವು ಯಾರ ಜೊತೆಗೆ ಇರ್ಬೇಕು ಇದ್ದೀರಾ ಅವ್ರ ಬಗ್ಗೆ ಕ್ಲಾರಿಟಿಯನ್ನ ಬರೆದಿಟ್ಕೊಳ್ಳಿ. ಪೇಪರ್ ಅಲ್ಲಿ ಬರೀರಿ. ಹಿಂಗೆ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡೋದಲ್ಲ, ಪೇಪರ್ ಅಲ್ಲಿ ಬರಿಬೇಕು. ಓಕೆ, ಇವತ್ತು ನಾನು ಬರ್ದಿದ್ದೀನಿ, ನನ್ನ ಹೆಂಡತಿ ಜೊತೆಗೆ ನಾನು ಹೇಗಿರ್ಲಿ, ನನ್ನ ಅಕ್ಕನ ಜೊತೆಗೆ ನಾನು ಹೇಗಿರ್ಬೇಕು, ನನ್ನ ತಂದೆ ತಾಯಿ ಜೊತೆ ಹೇಗಿರ್ಬೇಕು, ಇದು ನಾನು ಬರ್ದಿದ್ದೀನಿ. ನನ್ನ ವಿಶ್ ಇದು, ನನ್ನ ಆಸೆ ಇದು. ಇವತ್ತು ನಾನು ಬರ್ದಿದ್ದೀನಿ, ಮುಂದೆ ಶಿವರಾತ್ರಿಗೆ ನಾನು ಏನು ಎಷ್ಟು ಹಣವನ್ನ ಗಳಿಸ್ಬೇಕು, ಫೈನಾನ್ಷಿಯಲ್ ವಿಶ್ ಅಲ್ಲಿ, ಹೆಲ್ತ್ ವಿಶ್ ಅಲ್ಲಿ ಬರ್ದಿದ್ದೀನಿ, ಮುಂದೆ ಶಿವರಾತ್ರಿಗೆ ನನ್ನ ಹೆಲ್ತ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳು ಬೇಕು. ಯು ಗಾಟ್ ಮೈ ಪಾಯಿಂಟ್. ಸೊ ಇದೆಲ್ಲ ನಾನು ಆಸೆ ಪಟ್ಟಿರೋದು ಸ್ನೇಹಿತರೆ. ನೀವು ಆಸೆನೇ ಪಡ್ಲಿಲ್ಲ ಅಂತಂದ್ರೆ ದೇವ್ರು ನಿಮಗೆ ಹೇಗ್ ಕೊಡ್ತಾನೆ? ಹೌದಲ್ವಾ? ಒಂದು ಮಗು ನಿಮಗೆ ದಾರಿಯಲ್ಲಿ ಸಿಗುತ್ತೆ, ಆ ಮಗು ಬಂದ್ಬಿಟ್ಟು ಅಂಕಲ್ ನನಗೆ ಚಾಕ್ಲೇಟ್ ಕೊಡಿಸಿ ಅಂತಂದೇಳಿ ಆ ಮಗು ಬಾಯ್ ಬಿಟ್ಟು ಕೇಳಿದ್ರೆ, ನೀವು ಆ ಮಗುಗೆ ಹಣ ಇಲ್ಲ ಅಂದ್ರೂ ಪಕ್ಕದ ಹತ್ರ ಹೋಗಿ ಇಸ್ಕೊಂಡ್ಬಂದು ಕೊಡಿಸ್ತೀರ. ಯಾಕಂದ್ರೆ ಮಗು ಚಾಕ್ಲೇಟ್ ಕೇಳ್ತಾ ಇದೆ ಅಂತ. ಆ ಆಸೆನ ಫುಲ್ಫಿಲ್ ಮಾಡ್ತೀರಾ ನೀವು. ಅದೇ ರೀತಿಯಾಗಿ ದೇವರು ಕೂಡ ಸ್ನೇಹಿತರೆ. ಸೊ ಇವತ್ತು ಶಿವನ ವಾರ, ಶಿವರಾತ್ರಿ ಇದೆ. ಇವತ್ತು ನಿಮ್ಮ ಆಸೆನ ಹೇಳ್ಕೊಳ್ಳಿ, ಶಿವನ ಹತ್ರ ಕುತ್ಕೊಳ್ಳಿ, ದೇವ್ರ ಮನೆಯಲ್ಲಿ ಮಾತನಾಡಿ. ಓಕೆ, ಶಿವ ನನಗೆ ಆಸೆ ಇದೆ, ಇದನ್ನ ಈಡೇರ್ಸಪ್ಪ ಅಂತ ಕೇಳಿ. ನಿಮ್ಮ ತಂದೆ ತಾಯಿ ಫೋಟೋ ಜೊತೆಗೆ ಮಾತನಾಡಿ, ನಿಮ್ಮ ದೇವ್ರ ಜೊತೆಗೆ ನೀವು ಮಾತನಾಡಿ. ಇವತ್ತು ಸಮಯ ಇದೆ, ನಿಮ್ ಜೊತೆಗೆ ನೀವು 10 ನಿಮಿಷ ಕಳೀರಿ, 10 ನಿಮಿಷ ಕಳೀರಿ. ನೀವು ಮಿರಾಕಲ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಗಾಟ್ ಮೈ ಪಾಯಿಂಟ್. ಸೊ ಎಲ್ಲವನ್ನು ದೇವ್ರ ಕೊಡೋದಿಲ್ಲ ಸ್ನೇಹಿತರೆ, ದೇವರಿಗೂ ಕೂಡ ಕೆಲವೊಂದು ಕ್ಲಾರಿಟಿಯನ್ನ ನಾವು ಕೊಡಬೇಕಾಗಿರುತ್ತೆ. ಯು ಗಾಟ್ ಮೈ ಪಾಯಿಂಟ್. ಸೊ ಫೈನಾನ್ಷಿಯಲಿ ಕ್ಲಾರಿಟಿ ವಿಷಸ್ ಅನ್ನ ತಗೊಳ್ಳಿ, ಇದನ್ನೆಲ್ಲ ತಗೊಳ್ಳಿ. ಇದನ್ನೆಲ್ಲ ಬರೆದ್ಬಿಟ್ಟು ಇವತ್ತಿನ ಆಕ್ಟಿವಿಟಿ ಏನು ಅಂತಂದ ಹೇಳಿದ್ರೆ, 10 ನಿಮಿಷ ಆ ವಿಶ್ ಲಿಸ್ಟ್ ಅನ್ನ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಆ 10 ನಿಮಿಷ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ನೀವು ಚೇರ್ ಮೇಲಾದ್ರೂ ಕುತ್ಕೊಳ್ಳಿ, ನೆಲದ ಮೇಲಾದ್ರೂ ಕುತ್ಕೊಳ್ಳಿ, ದೇವ್ರ ಮನೇಲಾದ್ರೂ ಕುತ್ಕೊಳ್ಳಿ, ದೇವಸ್ಥಾನದಲ್ಲಾದ್ರೂ ಕುತ್ಕೊಳ್ಳಿ, ಒಳ್ಳೆ ಜಾಗದಲ್ಲಿ ಕುತ್ಕೊಳ್ಳಿ. ಆ ವಿಶ್ ಅನ್ನೆಲ್ಲ ಕಣ್ಣು ಮುಚ್ಚಿಬಿಟ್ಟು ನೋಡಿ, ಪ್ರಪಂಚನ ನೋಡಿ, ಆ ಫೀಲ್ ಮಾಡಿ, ಆ ಕಾರ್ ತಗೊಂಡಿದ್ದನ್ನ ಫೀಲ್ ಮಾಡಿ, ಆ ಮನೇನ ಫೀಲ್ ಮಾಡಿ, ನಿಮ್ ತಂದೆ ತಾಯಿ ನಿಮ್ಮ ಫ್ಯಾಮಿಲಿ ಜೊತೆಗೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದನ್ನ ಫೀಲ್ ಮಾಡಿ. ಫೀಲ್ 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 ಫೀಲ್. ಇದನ್ನ ಯೂನಿವರ್ಸಿಗೆ ಬಿಡಿ, ಇದನ್ನ ಪ್ರಕೃತಿಗೆ ಬಿಡಿ, ನಿಮ್ಮ ಫೀಲಿಂಗ್ಸ್ ಎಲ್ಲ ಪ್ರಕೃತಿಗೆ ಬಿಡಿ. ಆ ಪ್ರಕೃತಿ ನಿಮಗೆ ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡುತ್ತೆ. ಅಥವಾ ಗಾಡ್, ಪ್ರಕೃತಿನ ನೀವು ದೇವರು ಅಂತಾನು ಕನ್ಸಿಡರ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಬಿಡಿ. ಇದನ್ನ ಎಷ್ಟು ನೀವು ನಿಮ್ಲಿಂದ ಹೊರಗಡೆ ಹಾಕ್ತಿರಲ್ಲ, ಅಷ್ಟು ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡ್ತೀರ. ಇದಕ್ಕೆ
ಏನು GST ಇದೆ ಹೇಳಿ? GST ಇದೆನಾ ಇದಕ್ಕೆ? ನೋ GST. ನೀವ್ ಎಷ್ಟಾದ್ರೂ ವಿಶ್ ಲಿಸ್ಟ್ ಬರಿಬಹುದು, GSTನೇ ಹಾಕಿಲ್ಲ ಸರ್ಕಾರ ಇದಕ್ಕೆ. ನೀವ್ ಎಷ್ಟಾದ್ರೂ ಆಸೆ ಪಡ್ಬೋದು, ಯಾವುದು ಬ್ಯಾನ್ ಮಾಡಲ್ಲ ಸರ್ಕಾರ. ಅಷ್ಟು ಅದ್ಭುತವಾದಂತಹ ಸಿಸ್ಟಮ್ ನಮ್ ಕೈಲಿ ದೇವ್ರು ಕೊಟ್ಟಿದ್ದಾನೆ. ನಾನೇನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ, ನಾವು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಸ್ನೇಹಿತರೆ, ಮೊದ್ಲು ನಮಗೆ ಕ್ಲಾರಿಟಿ ಇರ್ಬೇಕು. ಸೊ ಹಾಗಾಗಿ ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ತಿದ್ರ ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ಮಾಡಿ. ನೀವ್ ಏನು ಸಂಸಾರ ಮಾಡ್ಬೇಕಂತಿದ್ರ ಕ್ಲಾರಿಟಿ ತಗೊಳ್ಳಿ. ನೀವೇನು ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕು ಅಂತಿದ್ರ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ತಗೊಂಡ್ಬಿಟ್ಟು ಅದನ್ನ ಬರ್ದಿಡ್ಕೊಂಡ್ಬಿಟ್ಟು ವಿಶ್ ಲಿಸ್ಟ್ ಅಲ್ಲಿ ಬರ್ದಿಡ್ಕೊಂಡ್ಬಿಟ್ಟು ಅದನ್ನೇ ನೀವು ಏನೋ ಮರ್ಮರಿಂಗ್ ಮಾಡ್ತಾ ಇರಿ. ಮರ್ಮರಿಂಗ್ ಅಂದ್ರೆ ಏನು? ಗುನ್ಗುನ ಅಂತಾರಲ್ಲ, ಮನಸ್ಸಲ್ಲಿ ಹೇಳ್ಕೊಂತ ಇರಿ, ಕಣ್ಣೆದುರುಗಡೆ ನೋಡ್ತಾ ಇರಿ. ಸೊ ಖಂಡಿತ ಅದು ಒಂದು ದಿನ ಯೂನಿವರ್ಸ್ ನಿಮಗೆ ಕೊಟ್ಟೆ ಕೊಡುತ್ತೆ. ಖಂಡಿತ ಕೊಡ್ತಾನೆ ಯೂನಿವರ್ಸ್. ಇದೆಲ್ಲ ಸಾಧ್ಯ ಇದೆ ಸ್ನೇಹಿತರೆ, ಇದೆಲ್ಲ ನಡೆದಿದೆ, ನನ್ನ ಜೀವನದಲ್ಲಿ ನಡೆದಿದೆ. ಓಕೆ, ನಾನು ಯಾರ್ಯಾರಿಗೆ ಹೇಳ್ಕೊಟ್ಟಿದ್ದೀನಲ್ಲ ನನ್ನ ವಿದ್ಯಾರ್ಥಿಗಳು, ಅವ್ರ ಜೀವನದಲ್ಲೂ ನಡೆದಿದೆ, ಇವೆಲ್ಲ ನಡೆದಿದೆ. ಸೊ ಹಾಗಾಗಿ ಇವತ್ತಿನ ಝೂಮ್ ಮೀಟಿಂಗ್ ನಾನು ಕ್ಲಾರಿಟಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ವೆರಿ ಸಿಂಪಲ್ ಸ್ನೇಹಿತರೆ, ಇವತ್ತು ನಾನೇನ್ ಮಾತಾಡ್ದಲ್ಲ ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆ, ಸೊ ನನ್ನ ಮಾತನ್ನ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ. ಎರಡನೇದು, ನಿಮಗೆ ಯಾವ್ದು ಇಷ್ಟ ಆಗಿದೆ ಅದನ್ನ ಮಾತ್ರ ತಗೊಳ್ಳಿ. ಓಕೆ, ನೀವು ಎಲ್ಲೆಲ್ಲಿ ಕುತ್ಕೊಂಡು ಯಾರ್ಯಾರೆಲ್ಲ ನನಗೆ ವಾಚ್ ಮಾಡ್ತಿದ್ದೀರಾ ಐ ಡೋಂಟ್ ನೋ. ಓಕೆ, ನನ್ನ ಮೂಲ ಉದ್ದೇಶ ನಿಮ್ಮ ಫ್ಯಾಮಿಲಿ ಚೆನ್ನಾಗಾಗ್ಬೇಕು, ನೀವು ಚೆನ್ನಾಗಾಗ್ಬೇಕು, ನೀವು ಹಣ ಸಂಪಾದನೆ ಮಾಡಬೇಕು, ನಿಮ್ಮ ತಂದೆ ತಾಯಿನ, ನಿಮ್ಮ ಕುಟುಂಬನ, ನಿಮ್ಮ ಮಕ್ಕಳನ್ನ ತುಂಬಾ ಅದ್ಭುತವಾಗಿ ನೋಡ್ಬೇಕು. ಯಾವುದೇ ದುಷ್ಟ ಚಟಗಳಿಗೆ ನೀವು ಬಲಿಯಾಗಬಾರ್ದು. ನಿಮ್ ಕೈಲಿಂದ ಆಗಲ್ಲ ಅನ್ನೋ ಖಿನ್ನತೆಗೆ ನೀವು ಒಳಗಾಗಬಾರ್ದು. ನೀವು ಮಾನಸಿಕವಾಗಿ ಧೈರ್ಯವಂತರಾಗಿ ಮುಂದೆ ನುಗ್ಬೇಕು. ನನ್ನ ಗಂಡ ಸತ್ತಿದ್ದಾನೆ, ನನ್ನ ಹೆಂಡತಿ ಸತ್ತಿದ್ದಾಳೆ, ನನ್ನ ಮಕ್ಕಳಿಲ್ಲ, ನಾನು ಮುದುಕಾಗಿದ್ದೀನಿ, ನಾನು ಓದಿಲ್ಲ, ಈ ತರ ಭಯ ನಿಮಗೆ ಕಾಡಬಾರ್ದು. ಎಲ್ಲ ಜೀವನದಲ್ಲಿ ಆಗೋಗ್ಬಿಟ್ಟಿದೆ ಈಗ. ಯಾಕಂದ್ರೆ ಬದಲಾವಣೆ ಅಂತೂ ನೀವೇನು ಮಾಡಕ್ಕಾಗಲ್ಲ. ಬಹಳ ಜನ ಹೇಳ್ತಾರೆ, ಸರ್ ನನ್ನ ಹೆಣ್ಮಗಳು ನಾನು ಗಂಡು ಹುಡುಗಾಗಿದ್ರೆ ಏನು ಅಂತ ತೋರಿಸ್ತಾ ಇದ್ದೆ ಗೊತ್ತಾ ಅಂತ. ಆಯ್ತು, ಸಮಯ ಕೊಡ್ತೀನಿ, ಗಂಡು ಹುಡುಗ ಆಗಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅಂದ್ರೆ ಏನಿದ್ದೀರೋ ಅದನ್ನ ಮಾಡ್ಕೊಂಡು ಹೋಗಿ. ಸರ್ ನಾನು ಸ್ವಲ್ಪ ಓದಿದ್ರೆ ಏನು ಅಂತ ತೋರಿಸ್ತಾ ಇದ್ದೆ, ಆಯ್ತು ಸಮಯ ಕೊಡ್ತೀನಿ, ಓದ್ತೀಯಾ? ಓದಕ್ಕಾಗಲ್ಲ. ಮತ್ತೆ ಏನಿದೆ ಅದನ್ನ ಮಾಡ್ಕೊಂಡು ಹೋಗು. ಸರ್ ನನಗೆ ಅಪ್ಪ ಅಮ್ಮ ಚೆನ್ನಾಗಿ ಸಿಕ್ಬಿಟ್ಟಿದ್ರೆ ನಾನು ಏನು ಅಂತ ತೋರಿಸ್ತಾ ಇದ್ದೆ, ಆಯ್ತು ಸಮಯ ಕೊಡ್ತೀನಿ, ಅಪ್ಪ ಅಮ್ಮ ಬದಲಾವಣೆ ಮಾಡಕ್ಕಾಗತ್ತಾ? ಆಗಲ್ಲಲ್ಲ. ಮತ್ತೆ ಸುಮ್ಮನೆ ಇರು, ಅದನ್ನ ಹೇಳಿದ್ದನ್ನೇ ಹೇಳ್ಬೇಡ, ಮುಂದೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡು. ಸೊ ಈ ರೀತಿ ಮಾತು ಆಡಬಾರ್ದು ಸ್ನೇಹಿತರೆ. ಇನ್ಮೇಲಿಂದ ನೀವು ಈ ರೀತಿ ಯೋಚನೆಗಳು ನಿಮ್ ತಲೆಯಲ್ಲಿ ಬರಲೇಬಾರ್ದು. ಇನ್ಮೇಲಿಂದ ನೀವೆಲ್ಲ ನನ್ನ ಫ್ರೆಂಡ್ಸ್, ಇನ್ಮೇಲಿಂದ ನೀವೆಲ್ಲ ನನ್ನ ವೆಲ್ ವಿಷರ್ಸ್, ಇನ್ಮೇಲಿಂದ ನೀವೆಲ್ಲ ನನ್ನ ಸ್ಟೂಡೆಂಟ್ಸ್, ಇನ್ಮೇಲಿಂದ ನೀವು ನನ್ನ ಫ್ಯಾಮಿಲಿ. ಸೊ ನನ್ನ ಫ್ಯಾಮಿಲಿ ಅಂದ್ರೆ ನಿಮ್ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಹುಡುಕನಂತೆ. ಸೊ ನೀವು ಮುಂದೆ ಸಾಗ್ರಿ. ಓಕೆ, ಒಳ್ಳೆ ದಾರಿಯಲ್ಲಿ ನಿಯತ್ಲಿಂದ ನಾವು ವರ್ಕ್ ಮಾಡೋಣಂತೆ. ಓಕೆ, ಸೊ ಈ ಪ್ರಪಂಚದಲ್ಲಿ ಒಂದು ಹೊಸ ಬದಲಾವಣೆನ ತಗೊಂಡ್ಬರೋಣ. ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ ಯಾಕೆ ಅಂತ 4 ಜನಕ್ಕೆ ತೋರಿಸ್ಕೊಡೋಣ. ಸೊ ಸ್ವಂತ ಮನೆ ಕಟ್ರಿ, ಸ್ವಂತ ಮನೆ ಕಾರ್ ತಗೊಳ್ಳಿ, ಆಸ್ತಿ ಮಾಡಿ, ಹಣ ಮಾಡಿ, ಒಳ್ಳೇದ್ ಮಾಡಿ. ಓಕೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಓಕೆ ಹಣ ಕೊಡಿ, ರಕ್ತದಾನ ಮಾಡಿ, ನಿಮ್ಮ ಕೈಲಿ ಏನು ಒಳ್ಳೇದಾಗುತ್ತೆ ಎಲ್ಲವನ್ನ ಮಾಡಿ. ಬಟ್ ಯಾವುದೇ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ನಿಮ್ಮನ್ನ ನೀವು ತೊಡಸ್ಕೋಬೇಡಿ. ಸೊ ಯಾವುದೇ ಹಬ್ಬ ಇರ್ಲಿ ಸ್ನೇಹಿತರೆ, ಯಾವುದೇ ದೇವ್ರು ಇರ್ಲಿ, ಸೊ ಕೊನೆಗೆ ಕೌಂಟ್ ಆಗೋದು ಏನು ಗೊತ್ತಾ? ನೀವೆಷ್ಟು ನೆಮ್ಮದಿ ಇದ್ದೀರಾ ಅಂತ. ಇವತ್ತು ಎಷ್ಟೋ ಜನ ಶಿವರಾತ್ರಿ ಮಾಡ್ತಾ ಇಲ್ಲ, ಯಾಕೆ ಹೇಳಿ? ನೆಮ್ಮದಿ ಇಲ್ಲ. ಇವತ್ತು ಎಷ್ಟೋ ಜನ ಶಿವರಾತ್ರಿಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ, ಯಾಕೆ? ನೆಮ್ಮದಿಯಾಗಿದ್ದಾರೆ. ಇನ್ನು ಎಷ್ಟೋ ಜನ ಕಾಟ ಚಿತ್ತಕ್ಕೆ ಮಾಡ್ತಾ ಇದ್ದಾರೆ, ಯಾಕೆ? ಅವ್ರ ಮನಸ್ಸಲ್ಲಿ ಕ್ಲಾರಿಟಿನೇ ಇಲ್ಲ. ಈ ಶಿವರಾತ್ರಿ ಯಾಕೆ ಮಾಡ್ಬೇಕು, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಉಪವಾಸ ಇರಬೇಕು, ನಾನು ಯಾಕೆ ಬಿಸ್ನೆಸ್ ಮಾಡಬೇಕು, ನಾನು ಯಾಕೆ ಮುಂದೆ ಬರಬೇಕು, ಕ್ಲಾರಿಟಿನಿಲ್ಲ. ಸುಮ್ಮನೆ ಪೂಜೆ ಮಾಡೋದು, ಜೈ ಅನ್ನೋದು, ನಾನು ಜಾಗರಣೆ ಮಾಡಿದೆ ಅಂತಂದೇಳಿ ತೋರಿಸ್ಕೊಂಡ್ಬಿಡೋದು. ಸೊ ಎವ್ರಿಥಿಂಗ್ ನೀಡ್ ಕ್ಲಾರಿಟಿ. ಎಲ್ಲದರಲ್ಲೂ ಕ್ಲಾರಿಟಿ ಬೇಕು ಸ್ನೇಹಿತರೆ. ಕ್ಲಾರಿಟಿ ಯಾರ ಲೈಫಲ್ಲಿ ಇರಲ್ಲಲ್ವಾ, ಅವರು ಕ್ಲಾರಿಟಿಯಾಗೇ ಇರೋದಿಲ್ಲ. ಓಕೆ, ಸೊ ಐ ಹೋಪ್ ಈ ಕ್ಲಾರಿಟಿಯ ಪಾಠ ಮತ್ತೆ ಈ ಆಸೆ ವಿಶ್ನ ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ 2 ಮೂಲ ಪಾಠದ ಬಗ್ಗೆ ಇವತ್ತು ಮಾತಾಡಿದ್ದೀನಿ. ಇನ್ನು ನೀವು ಆಧ್ಯಾತ್ಮಿಕವಾಗಿ ಇನ್ನು ಹೆಚ್ಚು ಕಲಿಬೇಕು ಅಂತ ಇದ್ರೆ
ಓಕೆ, ನನ್ನ ಜೊತೆಗೆ ಕನೆಕ್ಟ್ ಅಲ್ಲಿ ಇರ್ರಿ. ನನ್ನ ನಂಬರ್ ತಗೊಳ್ಳಿ 9739313938. ಸೊ ನಿಮಗೆ ನಾನು ಟೋಟಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಟೋಟಲಿ ನೀವು ಎಷ್ಟೇ ನೆಗೆಟಿವ್ ಇರಲಿ, ನಿಮ್ಮಲ್ಲಿ ಏನೇ ಥಾಟ್ಸ್ಗಳು ಇರಲಿ, ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಎಲ್ಲವನ್ನ ನೀವು ಮೀರಿ ಹೊರಗಡೆ ಬರೋ ಹಾಗೆ ನಾನು ನಿಮಗೆ ತಯಾರು ಮಾಡಬಲ್ಲೆ. ಇದು ನಂದು ಓಪನ್ ಚಾಲೆಂಜ್. ಯಾಕೆ ಅಂತ ಹೇಳಿದ್ರೆ ನಾನೇನಿದು ಹೊಸದಾಗಿ ಮಾಡ್ತಾ ಇಲ್ಲ. 10 ವರ್ಷಗಳಿಂದ ನನ್ನ ವಿದ್ಯಾರ್ಥಿ ಬಳಗ ಆಗಿರ್ಬೋದು, ನನ್ನ ಎಲ್ಲ ತಂಡದವರಾಗಿರ್ಬೋದು, ತುಂಬಾ ಹೆಚ್ಚು ಸಕ್ಸಸ್ ಅನ್ನ ಕಂಡಿದ್ದಾರೆ, ತುಂಬಾ ಹೆಚ್ಚು ನೆಮ್ಮದಿಯಲ್ಲಿದ್ದಾರೆ. ಸೊ ನಾವು ಇದನ್ನ ಮಾಡೋಣಂತೆ ಸ್ನೇಹಿತರೆ. ಸೊ ಒಳ್ಳೇದನ್ನ ಮಾಡೋಣಂತೆ. ಓಕೆ, ಸೊ ಒಳ್ಳೇದನ್ನ ಪ್ರಮೋಟ್ ಮಾಡೋಣ. ಹಾಗಾಗಿ ನೀವು ಮಾತಾಡೋದಕ್ಕೆ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ಅಯ್ಯೋ, ಶರತ್ ಜೊತೆ ಮಾತಾಡ್ಲೋ ಬೇಡ, ಏನ್ ಅನ್ಕೊಂಡ್ಬಿಡ್ತಾನೆ, ಏನು ಅನ್ಕೊಳೋದಿಲ್ಲ. ಓಕೆ, ಶರತ್ತಿಗೆ ಏನಾದ್ರು ಹೇಳೋ ಬೇಡ, ಏನ್ ಅನ್ಕೊಂಡ್ಬಿಡ್ತಾನೆ, ನಾನು ಏನು ಅನ್ಕೊಳೋದಿಲ್ಲ. ಓಕೆ, ಸೊ ಇದರಿಂದ ನೀವೇ ಹಿಂದುಳಿತೀರೋ ಹೊರತು ನನಗೇನು ಸಮಸ್ಯೆ ಇಲ್ಲ. ಸೊ ಶೇರ್ ಯುವರ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮಿಗೆ ಏನ್ ಸೊಲ್ಯೂಷನ್ ಇದೆ ನಾನು ಗೈಡ್ ಮಾಡ್ತೀನಿ. ನಿಮಗೆ ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡಿ. ಗೆಟಿಂಗ್ ಮೈ ಪಾಯಿಂಟ್. ಬಟ್ ಶೇರ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಸ್ ಸರ್ ನೋ. ಸೊ ಎಂಡ್ ಆಫ್ ದ ಡೇ ನೀವೆಲ್ಲ ಬೆಳೀರಿ ಸ್ನೇಹಿತರೆ. ಇದು ಇಷ್ಟೊತ್ತು ನಾನು ತಗೊಂಡಿದ್ದು ಟ್ರೈನಿಂಗ್ ಲೈಫ್ ಎಜುಕೇಶನ್, ಸ್ಪಿರಿಚುವಲ್ ಎಜುಕೇಶನ್ ಅಂತ. ಈಗ ಗೊತ್ತಾಯ್ತಲ್ವಾ ಜೀವನದ ಶಿಕ್ಷಣ ಮತ್ತೆ ಆಧ್ಯಾತ್ಮಿಕದ ಶಿಕ್ಷಣ ಎಷ್ಟು ಮುಖ್ಯವಾಗಿದೆ ಅಂತ. ನಾವಂತೀವಿ ನಮಗೆ ಎಲ್ಲ ಗೊತ್ತು ಎಲ್ಲ ಗೊತ್ತು ಎಲ್ಲ ಗೊತ್ತು ಅಂತ. ಗೊತ್ತಿಲ್ಲ ಸ್ನೇಹಿತರೆ, ಕೆಲವೊಂದು ವಿಚಾರಗಳು ನಮಗೆ ಇನ್ನೂ ತಿಳ್ಕೊಳೋದು ಬಹಳ ಇದೆ. ಹಾಗಾಗಿ ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದು ಏನು ಅಂತ ಹೇಳಿದ್ರೆ, ನೀವು ಜೀವನದ ಶಿಕ್ಷಣವನ್ನ ಕಲೀರಿ, ಆಧ್ಯಾತ್ಮಿಕದ ಶಿಕ್ಷಣವನ್ನ ಕಲೀರಿ. ಅವಾಗ ಬೇಡ ಅಂದ್ರೂ ನಿಮ್ ಲೈಫ್ ಸಕ್ಸಸ್ ಆಗುತ್ತೆ, ಬೇಡ ಅಂದ್ರೂ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಬೇಡ ಅಂದ್ರೂ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗುತ್ತೆ. ಯಾಕಂದ್ರೆ ಈ ಜೀವನದ ಶಿಕ್ಷಣ ಮತ್ತೆ ಆಧ್ಯಾತ್ಮಿಕದ ಶಿಕ್ಷಣ ಏನಂದ್ರೆ, ಇದು ಪಾತ್ರೆ ತೊಳೆದಂಗೆ. ನಿಮ್ ಲೈಫಿನ ಪಾತ್ರೆ ತೊಳೆದ್ರೆ ಅದ್ರಲ್ಲಿ ಅಡಿಗೆ ಮಾಡೋದಕ್ಕೆ ಸೂಕ್ತ. ಈ ಪಾತ್ರೆ ತೊಳಿಲಿಲ್ದಂಗೆ ನೀವು ಅಡಿಗೆ ಮಾಡೋದಕ್ಕೆ ಹೋದ್ರೆ, ನೀವೆಂತ ಒಳ್ಳೆ ತರಕಾರಿ, ಹಣ್ಣು, ಹಂಪ್ಲಗಳನ್ನ ಅದ್ರಲ್ಲಿ ಬಳಸಿದ್ರು ಪಾತ್ರೆನೇ ತೊಳೆದಿಲ್ಲ ಅಂದ್ರೆ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗೆ ನಮ್ಮ ಜೀವನದ ಪಾತ್ರೆಯನ್ನ ನಾವು ಮೊದಲು ತೊಳ್ಕೊಂಡ್ರೆ ಅದ್ರ ಒಳಗಡೆ ಆಮೇಲೆ ಏನೇ ಮಾಡೋದಕ್ಕೆ ಹೋದ್ರು ನಾವು ಜೀವನದಲ್ಲಿ ಸಾಧನೆನೇ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇದು ನಾನು ಕಂಡ್ಕೊಂಡಿರುವಂತಹ ಒಂದು ಮೂಲ ಪಾಠ, ಮೂಲ ಅಚೀವ್ಮೆಂಟ್ಸ್. ಸೊ ಐ ಹೋಪ್ ಇದು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಇವತ್ತಿನ ಶಿವರಾತ್ರಿ ಹಬ್ಬಕ್ಕೆ ಮತ್ತೊಂದ್ಸಲ ನಾನು ನಿಮ್ಮನಿಗೆ ವಿಶ್ ಮಾಡ್ತೀನಿ. ಸೊ ಒಳ್ಳೇದಾಗ್ಲಿ ನಿಮಗೆಲ್ಲ. ಮತ್ತೆ ನಾವು ಒಂದು ಹೊಸ ವಿಚಾರ ಜೊತೆಗೆ, ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನಾನು ಮತ್ತೆ ಆದಷ್ಟು ಜಲ್ದಿ ಬರ್ತೀನಿ. ನಾನು ಯಾವಾಗ ಇದನ್ನ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನನ್ನ ನಂಬರ್ ಇಟ್ಕೊಳ್ಳಿ. ಓಕೆ, ಸೊ ಬರ್ಕೊಳ್ಳಿ ಬೇಕಾದ್ರೆ ನನ್ನ ನಂಬರ್ 9739313938. ಕ್ಲಿಯರ್? ಸೊ ಎಲ್ಲರೂ ಫಾಲೋ ಮಾಡಿ. ನಂದೆಲ್ಲ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಶರತ್ ಅಂತ ಇದೆ, MLM ಶರತ್ ಅಂತ. ಅಲ್ಲಿ ಹೋಗಿ ನಿಮ್ಗೆ ಏನೇನ್ ಬೇಕು ಎಲ್ಲ ಮಾಹಿತಿಯಲ್ಲಿ ಕೊಡ್ತಾ ಇರ್ತೀನಿ. ನನ್ನ ವಾಟ್ಸಪ್ ನಂಬರ್, ಕಾಲಿಂಗ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಸೊ ಯಾರು ಹೊಸಬ್ರಿದ್ದೀರಾ, ಇವತ್ತಿನ ಮೀಟಿಂಗ್ ಹೇಗಾಯ್ತು ಅಂತ ನನ್ನ ಹತ್ರ ಹಂಚ್ಕೊಡಿ. ಹಾಗೆ ಹಳಬ್ರು ಯಾರ್ಯಾರು ಇದ್ದೀರಾ, ಇದು ಒಂದು ಸ್ಪೆಷಲ್ ಮೀಟಿಂಗ್ ಆಗಿರೋದ್ರಿಂದ ನಿಮಗೆ ಏನ್ ಅನ್ನಿಸ್ತು ಅಂತ ನನ್ನ ಹತ್ರ ಒಂದು ಚಿಕ್ಕದಾಗಿ ಆಡಿಯೋ ಮಾಡಿ ಅಥವಾ ಒಂದು ಮೆಸೇಜ್ ಬರ್ದಾದ್ರು ಹಂಚ್ಕೊಳ್ಳಿ. ನನಗೆ ನೀವು ಕೊಡೋ ಗುರುದಕ್ಷಿಣೆ ಅದೇ. ಓಕೆ, ನೀನು ನನಗೆ ಖುಷಿ ಆಯ್ತು ಸರ್, ಒಳ್ಳೇದಾಯ್ತು ಸರ್ ಅಂತಿರಲ್ಲ, ಅದೇ ನನಗೆ ಗುರುದಕ್ಷಿಣೆ, ಅದೇ ನನಗೆ ಹೆಸರು, ಅದೇ ನನಗೆ ತೃಪ್ತಿ. ಓಕೆ, ಸೊ ದಯವಿಟ್ಟು ನನ್ನ ಹತ್ರ ಹಂಚ್ಕೊಳ್ಳಿ. ಸೊ ಇವತ್ತಿನ ಶಿವರಾತ್ರಿ ಸ್ಪೆಷಲ್ ಶಿವರಾತ್ರಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ದೇವಸ್ಥಾನಕ್ಕೆ ಹೋಗೋಗಿನ ಮುಂಚೆ ಇಲ್ಲಿ ನಿಮ್ಮ ಮೈಂಡ್ ಲಾಕ್ ಓಪನ್ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಸೊ ಇನ್ಮೇಲೆ ನೆಮ್ಮದಿಯಾಗಿರಿ, ಖುಷಿಯಾಗಿರಿ. ಸೊ ನಿಮ್ಮ ಮೈಂಡ್ ಅನ್ನ ಆರಾಮಾಗಿ ಬಿಡಿ. ಸೊ ಬಾಡಿ, ಸೋಲ್, ಮೈಂಡ್ ಈ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗಿ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಮತ್ತೇನಾದ್ರೂ ಇದ್ರೆ ಹೇಳಿ. ಇವತ್ತಿನ ಕ್ಲಾಸ್ ಬಗ್ಗೆ ಯಾರಾದ್ರೂ ಮಾತಾಡಂಗಿದ್ರೆ ನಾನು ಮೈಕ್ ಆನ್ ಮಾಡ್ತೀನಿ. ಏನ್ ಅನ್ನಿಸ್ತು ಅಂತ. ರಜನಿ ಕುಂದಾಪುರ್ ಅವರ? ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಸರ್ ನಿಮ್ ನಂಬರ್ ಇನ್ನೊಂದ್ಸಲ ಹೇಳಿ ಸರ್. 9739313938. ಓಕೆ ಸರ್, ನಾನೀಗ ಲಾಸ್ಟ್ ಅಲ್ಲಿ ಜಾಯ್ನ್ ಆದೆ ಸರ್, ಗೊತ್ತಾಗಿಲ್ಲ ಇದ್ದಿದ್ರು. ದೇವಸ್ಥಾನಕ್ಕೆ ಹೋಗಿದ್ವಿ ಸರ್. ಅಡ್ಡಿಲ್ಲ ಅಡ್ಡಿಲ್ಲ ಮೇಡಮ್. ಫಸ್ಟ್ ಟೈಮ್. ಓಕೆ ಸರ್, ಅದೇ ನಂಬರ್ ಹೇಳಿದ್ರಿ, ಪೆನ್ ಇಟ್ಕೊಂಡಿರ್ಲಿಲ್ಲ ಅವಾಗ, ಅದಕ್ಕೆ ಮತ್ತೆ ಇನ್ನೊಂದ್ಸಲ ಕೇಳಿದ್ರಿ ಸರ್. ಅಡ್ಡಿಲ್ಲ ಮೇಡಮ್, ಅಡ್ಡಿಲ್ಲ. ಓಕೆ ಸ್ನೇಹಿತರೆ, ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಇವತ್ತಿನ ಕ್ಲಾಸಿನ ಬಗ್ಗೆ? ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಪಿಕ್ ಮಾಡ್ತೀನಿ.
ಆ, ವಿಜೇತಾ ಮೇಡಮ್ ಮಾತಾಡಿ. ಹಲೋ, ಹಾ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ತುಂಬಾ ಟೈಮ್ ಆಯ್ತು ನಿಮ್ಮ ಕ್ಲಾಸಿಗೆ ನಾನು ಅಟೆಂಡ್ ಆಗದೆ. ಹೌದು ಹೌದು. ಹೌದು, ಇವತ್ತು ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್. ಓಕೆ, ಒಂದು ಕ್ಲಾರಿಟಿ ಸಿಕ್ತಲ್ವಾ ನಿಮಗೆ ವಿಶ್ ಬಗ್ಗೆ? ಹೌದೌದು ಹೌದೌದು. ವೆರಿ ಅಂದ್ರೆ ಗುಡ್. ನಿಮ್ಮ ರೇಖಿ ಕ್ಲಾಸ್ ನಾನು ಅಟೆಂಡ್ ಮಾಡಿದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಓ ಎಕ್ಸಲೆಂಟ್. ಚೆನ್ನಾಗಿ ನಡೀತಾ ಇದೆ. ಲೈಫಲ್ಲಿ ಏನೇ ಬಂದ್ರು ಸಹ ಏನ್ ಮಾಡ್ಬೇಕು ಅಂತ ಹೇಳುವಂತ ಒಂದು ಪಾಸಿಟಿವ್ನೆಸ್ ಬಂದಿದೆ. ವೆರಿ ಗುಡ್. ಹಾಗೆ. ನೀವು Thank you, sir. ಕರೋನಾ ಸಂದರ್ಭದಲ್ಲಿ ಕಾಲ್ ಮಾಡಿ ಕಲ್ತಿದ್ದಲ್ಲ? ಹೌದು ಹೌದು ಸರ್, ಹೌದು ಸರ್. ಕೊರೋನಾ ಟೈಮಲ್ಲಿ ನಾನು ತಗೊಂಡಿದ್ದೆ ನಿಮ್ ಕೈಯಿಂದ. ಓಕೆ ಓಕೆ ಓಕೆ. ಸೊ ಈಗ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೇದು ಮೇಡಮ್. ಹೌದು ಹೌದು ಸರ್. ಸೂಪರ್ ತುಂಬಾ ಸೂಪರ್. ಚೆನ್ನಾಗಿ ಆಗಿದೆ ಲೈಫ್. ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್. ನೀವು ನೋಡಿ ಅವಾಗ ಎಷ್ಟು ಕಷ್ಟದಲ್ಲಿದ್ರಿ, ಅಳ್ತಾ ಇದ್ರಿ. ಆ? ಹೌದು ಹೌದು ಅಲ್ಲ? ಹೌದು ಸರ್. ಇಲ್ಲ, ಒಳ್ಳೇದಾಗತ್ತೆ ಮೇಡಮ್. ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತೀರಾ ನೀವು. ಹೌದು. ಗುಡ್, ಥ್ಯಾಂಕ್ ಯು ಆಗ್ತೇನೆ ಮೇಡಮ್. ಸರ್, ಚೆನ್ನಾಗಿ ಡೆವಲಪ್ ಅರ್ಧ ಆಗಿದ್ದೀನಿ, ಇನ್ನು ಆಗ್ತೀನಿ. ಖಂಡಿತ ಆಗ್ತೀರಾ ಮೇಡಮ್, ಟೈಮ್ ಬೇಕಲ್ಲ, ಟೈಮ್ ಬೇಕು. ಈಗ ನಿಧಾನಕ್ಕೆ ಆಗ್ತೀರಾ. ಹೌದೌದು. ಥ್ಯಾಂಕ್ ಯು. ಪ್ರಕಾಶ್ Thank you so much, ಸೂರ್ಯವಂಶಿ. sir. ಹಾ ಮೇಡಮ್, ಥ್ಯಾಂಕ್ ಯು. ಪ್ರಕಾಶ್ ಸೂರ್ಯವಂಶಿ ಸರ್ ಹೇಳಿ. ನಮಸ್ಕಾರ ಸರ್, ಎಲ್ಲರಿಗೂ ರೀ ಸರ್. ನಮಸ್ಕಾರ ನಮಸ್ಕಾರ. ಸರ್ ನಾನು ಇದು ನಿಮ್ದು ಜೂಮ್ ಮೀಟಿಂಗ್ ಒಂದು 2ನೇ ಸಲ ಕೇಳೋದ್ರಿ ಸರ್. ಟಾಪಿಕ್ ಏನು ಚೆನ್ನಾಗಿದೆ, ಮೋಟಿವೇಶನ್ ಚೆನ್ನಾಗಿದೆ, ಚಲೋ ಇದೆ ಸರ್. ನಾನು ನಿಮ್ದು ನ್ಯೂಸ್ ಪೇಪರ್ ಬಿ ಇದ್ ಮಾಡಿದ್ದೇನೆ ಸರ್. ಬರುತ್ತೆ ನ್ಯೂಸ್ ಪೇಪರ್ ಬಿ, ನೆಟ್ವರ್ಕಿಂಗ್ ನ್ಯೂಸ್ ಪೇಪರ್ ಬಿ. ನಾ ಬಿ ಇದ್ರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸರ್ ಪಾರ್ಟ್ ಟೈಮ್ ದಾಗ ಮಾಡ್ತೇನ್ರಿ. ನನ್ ಜಾಬ್ ಇದೇನ್ರಿ ಶುಗರ್ ಇಂಡಸ್ಟ್ರಿದಾಗ. ಪಾರ್ಟ್ ಟೈಮ್ ದಾಗ ನಾ ಇದ್ ಮಾಡ್ತೇನ್ರಿ. ನಿಮ್ಮ ಜೂಮ್ ಮೀಟಿಂಗ್ ಅದನ್ನ ನೋಡ್ತಾನ ಚಲೋ ಅನಸ್ತೈತ್ರಿ. ಜರ ಪರಿವರ್ತನೆ ಅದ್ರಿಂದ ಆಕೈತ್ರಿ. ವೆರಿ ಗುಡ್. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಇಷ್ಟ ಆಯ್ತು ನಿಮಗೆ? ಸರ್ ಸಾಧನೆ ಹೇಗೆ ಮಾಡಬೇಕು, ಹೇಗೆ ಒಳ್ಳೆಯವರಿಗೆ ಚಲೋ ಮಾಡ್ರೆ ನಮ್ಗೆ ಹೆಂಗ ಚಲೋ ಆಗುತ್ತೆ ಅನ್ನೋ ಒಂದು ಈ ಜೂಮ್ ಮೀಟಿಂಗ್ ದಲ್ಲಿ ಕಲ್ತೆ ಸರ್ ನಾನು. ಅಂದ್ರೆ ನಮ್ಮ ಉದ್ದೇಶ ಒಳ್ಳೇದಿದ್ರೆ ನಾವು ಬೇಗನೆ ಸಾಧನೆ ಮಾಡಬಹುದು. ನಾವು ಒಬ್ಬರಿನಿಂದ ಸಾಧ್ಯವಿಲ್ಲ, ಇದು ಎಲ್ಲರೂ ಕೂಡಿ ಒಳ್ಳೆ ವಿಚಾರ ಮಾಡ್ರೆ ಇದು ಬೇಗ ಸಾಧನೆ ಆಗುತ್ತೆ. ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಸಮಯ ಜಲ್ದಿ ಹೋಗ್ತಾ ಇದೆ. ಸೊ ಇವತ್ತಿನ ಕ್ಲಾಸ್ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾರಾದ್ರೂ? ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಮೈಕ್ ಆನ್ ಮಾಡ್ತೀನಿ. ಓಕೆ. ಗುರುಮೂರ್ತಿ ಸರ್, GF. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಸರ್. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್, ಇದರಲ್ಲಿ ಕೆಲವೊಂದು ವಿಷಯಗಳ ಜೊತೆಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ನೀವು ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಚಿಂತನೆಗಳ ಬಗ್ಗೆ ಮಾತಾಡಿದ್ರಿ. ಹೌದು ಸರ್, ಅದು ಆಕ್ಚುಲಿ 100% ಸರ್. ಅದನ್ನ ಯಾವ್ದನ್ನ ಯಾವ ರೀತಿ ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಖಂಡಿತ. ಬಹಳ ಖುಷಿ ಆಯ್ತು ಸರ್. ಯಾಕೆಂದ್ರೆ ನಾವು ಬೇಡದಿರೋದನ್ನ ಯೋಚನೆ ಮಾಡ್ತಾ ಹೋದ್ರೆ, ನೀವ್ ಹೇಳ್ದಾಗೆ ನಾವು ಹಿಂದೆನೆ ಇರ್ತೀವಿ ವಿನಃ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಥಿಂಕ್ ಮಾಡಕ್ಕೆ ಟೈಮ್ ಕೊಡಲ್ಲ. ಅದು ಖಂಡಿತ. ಕೆಟ್ಟದ್ದನ್ನ ಬೇಡದೇ ಇರೋದನ್ನ ಅದೇನ ಮನಸ್ಸು ತುಂಬಾ ತುಂಬಿಕೊಂಡು ನಾವು ಅದ್ರ ಬಗ್ಗೆನೇ ಕೊರಗ್ತಾ ಇರ್ತೀವಿ. ಹೌದು. ಅಂತ ವಿಚಾರಗಳು ನನ್ನಲ್ಲೂ ಇದೆ ಸರ್. ಆಕ್ಚುಲಿ ನಾವು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೀನಿ. ಕೃಷ್ಣಮೂರ್ತಿ ಸರ್ ನನ್ನ ಗುರುಗಳು. ಆಕ್ಚುಲಿ ಅದು ಚೆನ್ನಾಗಿ ಗೊತ್ತಿದೆ ಸರ್, ಕೂಡ ಡಿಸ್ಕಸ್ ಮಾಡಿದೀನಿ. ಸೊ ಇವತ್ತಿನ ಪಾಯಿಂಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಬಟ್ ನಾನು ಏನೇ ಪ್ರಯತ್ನ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡ್ರು ನನ್ನನ್ನು ಅದು ಹಿಂದೆ ಎಳಿತಾನೆ ಇದೆ. ಓಕೆ. ಹಾಗಾಗಿ ನನಗೆ ಇವತ್ತು ನೀವು ಕೊಟ್ಟಿದ್ದು ಕೆಲವೊಂದು ಟಿಪ್ಸ್ ಗಳು ತುಂಬಾ ಇಷ್ಟ ಆಯ್ತು ಸರ್. ಇನ್ಮೇಲೆ ಅದೇ ಈಗ ಶಿವರಾತ್ರಿ ಬಂದು ನಮಗೆ ಸ್ಪೆಷಲ್ ಶಿವರಾತ್ರಿ. 100% ಇದನ್ನ ನಾವು ಆ ಮಾತನ್ನ ನಾನು 100% ತಗೊಳ್ತೀನಿ ಸರ್. ಅದು ಹೇಳ್ತಾ ನೀವು ಇಷ್ಟೊಂದು ವಿಷಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್, ಖಂಡಿತ ಎಲ್ಲರಿಗೂ ಒಂದೊಂದ್ ತರದ್ದು ನೋವುಗಳು, ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ನಿಮ್ಗೊಂದು ಪ್ಲಾಟ್ಫಾರ್ಮ್ ಆಗ್ಲಿ ಅಂತಾನೆ ನಾನು ಇದನ್ನ ಮಾಡಿದ್ದು. ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಈ ವಿಡಿಯೋಗಳನ್ನ ಅಟೆಂಡ್ ಆಗಿ ಸ್ನೇಹಿತರೆ, ಈ ಕ್ಲಾಸ್ ಅನ್ನ ಅಟೆಂಡ್ ಆಗಿ, ನಿಮ್ಮ ಫ್ಯಾಮಿಲಿ ಸಮೇತ ಅಟೆಂಡ್ ಆಗಿ ಒಂದು 45 ನಿಮಿಷ ನೀವೆಲ್ಲರೂ ಕುತ್ಕೊಂಡು ಈ ಮೂವಿ ಸೀರಿಯಲ್ ನೋಡೋ ಬದ್ಲಿ ಈ ಕ್ಲಾಸ್ ಈ ರೀತಿ ನಾನು ಅವಾಗ ಕ್ಲಾಸ್ ತಗೊಂತಾ ಇರ್ತೀನಿ. ನಿಮಗೆ ಝೂಮ್ ಲಿಂಕ್ ಕಳಿಸ್ತಾ ಇರ್ತೀನಿ. ಸೊ ನೀವು ನನಗೆ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇದ್ರೆ ನಿಮ್ ಫ್ಯಾಮಿಲಿ ಸಮೇತ ನೋಡೋದ್ರಿಂದ ನಿಮ್ ಫ್ಯಾಮಿಲಿಯಲ್ಲಿ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ.
ಸೊ ಇದು ನನ್ನ ಅಡ್ವೈಸ್ ಅಂತ ತಗೊಳ್ಳಿ ಅಥವಾ ರಿಕ್ವೆಸ್ಟ್ ಅಂತ ತಗೊಳ್ಳಿ. ಓಕೆ. ಸೊ ಬಹಳ ಜನ ನನಗೆ ಹೇಳಿದ್ದಾರೆ, ಸರ್ ನಾನು ನನ್ನ ಗಂಡ ಹಿಂದ್ಗಡೆ ಕುತ್ಕೊಂಡು ಕೇಳಿಸ್ಕೊಂತ ಇದ್ರು, ನಾನು ನೋಡಿದ್ರೆ ನಿಮ್ ಕ್ಲಾಸ್ ಅಟೆಂಡ್ ಆಗಿದ್ದೆ, ನಿಮ್ ಕ್ಲಾಸ್ ಆಗಿದ್ಮೇಲೆ ನನ್ನ ಗಂಡ ಬಂದು ನನಗೆ ಸಾರಿ ಕೇಳಿದ್ರು ಅಂತ. ಈ ರೀತಿನೂ ನಡೆದಿದೆ ಸಂದರ್ಭಗಳು. ಸೊ ಹಾಗಾಗಿ ಒಂದು ಕುಟುಂಬದ ಸಮೇತ, ಮಕ್ಕಳ ಸಮೇತ ನೀವು ಇದನ್ನ ಕುಂತು ಈ ಕ್ಲಾಸ್ಗಳನ್ನ ನೋಡೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಹೊಸ ಮೈಂಡ್ ಸೆಟ್ ಸ್ಟಾರ್ಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ. ಸೊ ನಾನು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ತುಂಬಾ ಜನ ಕೈ ರೈಸ್ ಮಾಡಿದ್ದೀರಾ. ಬಸವರಾಜ್ ದಾವಣಗೆರೆ. ಓಕೆ, ಮಾತನಾಡಿ ಬಸವರಾಜ್. ನಾನು ಹಳುಬ್ರಿಗೆ ಚಾನ್ಸ್ ಕೊಡಲ್ಲ, ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಹಳುಬ್ರು ಯಾರ್ಯಾರು ಇದ್ದಾರೆ ನಿಮಗೆ ಲಾಸ್ಟಿಗೆ ಹೇಳ್ತೀನಿ, ಹೊಸಬ್ರು ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ, ದಾವಣಗೆರೆ, ಮಾತಾಡಿ ಬಸವರಾಜ್. ಸರ್ ನನ್ನ ಹೆಸರು ಬಸವರಾಜ್ ಅಂತ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್ ನಿಮ್ದು ಸೆಷನ್ ಬಹಳ ಇಂಟ್ರೆಸ್ಟ್ ಇತ್ತು, ಮತ್ತೆ ಈ ಮೋಟಿವೇಶನ್ ಬಹಳ ಚೆನ್ನಾಗಿತ್ತು. ಈಗ ನೀವ್ ಹೇಳಿದ್ರಿ ಈ ವರ್ಷದಿಂದ ಮುಂದಿನ ವರ್ಷದೊಳಗಡೆ 20 ಲ್ಯಾಕ್ ನಿಮ್ಮ ಒಂದು ಬ್ಯಾಲೆನ್ಸ್ ಆಗ್ಬೇಕಂತಂದು ಎಲ್ಲರದು. ಸೊ ಅದು ನನಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಈಗ ಒಂದು ವರ್ಷದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಕೆಲವೊಂದು ಟಿಪ್ಸ್ ಕೊಟ್ರಿ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಎನರ್ಜಿ ಮತ್ತೆ ಪಾಸಿಟಿವ್ ಎನರ್ಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದು ಒಳ್ಳೆ ಗುಡ್ ಇನ್ಫಾರ್ಮೇಶನ್. ಮತ್ತು ನಾನು ಈಗ ಮೆಡಿಟೇಷನ್ ನಾನು ಮಾಡೋದ್ರಿಂದ ಯಾವ್ದು ಇಂಪಾರ್ಟೆಂಟ್ ಆಗಿ ನೀವು ಕೆಲವೊಂದು ಹೇಳಿದ್ರಲ್ಲ, ಅದು ಬಹಳ ನಮ್ಮ ಒಂದು ಇದಕ್ಕೆ ಜೀವನಕ್ಕೆ ಅಳವಡಿಸೋಳಕ್ಕೆ ಇದು ದಾರಿ ದೀಪ ಇದಂಗ ಆಯ್ತು. ನಾವು ಮುಂದಿನ ವರ್ಷದಲ್ಲಿ ಆ ಒಂದು 20 ಲ್ಯಾಕ್ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ನನ್ನ ನಂಬಿಕೆ ಇದೆ ಸರ್. ನೀವು ಕೂಡ ನಮ್ಮ ದಾವಣಗೆರೆ ಸೈಡ್ ಇರೋದ್ರಿಂದ ನನಗೆ ಬಹಳ ಖುಷಿ ಇದೆ. ಎಲ್ಲರಿಗೂ ನೀವು ಟಚ್ ಅಲ್ಲಿ ಈ ತರ ಕೊಡೋದು, ಮತ್ತೆ ಎಲ್ಲ ಕರ್ನಾಟಕದಾದ್ಯಂತ ಅದು ಬೇರೆ ಬೇರೆ ಕಡೆ ನೀವು ಹೋಗೋದೆಲ್ಲ ಕೂಡ ನೋಡ್ಬಿಟ್ಟು ನಾನು ಎಷ್ಟೋ ನಮ್ಮ ಹುಡುಗರಿಗೂ ಕೂಡ ನಾವು ಅದನ್ನ ಕಳಿಸ್ಬಿಟ್ಟು ಹೇಳ್ತಾ ಇದ್ದೇನೆ. ಹೀಗೆ ಮುಂದೆ ಬರಲಿ ಸರ್. ನಾವು ಕೂಡ ನಿಮ್ ಸಪೋರ್ಟ್ ಇಂದ ಬೆಳಿತಾ ಹೋಗ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬಸವರಾಜ್ ಸರ್. ಈ ರೀತಿ ಮೀಟಿಂಗ್ಸ್ ಗಳು ನಡೀತಾ ಇರ್ಬೇಕಾ ಇನ್ನು? ಇದ್ರೆ ಚಂದ ಸರ್, ಇದ್ರೆ ಚಂದ. ಯಾಕಂದ್ರೆ ಕೆಲವೊಬ್ರಲ್ಲಿ ಏನಾಗುತ್ತಂದ್ರೆ ನೆಗೆಟಿವ್ ಅಲ್ಲಿ ಇದ್ಬಿಟ್ಟು ನೀವ್ ಹೇಳಿದಂಗೆ ಖಿನ್ನತೆಗೊಳಗಾಗಿರ್ತಾರೆ, ಮತ್ತೆ ಎಲ್ಲೋ ಒಂದ್ ಕಡೆ ಏನೋ ಸೋತಿರ್ತಾರೆ. ಈ ತರ ಒಂದು ಮೋಟಿವೇಶನ್ ಅವರಿಗೆ ಬೀಳೋದ್ರಿಂದ ಏನಾಗುತ್ತಂದ್ರೆ ಏನೋ ಎನರ್ಜಿ ಬರುತ್ತೆ, ನಾನು ಕೂಡ ಏನಾದ್ರು ಮಾಡ್ಬೇಕಂತ ಅವ್ರ ಮುಂದೆ ಬಂದೇ ಬರ್ತಾರೆ. ಅವಾಗ ಏನಾಗುತ್ತೆ, ಒಂದು ಸಪೋರ್ಟ್ ಆಗಿ ನಿಲ್ಲುತ್ತಿ ಒಂದು ಮಾತು, ಕೆಲವೊಂದು ಮಾತು ನಿಮ್ಮಂತ ಒಟ್ಟು ಈ ಮೋಟಿವೇಶನ್ ಸ್ಪೀಚ್ ಬಹಳ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಮಾಡಿದ್ರೆ ಬಹಳ ಅನುಕೂಲ. ಖಂಡಿತ ಸರ್, ನಾನು ಇದನ್ನ ಖಂಡಿತ ಮಾಡ್ತೀನಿ. ಇನ್ಮೇಲೆ ನಾನು ಲೈಫ್ ಅಂಡ್ ಸ್ಪಿರಿಚುವಲ್ ಕ್ಲಾಸ್ ಅಂತ ತಗೊಂತೀನಿ. ಇದು ಬಿಸ್ನೆಸ್ ಕ್ಲಾಸ್ ಅಲ್ಲ. ಬಿಸ್ನೆಸ್ ಬಗ್ಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡಲ್ಲ. ನೇರವಾಗಿ ಜೀವನದ ಶಿಕ್ಷಣ ಮತ್ತೆ ಆಧ್ಯಾತ್ಮಿಕದ ಶಿಕ್ಷಣ ಬಗ್ಗೆ ಒಂದೊಂದೇ ಟಾಪಿಕ್ ಆಯ್ಕೆ ಮಾಡ್ಕೊಂಡ್ ಬರ್ತೀನಿ. ಆ ಲಿಂಕ್ ಅನ್ನ ನಿಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ತೀನಿ. ನೀವು ನನ್ನ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ಟಚ್ ಅಲ್ಲಿರಿ. ಹಾಗೆ ನಿಮ್ಮ ಅಕ್ಕ, ತಮ್ಮ, ತಂಗಿ, ಭಾವ, ಬಾಮೈದ ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಯಾಕಂದ್ರೆ ಇದು ಯಾವುದೇ ಪರ್ಸನಲ್ ಆಗಿರೋದಿಲ್ಲ. ಹೌದಾ, ಇದೊಂದು ಜನರಲ್ ಟಾಪಿಕ್ ಇರೋದ್ರಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಹೌದು ಸರ್, ಹೌದು ಸರ್. ಆಯ್ತು ಸರ್, ಇರ್ತೇವೆ ಸರ್. ಸೊ ಬುದ್ಧಿ ಇರುವಂತಹ ಒಂದು 14-15 ವರ್ಷದ ಮಕ್ಕಳಿಂದ ಹಿಡಿದ್ಬಿಟ್ಟು 100 ವರ್ಷದ ಮುದುಕವರೆಗೂ ಈ ಎಜುಕೇಶನ್ ಬೇಕು. ಓಕೆ, ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಾ ಇರ್ತೀವಿ. ಯಾವ್ದೋ ಒಂದು ಡೈಲಾಗ್ ನಮ್ ಲೈಫ್ ಅನ್ನ ಬದಲಾವಣೆ ಮಾಡುತ್ತೆ. ಓಕೆ, ಇವತ್ತು ನನಗೆ ತುಂಬಾ ಹೆಮ್ಮೆ ಇದೆ. ನನ್ನ ಸ್ವಂತ ತಮ್ಮ ಶಮಿತ್, ಅವ್ನು ನನಗಿನ 1 ವರ್ಷ 2 ವರ್ಷ ಚಿಕ್ಕೋನು, ಅವನು ಹೇಳಿರುವಂತಹ ಒಂದು ಡೈಲಾಗ್ ನನ್ನ ಜೀವನ ಇಲ್ಲಿ ತನಕ ತಗೊಂಡ್ಬಂತು. ಸೊ ಇವತ್ತು ಮೊದಲನೇ ಗುರುನೇ ನನ್ನ ತಮ್ಮ, ನನ್ನ ಸ್ವಂತ ತಮ್ಮ ಶಮಿತ್. ಯಾಕಂದ್ರೆ ನಾವು ಕಲಿಯೋದಕ್ಕೆ ವಯಸ್ಸಿಲ್ಲ. ಓಕೆ, ನಮ್ ಜೀವನ ಯಾರೋ ಒಬ್ರು ಬದಲಾವಣೆ ಮಾಡ್ಬೋದು. ಯಾವ್ದೋ ಒಂದು ಡೈಲಾಗ್ಲಿಂದ ನಮ್ ಜೀವನ ಬದಲಾವಣೆ ಮಾಡ್ಬೋದು. ಸೊ ಖಂಡಿತ ಈ ರೀತಿ ಕ್ಲಾಸಸ್ ನಾನು ತಗೊಂತಾ ಇರ್ತೀನಿ, ಮತ್ತೆ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ತಲುಪಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ನಾಗರಾಜ್ ಶೆಟ್ಟಿ ಸರ್, ಮಾತಾಡಿ. ನಿಮಗೇನು ಅನಿಸ್ತು ಇವತ್ತಿನ ಕ್ಲಾಸ್? ಸರ್ ನಮಸ್ತೆ. ನಮಸ್ತೆ, ಹೇಳಿ ನಾಗರಾಜ್. ಸರ್, ತುಂಬಾ ಖುಷಿ ಆಗ್ತಿದೆ, ಮತ್ತೆ ಎಕ್ಸೈಟ್ಮೆಂಟ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ತುಂಬಾ ಅಕ್ಷಯ ಪಾತ್ರೆ ಅಂತೇಳಿ ಕೆಲವೊಂದು ತಿಳಿಸ್ಕೊಟ್ರು. ಕೆಲವು ಟೈಮ್ ಹಿಂದ್ಗಡೆ ನಾನು ಗುರುಮೂರ್ತಿ ಸರ್ನ ಮೀಟ್ ಆದಾಗ ಕೆಲವೊಂದು ವಿಚಾರ ಬಂದಾಗ ಈ ಒಂದು ವಿಚಾರ ಮತ್ತೆ ನಿಮ್ಮ ವಿಚಾರನೂ ಕೆಲವೊಂದು ಹೇಳ್ಕೊಟ್ರು. ಯಾಕಂದ್ರೆ ಇವತ್ತು ಧೈರ್ಯವಾಗಿ ನಾವೇನೋ ಒಂದು ಮಾರ್ಕೆಟಿಂಗ್ ಮತ್ತೊಂದು ಮಾಡ್ತಾ ಇದೀವಿ ಅಂದ್ರೆ 99% ಕೂಡ ನಾವು ಬಂದಿರೋದು ಕೆಲವೊಂದು 1% ಏನು ಅಂತ ಹೇಳಿದ್ರೆ ಏನೋ ಒಂದು ದುಡ್ಡು ಮಾಡೋಣ ಅಂತ ಬಂದಿವಿ. ಬಿಟ್ರೆ 99% ಇವತ್ತು ಧೈರ್ಯವಾಗಿ ಮಾತಾಡ್ತಿದೀವಿ ಅನ್ನೋದಕ್ಕೆ MLM ಸರಸ್ ಸರ್ ಇಂದನೇ ಸಾಧ್ಯ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ದೊಡ್ಡ ಮಾತು. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಕೆಲವೊಂದು ಕ್ವಶನ್ಸ್ ಬಂದಾಗಲ ಮತ್ತೊಂದು ಬಂದಾಗ ನಿಮ್ದೆಲ್ಲದು ಒಂದು ನಾವು ತಿಳ್ಕೊಂತ ಬಂದಾಗ ಇವತ್ತು ದೊಡ್ಡ ಡೆವಲಪ್ಮೆಂಟ್ ಗೆ ಮತ್ತೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ, ಹಾಗೆ ಇವತ್ತು ಶಿವರಾತ್ರಿ ದಿನ ನಮ್ಮನ್ನೆಲ್ಲರನ್ನು ಕೂಡ ನೀವು ಅದ್ಭುತವಾಗಿ ಚೇಂಜ್ ಮಾಡ್ಲಿಕ್ಕೆ ಒಂದು ಕರೆಕ್ಟ್ ಆದ ಟೈಮ್ ಅಲ್ಲಿ ತಗೊಂಡಿದ್ದಕ್ಕೆ ನಿಮ್ಗೆ ಮತ್ತೆ
ನಿಮ್ಮ ಟೀಮ್ಗೆ ತುಂಬಾ ಧನ್ಯವಾದ ಸರ್. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಶಿವರಾತ್ರಿ ಅಂತ ಬಂದಾಗ ನಾವೇನು ಉಪವಾಸ ಇರ್ಬೋದು, ಜಾಗರಣೆ ಇರ್ಬೋದು, ಇವೆಲ್ಲ ಯಾಕೆ ಬೇಕು ಅನ್ನೋದು ನನ್ನಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ನೀವು ಸೂಕ್ತವಾಗಿ ಮಾರ್ಗದರ್ಶನ ಇಷ್ಟು ತನಕ ಕೊಟ್ಟಿದ್ದೀರಿ. ಯಾವ್ದನ್ನ ಹೆಂಗೆ ತಗೋಬೇಕು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಇವೆಲ್ಲದನ್ನು ಕೂಡ ಎಷ್ಟು ಕರೆಕ್ಟ್ ಆಗಿ ತಗೊಂಡ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅನ್ನೋದಕ್ಕೆ ಅದು ಕೂಡ ಆಕ್ಚುಲಿ ನನಗೆ ಇವತ್ತು ತುಂಬಾ ಖುಷಿಯಾಗಿ ಎಕ್ಸೈಟ್ಮೆಂಟ್ ಆಗಿ ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಶಿವರಾತ್ರಿ ದಿನ ನೀವೊಂದು ತಗೊಂಡಿದ್ದಕ್ಕೆ ತುಂಬಾ ಹ್ಯಾಟ್ಸಪ್ ಸರ್. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಎಲ್ಲದೂ ಇದೆ. ಇವತ್ತು ನಾವು ತಿಳ್ಕೊಳ್ಬೇಕೇನು ಅಂತ ಹೇಳಿದ್ರೆ, ಇವತ್ತೆಲ್ಲದು ನಾವು ಜಾಗರಣೆ ಎಲ್ಲ ಮಾಡಿ ತುಂಬಾ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ನಮ್ಮಲ್ಲೂ ಕೂಡ ನಾನೇ ಶಿವ ಅಂತ ತಗೊಂಡಾಗ್ಲೂ ಕೂಡ ಏನೇನ್ ಆಗ್ಬೇಕು, ನನ್ನ ಜೀವನದಲ್ಲಿ ಏನೇನ್ ಆಗ್ಬೇಕು, ಎಷ್ಟು ಉತ್ಸವ ನಡೀಬೇಕು, ಎಷ್ಟು ಏನು ಕೆಲವೊಂದ್ ಸತಿ ಇನ್ಕಮ್ ಇಲ್ಲ ಇರ್ಬೋದು, ಇನ್ಕಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರ್ಬೋದು, ಮತ್ತೊಂದೇನೋ ಮಾಡ್ತಾ ಇರೋದು, ಎಲ್ಲದಕ್ಕೂ ಕೂಡ ಜಾಗರಣೆ ಮತ್ತೆ ಉಪವಾಸ ಅನ್ನೋದು ಎಲ್ಲದನ್ನೂ ಕಳೆದು ನಾಳೆ ದಿವಸ ನಾನು ಸಕ್ಸಸ್ ಆಗ್ತೀನಿ ಅನ್ನೋದಕ್ಕೆ ಸೂಕ್ತ ವೇದಿಕೆ ಸರ್. ಇದು ನೀವು ಅವಾಗ್ಲೇ ಹೇಳ್ದಂಗೆ ಫ್ಯಾಮಿಲಿ ಜೊತೆ ಇರ್ಬೋದು, ಎಲ್ಲದೂ ಅಷ್ಟೇ. ಬಿಸ್ನೆಸ್ ಅಂತ ಬಂದಾಗ ದೊಡ್ಡದಾಗಿ ಪ್ರಶ್ನಾಗಿ ಬರೋದು ಬಿ ಅಲ್ಲಿ ಸೇರ್ತಕ್ಕಂಥದ್ದು ಎಲ್ಲದೂ ಅದೇ. ಬೇಸಿಕ್ ನೀಡ್ಸ್ ಇರ್ಬೋದು, ಪ್ರತಿಯೊಂದು ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದ್ರೆ ಬಿ ಅನ್ನೋದು ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಪದ. ಆ ಪದದ ಜೊತೆಗೆ ನೀವು ಒಂದು ಇವತ್ತು ಶುರು ಮಾಡಿದಕ್ಕೆ ನಿಮ್ಗೆ ಧನ್ಯವಾದ ತಿಳಿಸ್ತಾ ಸರ್. ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸ್ರ ನಾಗರಾಜ್ ಶೆಟ್ಟಿ ಸರ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ತುಂಬಾ ವಿಚಾರಗಳನ್ನ ಹೇಳಿದ್ರಿ. ಮಾಡಿ ಇನ್ನು ಎತ್ತರಕ್ಕೆ ನೀವು ಬೆಳೆಯಿರಿ ಸ್ನೇಹಿತರ. ಓಕೆ, ಇಲ್ಲಿ ನಿಮ್ಮ ಜೊತೆಗೆ ಕೃಷ್ಣಮೂರ್ತಿ ಡಿಜಿ ಅವರು ಇದ್ದಾರೆ, ಕೃಷ್ಣಮೂರ್ತಿ ಸರ್ ಇದ್ದಾರೆ. ಮಾತನಾಡಿ ಸರ್, ಇವತ್ತಿನ ಟ್ರೈನಿಂಗ್ ಲೈಫ್ ಅಂಡ್ ಸ್ಪಿರಿಚುವಲ್ ಬಗ್ಗೆ ಏನ್ ಅನ್ನಿಸ್ತು? ಎಸ್ ಸರ್, ನಮಸ್ತೆ ಗುರುಗಳೇ, ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆ ಅಂತಂದ್ರೆ ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿರ್ತಕ್ಕಂಥದ್ದು, ಅಸಾಮಾನ್ಯ ವ್ಯಕ್ತಿ ಅಂದ್ರೆ ಟೋಟಲಿ ಮಿಕ್ಸ್ ಇರ್ತಿತ್ತು ನಂಗೆ. ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು ಅಂತ ಗೊತ್ತಿರ್ತಿಲ್ಲ. ಜೀವನದಲ್ಲಿ ನೀವು ಹೇಳಿದಾಗೆ ಉತ್ಸಾಹ ಇಲ್ಲ ಅಂತಾರ ಒಂದು ಸೋಲ್ತಾನೆ ಅಂತಕ್ಕಂಥದ್ದು ಇರ್ಬೋದು. ಪಾಸಿಟಿವ್ ಥಿಂಕ್ ಅನ್ನ ಮಾಡಬೇಕು. ನಾವ್ ಎಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದನ್ನ ಸಾಧಾರಣ 4 ರಿಂದ 5 ವರ್ಷದಿಂದ ನನಗೆ ನೀವು ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಬಂದಿರಿ. ತುಂಬಾ ಸಾರಿ ನಾನು ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸೋತಾಗ್ಲೂ ಕೂಡ ಆ ಟೈಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟಾನಿಕ್ ಅಂತ ಹೇಳ್ಬೋದು ನೀವು. ಎಸ್, ಇವತ್ತು ನಾನು ಗುರುತಿಸ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಒಂದು ವಾರದಿಂದ ಯಾರೋ ಫೋನ್ ಮಾಡಿದ್ರೆ ಜಸ್ಟ್ ನನ್ನ ವಾಯ್ಸ್ ಅನ್ನ ಗೆಸ್ ಮಾಡಿದ್ದಾನು ನಾನು ಕೂಡ ಗೆಸ್ ಮಾಡಿದೆ. ಯಾಕೆ ಅಂತಂದ್ರೆ ಒಂದು ಸಮಯದಲ್ಲಿ ನಮ್ಮನ್ನ ಬಿಸ್ನೆಸ್ ಅಲ್ಲಿ ಉಳಿಸಿದ್ದೀರಿ, ಬೆಳೆಸಿದಿರಿ. ಅದರ ಜೊತೆಲಿ ಇವತ್ತಿನ ಒಂದು ಮೀಟಿಂಗ್ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಫ್ಯಾಮಿಲಿ ಸಮೇತ ಈಗ ಆಲ್ರೆಡಿ ನಾವು ಫ್ಯಾಮಿಲಿ ಸಮೇತ ಕೂತಿದೀವಿ, ಫ್ಯಾಮಿಲಿ ಸಮೇತ ಕೇಳ್ತಾ ಇದೀವಿ, ಫ್ಯಾಮಿಲಿ ಸಮೇತ ನೋಡ್ತಾ ಇದೀವಿ. ಬಟ್ ದೇವಸ್ಥಾನಕ್ಕೆ ಹೊರಟಿದ್ವಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ನಿಮ್ಮ ಒಂದು ಜೂಮ್ ಅನ್ನು ಅಟೆಂಡ್ ಆಗೋದಕ್ಕಿಂತ ಮೊದಲು ಮಿಡ್ಲಲ್ಲಿ ಇದ್ವಿ ಅಂತ. ಯಾಕೆಂದ್ರೆ ನೀವು ಒಂದು ಟ್ರ್ಯಾಕ್ ಅನ್ನ ಕೊಟ್ರಿ, ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಯಾಕೆ ಹೋಗ್ಬೇಕು, ಏನ್ ಕೇಳ್ಬೇಕು, ನೆಕ್ಸ್ಟ್ ಮುಂದಿನ ವರ್ಷದ ಶಿವರಾತ್ರಿ ನಾವು ಯಾವ ರೀತಿ ಇರಬೇಕು, ಇದನ್ನ ಒಂದು ಗೋಲ್ ಅನ್ನ ಸೆಟ್ ಮಾಡಿದ್ದೀರಿ. ನಿಜವಾಗ್ಲೂ ದೇವಸ್ಥಾನದಲ್ಲಿ ಏನ್ ಸಿಗ್ಬೇಕಿಂತ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಖುಷಿ ಆಗ್ತಾ ಇದೆ. ನಾನು ಮಾತ್ರ ಅಲ್ಲ, ಟೋಟಲಿ ನನ್ನ ಫ್ಯಾಮಿಲಿ ಅಂತ ನಾನು ಯಾವತ್ತೂ ಕೂಡ ನನ್ನ ಒಂದು ಬಳಗ ಅಂದ್ರೆ ನನ್ನ ಆಲ್ರೆಡಿ ನನ್ನ ಟೀಮ್ ಸಮೇತ ಬಂದಿದ್ದು. ನಾನು ನನ್ನ ಕುಟುಂಬ ಅನ್ಕೊಂಡಿದ್ದೀನಿ. ನಾನು ಯಾವತ್ತೂ ಬಿಸ್ನೆಸ್ ಪಾರ್ಟ್ನರ್ ಅನ್ನೋದಕ್ಕಿಂತ ಇದೆಯಲ್ಲ, ನಾನು ಹೆಚ್ಚಾಗಿ ನನ್ನನ್ನ ಒಂದು ದೇವರುಗಳು ಅನ್ಕೊಂಡಿದ್ದೀನಿ, ನನ್ನ ಅಭಿಮಾನಿ ದೇವರುಗಳು ಅನ್ಕೊಂಡಿದ್ದೀನಿ. ನನ್ನೊಂದು ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ. ಆ ಫ್ಯಾಮಿಲಿನ ಜಸ್ಟ್ ಒಂದು ಲಿಂಕ್ ಅನ್ನ ಕಳಿಸ್ತಿದ್ದಾಗೆ ಸಾಧಾರಣ ಒಂದು 15 ರಿಂದ 20 ಜನ ನನ್ನ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಂಡ್ಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ಕೃಷ್ಣಮೂರ್ತಿ ಸರ್, ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ಈ ಝೂಮ್ ಮೀಟಿಂಗ್ ಅನ್ನ ಅಟೆಂಡ್ ಆಗಿ ಲೈಫ್ ಎಜುಕೇಶನ್ ಮತ್ತೆ ಸ್ಪಿರಿಚುವಲ್ ಎಜುಕೇಶನ್ ಅನ್ನ ತಗೊಂಡಿದ್ದೀರಿ. ಹಾಗೂ ವಿಶ್ ಲಿಸ್ಟ್ ಗಳನ್ನ ಈಗ ಒಂದು ಅರ್ಧ ಗಂಟೆ ಕುತ್ಕೊಂಡು ಬರ್ಕೊಂಡು, ತದನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಆ ವಿಶ್ ಗಳನ್ನ ಶಿವನಲ್ಲಿ ಕೇಳ್ಕೊಳ್ಳಿ. ಆ ಶಿವ ನಿಮಗೆ ನಿಮ್ಮ ವಿಶ್ ಗಳನ್ನ ಪೂರೈಸ್ಲಿ ಅಂತ ನಾನು ಕೂಡ ಇಲ್ಲೇ ಕುಂತು ಹಾರೈಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ವಿನೀತಾ ಸಜ್ಜನ್, ವೀಣಾ ಸಜ್ಜನ್, ಮಾತನಾಡಿ ಮೇಡಮ್. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ನಿಮ್ದು ಮ್ಯೂಟ್ ಮಾಡಿದ್ದೆ, ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಗ್ತಾ ಇಲ್ಲ ನಿಮ್ದು. ಮಾಯಣ್ಣ ಜೆ ಮಾಯಣ್ಣ, ಅನ್ಮ್ಯೂಟ್ ಆಗ್ತಾ ಇಲ್ಲ ಸರ್ ನಿಮ್ದು ಕೂಡ. ಯಾಕೆ? ಆಯ್ತು ನೋಡಿ, ಮಾತನಾಡಿ. ಜೆ ಮಾಯಣ್ಣ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ಜೆ ಮಾಯಣ್ಣ ಅಂತ ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ಓಕೆ ಸರ್, ತಾವು ಹೇಳಿದ್ದು ನಿಜವಾಗ್ಲೂ ಸಮಾಜದಲ್ಲಿ ಯಾರು ಬದಲಾವಣೆ ತಗೋಬೇಕು ಅನ್ನೋ ಆಸಕ್ತಿ ಇದಾರೋ ಅವರೆಲ್ರಿಗೂ ಒಂದು ಸೂಕ್ತವಾದಂತ ಸೂಚನೆ.
ಎಸ್ ಆ, ಸರ್. ಯಾರಿಗೆ ಪಾಸಿಟಿವ್ ಆಗಿರ್ಬೇಕು ಅನ್ನೋ ಆಸೆ ಇದೆಯೋ ಅವ್ರೆಲ್ರಿಗೂ ನಿಜವಾಗ್ಲೂ ಇದು ಒಂದು ಆದೇಶ ಸರ್ ನೀವು ತಾವು ಕೊಡ್ತಾ ಇರೋದು. ನೀವು ಹೇಳಿದ್ರೆ ನಾನು ಈ ತರ ಒಂದು ದುರಹಂಕಾರಿಯಾಗಿದ್ದು ನನ್ನ ಜೀವನದಲ್ಲಿ ಏನೇನು ಕಷ್ಟಪಟ್ಟೆ, ಅದನ್ನ ಬಿಟ್ಟಿದ್ದಕ್ಕೆ ನನ್ನ ಜೀವನದಲ್ಲಿ ಯಾವ ತರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಇದು ಒಂದು ಉತ್ತಮವಾದಂತ ಸಲಹೆ. ಈ ಯಾವಾಗ ಅಹಂಕಾರ ಅದು ಮನುಷ್ಯನಿಗೆ ಇರುತ್ತೋ ಅವನ ಜೀವನದಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲ. ಅವನ ಅಹಂಕಾರಿಯಾಗೆ ಬದುಕ್ತಾನೆ, ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾನೆ. ಅದು ಬಿಟ್ಟು ಅಹಂಕಾರದ ಜೀವನ ತೆಗೆದಾಕಿದ್ರೆ ಅವನ ಸಮಾಜದಲ್ಲಿ ಒಳ್ಳೇದ್ ಮಾಡ್ಬೇಕು, ನಾನು ಒಳ್ಳೆನಾಗಿರ್ಬೇಕು, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋ ಚಿಂತೆ ಬಂದ್ರೆ ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು. ಈ ಮನುಷ್ಯನಿಗೆ ಸಿಟ್ಟು ಅನ್ನೋದು ಇದೆಯಲ್ಲ, ಅದು ಎಲ್ಲವನ್ನ ಹಾಳು ಮಾಡ್ತದೆ. ಆ ಸಿಟ್ಟನ್ನು ಬಿಟ್ಬಿಟ್ಟು ಸಮಾಜ ಎಲ್ಲರೂ ಒಳ್ಳೆಯವರು, ನಾನು ಒಳ್ಳೆಯನು, ಸಮಾಜ ಒಳ್ಳೇದು, ಎಲ್ಲ ಒಳ್ಳೇದಾಗ್ತಾ ಇದೆ ಸಮಾಜದಲ್ಲಿ ಅಂತ ಥಿಂಕ್ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲರೂ ಕೆಟ್ಟವರು, ಸಮಾಜ ಎಲ್ಲರೂ ಯಾರು ಕೆಟ್ಟವರಿಲ್ಲ, ಕೆಟ್ಟು ಅಂತ ನಮ್ಮ ಮೈಂಡಲ್ಲಿ ಇದೆ ಅಷ್ಟೇನೆ. ಅದನ್ನ ಬಿಟ್ಬಿಟ್ಟು ನಾವೆಲ್ಲ ಒಳ್ಳೇದು ಒಳ್ಳೇದು ಅನ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗೆ ಕಾಣುತ್ತೆ, ಒಳ್ಳೇದಾಗೆ ಆಗುತ್ತೆ. ಜೊತೆಗೆ ಈಗ ನನ್ನ ಗುರಿ ಏನಂತಂದ್ರೆ ನಾನು ಅನ್ಕೋತಾ ಇದ್ದೇನೆ ಫೈನಾನ್ಸಿಯಲಿ ಫಿಟ್ ಆಗ್ಬೇಕು ಅಂತ. ಆ ಫೈನಾನ್ಸಿಯಲ್ ಯಾಕೆ ಫಿಟ್ ಆಗ್ಬೇಕು ಅಂದ್ರೆ ನಾನು ಒಬ್ನೇ ಬದುಕಬೇಕು ಅಂತಲ್ಲ, ಸಮಾಜಕ್ಕೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು, ಯಾರು ಕಷ್ಟ ಅಂತಾರೆ ಅವ್ರಿಗೆ ಒಂದು ದಾರಿ ತೋರಿಸ್ಬೇಕು ಅನ್ನೋ ಒಂದು ಯೋಚನೆ ಇದೆ. ಆದ್ರೆ ಆ ಮಾರ್ಗ ನನಗೆ ಬೇಕಾಗಿದೆ. ಫೈನಾನ್ಸಿಯಲಿ ಯಾವ್ದು ಮಾಡಿದ್ರೆ ನಾನು ಫಿಟ್ ಆಗ್ತೀನಿ ಅಂಡ್ ನನ್ನ ಗುರಿ ನೆಕ್ಸ್ಟ್ ಶಿವರಾತ್ರಿ ಒಳಗೆ 1 ಕೋಟಿ ಸಂಪಾದನೆ ಮಾಡ್ಬೇಕು. ಮತ್ತೆ ಅದ್ರಲ್ಲಿ ಬಂದಂತ ಅಂದ್ರೆ ಸಮಾಜಕ್ಕೆ ನಾನು ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಎಕ್ಸಾಕ್ಟ್ಲಿ ನಮ್ಮ ಮಾರ್ಗದರ್ಶನ ಬೇಕು ನನಗೆ. ಖಂಡಿತ. ನೀವು ನನಗೆ ವಾಟ್ಸಪ್ ಮಾಡಿ ಸರ್, ನನ್ನ ನಂಬರ್ ಇಟ್ಕೊಳ್ಳಿ, ನನಗೆ ವಾಟ್ಸಪ್ ಮಾಡಿ, ನನಗೆ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇರಿ, ಕಾಲಿಂಗ್ ಮಾಡಿ ನನಗೆ. ಓಕೆ ಸರ್, ನಾವು ಮಾತನಾಡೋಣ. ಮತ್ತೆ ಏನೇನೆಲ್ಲ ಕ್ಲಾಸಸ್ಗಳು ಇರುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ ಮತ್ತೆ ಮುಂದೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ಶಿವರಾತ್ರಿ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸರ್. ನವೀನಾ ಮೇಡಮ್ ಓಪನ್ ಮಾಡಿ, ಇದು ಮ್ಯೂಟ್ ಆನ್ ಮಾಡ್ಕೊಳ್ಳಿ ಮೇಡಮ್. ನವೀನಾ ಬಿಡಿ ಅವರು ಮ್ಯೂಟ್ ಆನ್ ಮಾಡ್ಕೊಳ್ಳಿ, ಮ್ಯೂಟ್ ಆನ್ ಆಗ್ತಾ ಇಲ್ಲ. ಆಮೇಲೆ ಹೋಗಿ ಅಲ್ಲಿ ಮಧ್ಯಾಹ್ನ ಮೀಟಿಂಗ್ ನವೀನಾ ಮೇಡಮ್ ನೀವು ಆನ್ ಮಾಡಬಹುದು. ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸು. ಎಷ್ಟು ದಿನ ಆಗಿತ್ತು ನಾವು ಇದು ಸ್ಪಿರಿಚುವಲ್ ಕ್ಲಾಸ್ ಕೇಳಿದೆ. ಮತ್ತೆ ನಮ್ಗೆ ಫ್ರೆಶ್ ಮತ್ತೆ ಪಾಯಿಂಟ್ ಮತ್ತೆ ನಮ್ಗೆ ನೆನಪಾಯ್ತು ಸರ್. ಒಂದಿಷ್ಟು ನಾವು ಫಾಲೋ ಮಾಡ್ತಾ ಇರ್ಲಿಲ್ಲ, ಮತ್ತೆ ಮಾಡ್ಬೇಕು ಅನ್ನೋದು ಇದಾಯ್ತು. ಮತ್ತೆ ಒಂದು ಗುಡ್ ನ್ಯೂಸ್ ಸರ್, ನನ್ಗೇನು ಕೆಲಸ ಆಗಿಲ್ಲ ಅನ್ಕೊಂಡಿದ್ದೆ, ಕೋರ್ಟ್ ಕೇಸಲ್ಲಿ ನನ್ನ ಪರ ಆರ್ಡರ್ ಆಗಿದೆ. ನಿಜ ಸರ್, ನೀವ್ ಹೇಳಿದ್ರಿ ಮೊನ್ನೆ, ನೀವು ಬಿಟ್ಟಿದ್ದಕ್ಕೆ ಇದು ಆತರ ಆಗಿತ್ತು ಮೇಡಮ್, ಕಂಟಿನ್ಯೂ ಮಾಡಿ ಅಂತ. ನಿಜ ಸರ್, ನೀವ್ ಹೇಳ್ದಂಗೆ ಫಾಲೋ ಮಾಡ್ತಾ ಹೋಗಿದ್ದಕ್ಕೆ ನನಗೆ ಜಡ್ಜ್ ಮುಂದೆನೆ ಆ ಪಾಯಿಂಟ್ ಹೇಳಿದ್ರು. ತುಂಬಾ ಖುಷಿ ಆಯ್ತು ಸರ್. ಸೂಪರ್. ವಿಜಯಲಕ್ಷ್ಮಿ ಅವರು ನನ್ನ ಹಳೆಯ ವಿದ್ಯಾರ್ಥಿನಿ. ಅವ್ರದ್ದು ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಅದು ಅರ್ಧಕ್ಕೆ ನಿಂತಿತ್ತು. ಅವರಿಗೆ ನಾನು ಅದನ್ನ ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು ಮುಂದುವರಿಬೇಕು, ಅದನ್ನ ಯಾವ ರೀತಿ ನೇಚರ್ಗೆ ಅಪ್ಲಿಕೇಶನ್ ಹಾಕಿ ಇದನ್ನ ವಿಶ್ ಲಿಸ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಡೈರಿಯಲ್ಲಿ ಬರೆದಿಡ್ಕೋಬೇಕು ಅಂತ ಹೇಳಿದ್ದೆ. ಇದನ್ನ ಹೇಳಿ ಸರಿಸುಮಾರು ಒಂದು 4 ತಿಂಗಳಲ್ಲಿ ಈಗ ಅವರು ಸಿಹಿ ಸುದ್ದಿ ಹೇಳ್ತಾ ಇದ್ದಾರೆ, ಕೋರ್ಟ್ ಕೇಸ್ ಅವ್ರ ಪರವಾಗಿ ಆಗಿದೆ ಅಂತ. ಸೊ ಖಂಡಿತ ಮಂತ್ಲಿ 20,000 ಕೊಡುವಂಗೆ ಹೇಳಿದಾರೆ ಸರ್. ಅದು ಈಗ ಇನ್ನೇನ್ 2 months ಅಲ್ಲೇ ಅದು ನಮ್ ಕೈಯಲ್ಲಿ ಬರುತ್ತೆ ಸರ್. ವೆರಿ ಗುಡ್. ನೋಡಿ, ಈ ವಿದ್ಯೆಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ನನಗ್ ಶಕ್ತಿ ಇಲ್ಲ, ಆ ವಿದ್ಯೆಗೆ ಶಕ್ತಿ ಇದೆ. ಆ ವಿದ್ಯೆ ನೀವು ಕಲಿಬಹುದು, ಎಲ್ಲರೂ ಕಲೀರಿ. ಸೊ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೋಡಿ, ಇವತ್ತವರು ನನಗೂ ಖುಷಿ ಆಯ್ತು ಮೇಡಮ್, ನಿಮ್ಮ ಖುಷಿ ಆಗ್ತಾ ಇದೆ ಸರ್, ನಿಜ ಸರ್. ಒಳ್ಳೇದಾಗ್ಲಿ ಮೇಡಮ್. ಎಷ್ಟು ದಿನ ಆಗಿತ್ತು ಸರ್, ನಮ್ಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ. ನಿಜ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ಸರ್, ನೀವ್ ಹೇಳ್ದಂಗೆ. ನಾನು ಯಾವಾಗ ನೀವು ಮತ್ತೆ ನನ್ಗೆ ನೆನ್ಪು ಮಾಡಿದ್ರು ನೋಡಿ, ಇಲ್ಲ ಮೇಡಮ್ ನೀವು ಕನೆಕ್ಟ್ ಆಗಿಲ್ಲ, ಫಾಲೋ ಮಾಡಿ, ನಾ ಹೇಳಿದ್ ನೀವು ನಂಬ್ತಾ ಇಲ್ಲ, ನಂಬಿ ಮಾಡಿ ಅಂತ ಹೇಳಿದ್ರಿ. ಮತ್ತೆ ನಾ ಕನೆಕ್ಟ್ ಆದೆ ಸರ್. ಅವಾಗಿಂದ ಕಂಟಿನ್ಯೂ ಬರಿತಾ ನನ್ಗೆ ಇಂಥ ದಿನನೇ ಆಗ್ಬೇಕು, ಇದೇ ತರ ನಾನು ಹೋಗ್ತೀನಿ ಅಂತ ಪ್ರತಿಯೊಂದು ಕ್ಲಾರಿಟಿ ಕೊಟ್ಟೆ ಸರ್. ನಿಜ ನನ್ಗೆ ಹಂಗೆ ಅದೇ ತರ ಹೆಲ್ಪ್ ಆಯ್ತು ಸರ್ ನೀವ್ ಹೇಳಿದ್ದು ನಂಗೆ.
ಎಕ್ಸಲೆಂಟ್ ಆಗತ್ತೆ ಮೇಡಮ್. ಅದ್ರಲ್ಲಿ ಅಷ್ಟು ಶಕ್ತಿ ಇದೆ. ನಾನು ಆ ವಿದ್ಯೆನ ಕಲಿಸ್ಕೊಟ್ಟಿದ್ದೀನಿ ಅಂದ್ರೆ ಅದು ಆಗ್ಲೇಬೇಕು, ಯಾಕಂದ್ರೆ ಆ ವಿದ್ಯೆಗೆ ಥ್ಯಾಂಕ್ ಅಷ್ಟು ಯು ಸರ್, ಶಕ್ತಿ ಇದೆ. ಥ್ಯಾಂಕ್ ಯು ಸರ್. ಸೊ ನೀವು ನಂಬಿಕೆ ಇರ್ಲಿಲ್ಲ ಅಷ್ಟೇ ನಿಮಗೆ, ನೀವು ಅರ್ಧಂಬರ್ಧ ಕಲ್ತು ಬಿಟ್ಬಿಟ್ಟಿದ್ರಿ. ಹೌದು ಸರ್. ಹಾಗೆ ಆಗತ್ತೆ, ಖಂಡಿತ ಆಗತ್ತೆ. ಬಟ್ ಈ ಸಲ ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಬರೀರಿ, ಎಲ್ಲ ಒಳ್ಳೇದಾಗತ್ತೆ. ನಿಜ ಸರ್, ಬಿಡಲ್ಲ ಸರ್, ನಿಜ. ನೀವು ಕೊಟ್ಟ ವಿದ್ಯೆ ನಮ್ಮ ಎಲ್ಲರಿಗೂ ಲೈಫ್ಗೆ ತುಂಬಾ ಸರ್. ಯಾಕಂದ್ರೆ ನನ್ನಂತ ನೊಂದಿರೋ ಮಹಿಳೆಯರಿಗೆ ಆಯ್ತು, ಎಲ್ಲರಿಗೂ ಆಯ್ತು, ಖಿನ್ನತೆಯಲ್ಲಿರೋರ್ಗೆ ತುಂಬಾ ಶಕ್ತಿ ಇದೆ ಸರ್ ನಿಮ್ಮಲ್ಲಿ. ನಿಮ್ಮ ಕೊಡೋ ವಿದ್ಯೆಯಲ್ಲಿ ವ್ಯಾಲ್ಯೂ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗ್ಲಿ ಮೇಡಮ್. ಮತ್ತೆ ಮುಂದಕ್ಕೆ ಹೋಗೋಣಂತೆ. ನವೀನ ಮೇಡಮ್, ನೀವು ಮ್ಯೂಟ್ ಆನ್ ಮಾಡ್ಕೊಳ್ಳಿ. ನೀವು ಕೈ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ನಾನು ಮ್ಯೂಟ್ ಆನ್ ಮಾಡಿದ್ದೀನಿ, ಬಟ್ ನೀವು ಆನ್ ಮಾಡ್ಕೊಂತಿಲ್ಲ ನಿಮ್ ಕಡೆಯಿಂದ. ಓಕೆ. ಸೊ ನವೀನ ಮೇಡಮ್, ಏನೋ ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ ನಿಮ್ ಕಡೆಯಿಂದ. ನಾನಿಲ್ಲೇ ಮ್ಯೂಟ್ ಆನ್ ಮಾಡಿದ್ದೀನಿ. ಓಕೆ. ಸೊ ಎನಿಯೋ ಸ್ನೇಹಿತರೆ, ಹೊರಡೋ ಸಮಯ ಬಂದಿದೆ. ನಾವು ಮತ್ತೆ ಸಿಗೋಣಂತೆ. ಮತ್ತೆ ನಿಮ್ ಜೊತೆಗೆ ಆದಷ್ಟು ಜಲ್ದಿ ಕನೆಕ್ಟ್ ಆಗ್ತೀನಿ. ನೀವು ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆಗೆ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಮೀಟಿಂಗಿಗೆ ರೆಡಿಯಾಗಿ, ನೆಕ್ಸ್ಟ್ ಝೂಮ್ ಲಿಂಕ್ ಲೈಫ್ ಅಂಡ್ ಸ್ಪಿರಿಚುವಲ್ ಅಂತ ಕಳಿಸಿದ ಕೂಡಲೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ಜೊತೆಗೆ ನೀವು ಕುತ್ಕೊಂಡು ನೋಡಿ. ಎಲ್ಲರಿಗೂ ಲಿಂಕ್ ಶೇರ್ ಮಾಡಿ. ನಿಮ್ಮ ಅಣ್ಣ, ತಮ್ಮ, ತಂಗಿ ಎಲ್ಲರಿಗೂ ಲಿಂಕ್ ಶೇರ್ ಮಾಡಿ. ಇದು ಯೂನಿವರ್ಸಲ್ ಪವರ್ ಆಗಿರುತ್ತೆ. ಇದಕ್ಕೆ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಅವ್ರು ಯಾವುದೇ ಕ್ಷೇತ್ರದಲ್ಲಿರ್ಲಿ, ಎಲ್ಲೇ ಇರ್ಲಿ, ಎಲ್ಲರಿಗೂ ಈಗ ಕೊಡುವಂತಹ ಲೈಫ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್ ಯೂಸ್ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಮತ್ತೆ ಜಲ್ದಿ ಸಿಗೋಣಂತೆ. ಸೊ ಸಿ ಯು. ಮತ್ತೆ ಇನ್ನೊಂದು ಹೊಸ ವಿಶೇಷ ದಿನ ನಾವು ಮತ್ತೆ ಸಿಗೋಣಂತೆ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ. ಗಾಡ್ ಬ್ಲೆಸ್ ಯು. ಬಾಯ್.